ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಂ ಈಶ್ವರಂ. ಹರೇ ಕೃಷ್ಣ. ಎಲ್ಲರಿಗೂ ವೈಶಾಖ ಮಾಸದ ಭಾನುವಾರದಂದು ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಿಂದ ಅಧ್ಯಾಯ 16 ಭಗವಂತನ ವೈಭವಗಳು ಶ್ಲೋಕ ಸಂಪೂರ್ಣ ಈ ಅಧ್ಯಾಯವನ್ನು ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಭಗವದ್ಗೀತೆಯಲ್ಲಿ ಇದೇ ಅಧ್ಯಾಯವನ್ನು ವಿಭೂತಿ ಯೋಗ ಎಂದು ಕರೆಯಲಾಗಿದೆ. ಕೃಷ್ಣ ಅರ್ಜುನನಿಗೆ ತನ್ನ ಐಶ್ವರ್ಯದ ಬಗ್ಗೆ ವಿವರಣೆ ಮಾಡ್ತಾನೆ. ವಿಭೂತಿ ಯೋಗ ಇದು ಮತ್ತೆ ಪುನಃ ಉದ್ಧವನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಉದ್ಧವ ಗೀತೆಯಲ್ಲಿ. ಮತ್ತೆ ಪುನಃ ನಾವು ಈ ಎಲ್ಲ ಐಶ್ವರ್ಯದಲ್ಲಿ ನಾವು ತಿಳಿಬೇಕಾಗಿರುವಂಥದ್ದೇನು, ಈ ಐಶ್ವರ್ಯಗಳ ಮಹತ್ವ ಏನು, ಭಗವಂತ ಸಕಲ ಜಗತ್ತಿನ ಕಾಣುವಂತಹ ವಸ್ತುಗಳು ತನಗೆ ಹೋಲಿಕೆ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಏನನ್ನು ಕಂಡರೂ ಕೂಡ, ಏನ ಮೇಲೆ ಆಕರ್ಷಿತರಾದರೂ ಕೂಡ ಅಲ್ಲಿ ಕೃಷ್ಣ ಇದ್ದಾನೆ ಎಂದು ತಿಳಿಯಬೇಕು. ಇದು ಭಗವಂತನ ಉದ್ದೇಶ. ಮನ್ಮನಾಹಿ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಜೀವಾತ್ಮ ಯಾವಾಗ ಭಗವಂತನನ್ನು ಎಲ್ಲ ಕಡೆ ಕಾಣ್ತಾನೆ, ತನ್ನ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಸದಾ ಇರುತ್ತೆ, ಆಗ ಅವನಿಗೆ ಮೋಕ್ಷದ ದಾರಿ, ಮೋಕ್ಷದ ದ್ವಾರ, ವೈಕುಂಠ ದ್ವಾರ ಅವನಿಗೆ ತೆರೆಯುತ್ತೆ. ಹಾಗಾಗಿ ಈ ಪ್ರಶ್ನೆ ಬರುತ್ತೆ, ಹೇಗೆ ಕಾಣಬೇಕು, ಭಗವಂತನ ಎಲ್ಲ ಕಡೆ ಹೇಗೆ ನೋಡಬೇಕು. ನಮಗೆ ಎಲ್ಲ ಕಡೆ ಒಂದು ಮನುಷ್ಯರು ಕಾಣ್ತಾರೆ, ಪ್ರಾಣಿಗಳು ಕಾಣ್ತಾರೆ, ಪಕ್ಷಿಗಳು ಕಾಣ್ತಾರೆ, ಜಡ ವಸ್ತುಗಳು ಕಾಣುತ್ತೆ. ಸೊ ಹೇಗೆ ಈ ವಸ್ತುಗಳಲ್ಲಿ ಅಥವಾ ಈ ವ್ಯಕ್ತಿಗಳಲ್ಲಿ, ಸಂಬಂಧಗಳಲ್ಲಿ ಕೃಷ್ಣ ಹೇಗಿದ್ದಾನೆ ಅನ್ನೋದನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ. ನಮ್ಮ ಕಣ್ಣುಗಳಿಗೆ, ಭೌತಿಕ ಕಣ್ಣುಗಳಿಗೆ ಭೌತಿಕ ವಿಷಯಗಳೇ ಕಾಣುತ್ತೆ, ಆದರೆ ಅಂತರಾಳದಲ್ಲಿ ಕೃಷ್ಣ ಇದ್ದಾನೆ. ಅದನ್ನು ಕೃಷ್ಣ ವಿವರಿಸ್ತಾ ಹೋಗ್ತಾ ಇದ್ದಾನೆ. ಇದನ್ನು ತಿಳಿಯೋದ್ರಿಂದ ನಾವು ಕೃಷ್ಣನನ್ನು ಸದಾ ಚಿಂತನೆ ಮಾಡಬಹುದು, ಮಾಯೆಯ ಪ್ರಭಾವದಿಂದ ನಮ್ಮ ರಕ್ಷಣೆ ಮಾಡ್ಕೋಬಹುದು. ಎರಡೇ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಒಂದು ಕೃಷ್ಣ ಚಿಂತನೆ ಮಾಡದೇ ಇದ್ದರೆ ಮಾಯೆ ಚಿಂತನೆ. ಇದು ಬಿಟ್ಟು ಬೇರೆ ಏನೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಚಿಂತನೆ ಮಾಡ್ತಾ ಇದ್ದರೆ ಮತ್ತೆ ಪುನಃ ನಮಗೆ ಜನ್ಮ ಮೃತ್ಯುವಿನ ಚಕ್ರ ನಮಗೆ ಪ್ರಧಾನವಾಗುತ್ತೆ. ಕೃಷ್ಣ ಚಿಂತನೆ ಸದಾ ಇದ್ದರೆ ನಾವು ಭೌತಿಕ ಜಗತ್ತನ್ನು ತ್ಯಾಗ ಮಾಡಿ ವೈಕುಂಠ ಧಾಮವನ್ನು ಪ್ರವೇಶ ಮಾಡ್ತೀವಿ. ಅದರಿಂದ ಈ ಕಾರ್ಯ ಸುಲಭವಾಗಲಿ ಅಂತ ಹೇಳಿ ಕೃಷ್ಣ ಈ ಜ್ಞಾನ ನಮಗೆ ಕೊಡ್ತಾ ಇದ್ದಾನೆ. ಕೃಷ್ಣ ನಮ್ಮ ಒಳಿತಿಗೋಸ್ಕರ ಜ್ಞಾನ ಕೊಡ್ತಾ ಇರೋದೇ ಹೊರತು ಕೃಷ್ಣನಿಗೆ ಯಾವುದೇ ರೀತಿಯ ಆಸೆ ಇಲ್ಲ, ನನ್ನನ್ನು ಜನ ಕೊಂಡಾಡಬೇಕು, ನಾನದು, ನಾನಿದು, ನಾನು ಮಾಡ್ತಾ ಇರೋದು. ಅದು ನಾವು ಹೇಳಿದಾಗ ಅದು ನಮಗೆ ಅಹಂಕಾರ. ಯಾಕೆಂದರೆ ನಾವು ಮಾಡೋರಲ್ಲ, ಮಾಡ್ತಾ ಇರೋನು ಕೃಷ್ಣ. ನಾವು ಕೇವಲ ಅವನ ಸೂತ್ರಗಳಲ್ಲಿ ನಟಿಸ್ತಾ ಇರುವಂತಹ ಬೊಂಬೆಗಳು. ಇದನ್ನು ನಾವು ತಿಳಿಬೇಕಾಗಿದೆ. ಯಾವಾಗ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೋತೀನಿ, ನಮ್ಮ ಮುಂದಿನ ಜನ್ಮವನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ ಈ ಭೌತಿಕ ಜಗತ್ತಿನಲ್ಲಿ. ಯಾವಾಗ ಎಲ್ಲವೂ ಭಗವಂತನಿಂದ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳಿತೀವಿ, ಅರಿವಿಕೆಗೆ ತರ್ತೀವಿ. ಮುಖ್ಯವಾದದ್ದು ಅರಿವಿಕೆಗೆ ತರುವಂಥದ್ದು. ತಿಳಿಯೋದು ಅಂತ ಹೇಳಿದ್ರೆ ಓದ್ತೀವಿ, ಓ ಹೌದಾ ಭಗವಂತ ಹೀಗಿದ್ದಾನೆ. ಅರೆ ಅರಿವಿಕೆ ಅಂತ ಹೇಳಿದ್ರೆ ತಿಳಿದಾಗ ಅದಕ್ಕೆ ಸರಿಯಾಗಿ ಕಾರ್ಯವನ್ನು ಮಾಡುವಂಥದ್ದು. ಭಗವಂತ ಇದ್ದಾನೆ, ಭಗವಂತ ನಮ್ಮನ್ನು ಸದಾ ನೋಡ್ತಾ ಇದ್ದಾನೆ ಅಂತ ಹೇಳಿದಾಗ ನಾವು ಮಾಡುವಂಥ ಕೆಲಸಗಳು ಎಚ್ಚರಿಕೆಯಿಂದ ಮಾಡ್ತೀವಿ, ಧರ್ಮಕ್ಕೆ ಅನುಗುಣವಾಗಿ ಮಾಡ್ತೀವಿ. ಆದರೆ ಯಾವಾಗ ಈ ಅರಿವಿಕೆ ಇಲ್ಲ,
ಸುಮ್ಮನೆ ತಿಳಿದಿದ್ದೀವಿ ಭಗವಂತ ನೋಡ್ತಾ ಇದ್ದಾನೆ, ಅದೇ ಅರಿವಿಕೆಗೆ ತಂದಿಲ್ಲ. ನಾನು ನೋಡ್ತಾ ಇದ್ದಾನೆ ಅಂತ ಹೇಳಿದಾಗ ಹೇಗೆ ನಡೀಬೇಕು ಅನ್ನುವಂಥ ಚಿಂತನೆ ಬರದೇ ಇದ್ದರೆ ನೋಡಲಿ, ಅವನ ಪಾಡಿಗೆ ನೋಡಲಿ, ನಾನು ಹೆಂಗೆ ಬೇಕಾದ್ರೂ ಮಾಡ್ತೀನಿ ಅಂಥೇಳಿ ನಾವು ದುಷ್ಕೃತ್ಯಗಳನ್ನು ಮುಂದುವರಿಸ್ತೀವಿ. ಆದ್ದರಿಂದ ಭಗವಂತ ನಮ್ಮ ಅರಿವಿಕೆಗೋಸ್ಕರ ಈ ಜ್ಞಾನವನ್ನು ವಿವರಿಸ್ತಾ ಹೋಗ್ತಾ ಇದ್ದಾನೆ, ತನ್ನ ವೈಭವಗಳನ್ನು ವಿವರಿಸ್ತಾ ಇದ್ದಾನೆ. ಅರೆ ಭಗವಂತನ ವೈಭವ ಒಂದು ಅಧ್ಯಾಯದಲ್ಲಿ ಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ವೈಭವ ಅನಂತವಾದಂತಹದ್ದು. ಅನಂತಶೇಷ ಅನಂತವಾದಂತಹ ಬಾಯಿಗಳಿಂದ ಭಗವಂತನ ನಾಮ ರೂಪ ಲೀಲೆಗಳನ್ನು ಅವತಾರಗಳನ್ನು ವಿವರಣೆ ಮಾಡ್ತಾ ಮಾಡ್ತಾ ಕೋಟ್ಯಾಂತರ ವರ್ಷಗಳಾಯಿತು. ಆದರೂ ಕೂಡ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಆದರೂ ಭಗವಂತ ನಮ್ಮ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿಲಿಕ್ಕೋಸ್ಕರ ಸಂಕ್ಷಿಪ್ತವಾಗಿ ತನ್ನ ಮುಖ್ಯವಾದಂಥ ವೈಭವಗಳನ್ನು ವಿವರಿಸಿದ್ದಾನೆ. ಅದೇ ಇಷ್ಟೇ ಅಂತ ಅಲ್ಲ, ಭಗವಂತನ ವಿವರಣೆ ಅನಂತವಾದಂತಹದ್ದು. ಇಲ್ಲಿ ಇದರ ಪೂರ್ವದಲ್ಲಿ ಕೃಷ್ಣ ಉದ್ಧವನಿಗೆ ಯೋಗ ಸಿದ್ಧಿಗಳು, ಯೋಗ ಪದ್ಧತಿಗಳು, ಅದು ಸಿಗುವಂಥ ಫಲಗಳು ಇದೆಲ್ಲ ವಿವರಿಸ್ತಾ ಹೋಗಿದ್ದ. ಈಗ ಉದ್ಧವ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೇ ಕೃಷ್ಣ, ನಿನ್ನ ವೈಭವಗಳೇನು ನನಗೆ ತಿಳಿಯಲಿಕ್ಕೆ ಇಚ್ಛೆ ಇದೆ, ದಯವಿಟ್ಟು ವಿವರಿಸು. ತ್ವಂ ಬ್ರಹ್ಮ ಪರಮಂ ಸಾಕ್ಷಾತ್ ಅನಾದಿ ಅಂತಂ ಉಪಾವೃತಂ ಸರ್ವೇಷಾಮಪಿ ಭಾವಾನಾಂ ತಾಣಸ್ಥಿತ್ಯಪ್ಯಯೋದ್ಭವಃ. ನನ್ನ ಪ್ರೀತಿಯ ಪ್ರಭುವೇ, ನೀನು ಆದಿ ಅಂತ್ಯರಹಿತನು, ಸ್ವಯಂ ಪರಮಸತ್ಯನು, ಅಪರಿಮಿತನು, ಅಸ್ತಿತ್ವದಲ್ಲಿರುವ ಸಕಲ ವಸ್ತುಗಳ ರಕ್ಷಕನು, ಪ್ರಾಣದಾಯಕನು, ಲಯಾಕರನು ಹಾಗೂ ಸೃಷ್ಟಿಕರ್ತನು. ಆದ್ದರಿಂದ ಎಲ್ಲ ವಿಷಯಗಳು ನಿನ್ನ ಬಗ್ಗೆ ಋಷಿಗಳು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅದನ್ನು ನಾನು ಆಳವಾಗಿ ತಿಳಿಯಲಿಕ್ಕೆ ಇಚ್ಛೆ ಪಡುತ್ತೇನೆ, ದಯವಿಟ್ಟು ಇದನ್ನು ವಿವರಿಸು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ ಏವಂ ಮೇತದಂ ಪೃಷ್ಟಃ ಪ್ರಶ್ನಂ ಪ್ರಶ್ನವಿದಾಂಬರ ವಿಜುತ್ಸುನಾ ವಿನಶನೆ ಸಪತ್ನೆ ಅರ್ಜುನೇನ ವೈ. ಜಿಜ್ಞಾಸುಗಳಲ್ಲಿ ಅತಿ ಶ್ರೇಷ್ಠನಾದವನೇ, ಕುರುಕ್ಷೇತ್ರ ರಣಾರಂಗದಲ್ಲಿ ತನ್ನ ಶತ್ರುಗಳನ್ನು ಯುದ್ಧ ಮಾಡಲು ಇಚ್ಛಿಸಿದ ಅರ್ಜುನನು ನೀನು ಈಗ ಕೇಳುತ್ತಿರುವ ಪ್ರಶ್ನೆಯನ್ನೇ ಕೇಳಿದನು. ಸೊ ಈ ಭಗವದ್ಗೀತೆಯ ಜ್ಞಾನ ಇದು ಒಂದೇ ಬಾರಿ ಅರ್ಜುನಿಗೆ ಹೇಳಿದಂಥದ್ದಂತಲ್ಲ. ಇದು ಸಣ್ಣ ಭಾಗ. ಯಾವುದ್ರದ್ದು? ಶ್ರೀಮದ್ ಭಾಗವತ ಪುರಾಣದ್ದು. ಶ್ರೀಮದ್ ಭಾಗವತ ಪುರಾಣದಲ್ಲಿ ಇನ್ನೂ ಆಳವಾಗಿ ವಿವರಣೆಗಳಿದೆ. ಆದರೆ ಅದು ಸಣ್ಣ ಸೂತ್ರಗಳು. ಈ ಭಗವದ್ಗೀತೆ 700 ಶ್ಲೋಕಗಳು. ಇದು ಮಹಾಭಾರತದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳಿರುವಂಥದ್ದು. ಇದನ್ನು ನಾವು ಧರ್ಮಗ್ರಂಥ ಅಂತ ಸ್ವೀಕಾರ ಮಾಡ್ತಾ ಇದ್ದೀವಿ. ಇದು ಒಂದೇ ಅಲ್ಲ, ಕೇವಲ ಈ ಭೌತಿಕ ಜನರಿಗೆ ಎಷ್ಟು ಮಟ್ಟಿಗೆ ತಿಳುವಳಿಕೆ ಬಂದಿದೆ ಅದ್ರ ಪ್ರಕಾರ ಒಂದು ಧರ್ಮಕ್ಕೆ ಒಂದು ಗ್ರಂಥ ಅಂತ ಸೇರಿಸಿದ್ದಾರೆ. ಮುಸ್ಲಿಮ್ಗೆ ಕುರಾನ್ ಅಂತ, ಕ್ರಿಶ್ಚಿಯನರಿಗೆ ಬೈಬಲ್ ಅಂತ, ಹಿಂದೂಗಳಿಗೆ ಭಗವದ್ಗೀತಾ ಒಂದು ಗ್ರಂಥ ಅಂಥೇಳಿ ನೇಮಿಸಿದ್ದಾರೆ. ಆದರೆ ಇಷ್ಟೇ ಗ್ರಂಥ ಅಲ್ಲ, ಇದನ್ನು ವಿವರಿಸಲಿಕ್ಕೆ ಅಂತಲೇ ಇನ್ನು ಅನೇಕ ಗ್ರಂಥಗಳಿದೆ. ಪುರಾಣಗಳು, ಉಪನಿಷತ್ಗಳು, ಚೈತನ್ಯ ಚರಿತಾಮೃತ, ಸಂಹಿತ, ವೇದಗಳು ಆಳವಾಗಿದೆ. ಆದರೆ ಕನಿಷ್ಠವಾಗಿ ಈ ಭಗವದ್ಗೀತೆಯಾದರೂ ಅಧ್ಯಯನ ಮಾಡಿದ್ರೆ ಒಂದು ಮಟ್ಟಿಗೆ ನಾವು ಮೇಲಕ್ಕೆ ಏರ್ತೀವಿ. ಇದನ್ನು ಕೂಡ ಓದದೆ ನಾನು ವೇದಗಳನ್ನೇ ಓದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನು ಓದೋಕ್ಕೂ ಹೋಗೋದಿಲ್ಲ, ಇನ್ನು ತಿಳುವಳಿಕೆಗೆ ಬರೋದೂ ಇಲ್ಲ. ಕನಿಷ್ಠವಾಗಿ ಇದನ್ನು ಓದಕ್ಕೆ ಶುರು ಮಾಡಿ ಓದ್ತಾ ಓದ್ತಾ ಬುದ್ಧಿವಂತಿಕೆ ಬೆಳೀತಾ ಇದ್ದ ಹಾಗೆ ಭಕ್ತರ ಸಂಘದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಳ್ಳೆಯ ಗುರು ಪರಂಪರೆಯಲ್ಲಿ ಬರ್ತಾ ಇರುವಂತಹ ಗುರುಗಳನ್ನು ಸ್ವೀಕಾರ ಮಾಡಿ ಮುನ್ನಡೆಯುವುದರಿಂದ ಕ್ರಮೇಣವಾಗಿ ಎಲ್ಲ ಶಾಸ್ತ್ರಗಳ ಅರ್ಥ ಸಾರಾಂಶ ನಮಗೆ ತಿಳುವಳಿಕೆ ಬರುತ್ತೆ. ಸೊ ಇಲ್ಲಿ ಈಗ ಭಗವಂತ
ಈ ಅಧ್ಯಾಯದ 10ನೇ ಶ್ಲೋಕದಿಂದ ಶುರು ಮಾಡ್ತಾ ಇದ್ದಾನೆ ತನ್ನ ವೈಭವವನ್ನು ವಿವರಿಸಲಿಕ್ಕೆ. ಅಹಂ ಗತಿರ್ಗತಾಮತಾಂ ಕಾಲಃ ಕಲಯಾತಮಹಂ ಗುಣಾನಾಂ ಚಾಪ್ಯಹಂ ಸಾಮ್ಯಂ ಗುಣಿತ್ಯನ್ನುತಿಕೋ ಗುಣಃ. ಪ್ರಗತಿಯನ್ನು ಅರಸುವವರೆಲ್ಲರ ಅಂತಿಮ ಗುರಿಯು ನಾನು, ಹಾಗೂ ನಿಯಂತ್ರಿಸುವವರೆಲ್ಲರ ಕಾಲನೂ ನಾನು ಐಹಿಕ ಪ್ರಕೃತಿಯ ಗುಣಗಳ ಸಮತೋಲಕಾರನು. ಇಷ್ಟೇ ಅಲ್ಲದೆ ನಾನು ಪುಣ್ಯವಂತರಲ್ಲಿ ಸಹಜ ಗುಣಧರ್ಮವಾಗಿದ್ದೇನೆ. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ಪಟ್ಟಿ ಮಾಡಿರುವ ಹಾಗೆ ಸುಮಾರು 100 ವೈಭವಗಳ ಬಗ್ಗೆ ವಿವರಣೆ ಇದೆ. ಇನ್ನು ಅರ್ಧ ಗಂಟೆ ಸಮಯ ಇದೆ. ಸೊ ಸಂಕ್ಷಿಪ್ತವಾಗಿ ಆ ವೈಭವಗಳನ್ನು ತಿಳಿತಾ ಹೋಗೋಣ. ಪ್ರಥಮವಾಗಿ ಹೇಳ್ತಾ ಇದ್ದಾನೆ, ಅಂತಿಮ ಗುರಿಯು ನಾನು. ಎಲ್ಲರಿಗೂ ಜೀವನದಲ್ಲಿ ನಾನಾ ರೀತಿಯ ಗುರಿಗಳಿರುತ್ತೆ. ಕೆಲವರಿಗೆ ವಿದ್ಯಾರ್ಥಿಗಳಿಗೆ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಇನ್ನೇನೋ ಆಗಬೇಕು, ಅಥವಾ ಫಾರಿನ್ಗೆ ಹೋಗಬೇಕು, ಮನೆ ಕಟ್ಟಿಸ್ಬೇಕು, ಇದೊಂದು ಗುರಿ. ಇನ್ನು ಕೆಲವರಿಗೆ ದೊಡ್ಡವರಾಗ್ತಾಗ ಇನ್ನು ಕೆಲವು ಗುರಿಗಳು, ಕಂಪ್ನಿಯಲ್ಲಿ ನಾನು ದೊಡ್ಡ ಸೀನಿಯರ್ ಮ್ಯಾನೇಜರ್ ಆಗಬೇಕು ಅಂತನೋ, ಅಥವಾ ಇನ್ನು ನಾನು ಕಂಪ್ನಿ ತೆರಿಬೇಕು ಅಂತನೋ, ಅಥವಾ ನಂಗೆ ಮದುವೆ ಆಗಬೇಕು ಅಂತನೋ, ಅದೇ ಕೆಲವರಿಗೆ ಗುರಿ ಇರುತ್ತೆ. ಮದುವೆ ಆಗೋದೇ ಗುರಿ ಅವ್ರಿಗೆ, ಮಕ್ಕಳು ಮಾಡೋದು ಗುರಿ, ಹೀಗೆ ಒಬ್ಬೊಬ್ರದ್ದು ಒಂದೊಂಥರ ಗುರಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅಂತಿಮ ಗುರಿ. ನಾನಾ ಗುರಿಗಳಿರುತ್ತೆ ಒಬ್ಬೊಬ್ಬರಿಗೆ. ಕೆಲವರಿಗೆ ಇನ್ನೊಬ್ಬರು ಹಾಳು ಮಾಡಬೇಕು ಅಂತಲೇ ಗುರಿ. ಆದರೆ ಅಂತಿಮವಾಗಿ ಅವನ ಗುರಿ ಯಾರು? ಅದು ನಾನು. ಸಕಲ ಜೀವಿಗಳು ಸುಖವಾಗಿರಬೇಕು ಅಂತ ಹೇಳಿದ್ರೆ ಅವರ ಗುರಿ ನಾನಾಗಿರಬೇಕು. ಆವಾಗ ಅವರಿಗೆ ಸಂತೋಷ ಇರುತ್ತೆ. ಇನ್ನು ಅನ್ಯ ಗುರಿಗಳು ಅದು ಯಾವಾಗ ಪೂರ್ಣ ಆಗುತ್ತೆ ಮತ್ತೆ ಅಲ್ಲಿಗೆ ಅವರ ತೃಪ್ತಿರೋದು ಅಲ್ಲಿಗೆ ನಿಂತೋಗುತ್ತೆ. ಮತ್ತೆ ಪುನಃ ಇನ್ನೇನೋ ಪಡಿಬೇಕು ಅಂತ ಆಸೆ ಬರುತ್ತೆ. ಇಂಜಿನಿಯರ್ ಆದ ತಕ್ಷಣ ಅವನಿಗೆ ಗುರಿ, ಅವನಿಗೆ ಸಂತೋಷಕ್ಕೆ ತೃಪ್ತಿ ಆಗೋದಿಲ್ಲ. ಅವನೊಂದಿನೇ ಸೊ ಇನ್ನೇನೋ ಇದೆ, ನಾನು ಅದನ್ನು ಸಂಶೋಧನೆ ಮಾಡಬೇಕು, ಇನ್ನೇನೋ ಮಾಡಬೇಕು, ಹೆಸರು ಬರಬೇಕು, ಗಳಿಕೆ ಬರಬೇಕು, ಪ್ರತಿಷ್ಠೆ ಬರಬೇಕು ಅಂತ ಅವನ ಆ ಸ್ಥಾನದಲ್ಲಿ ಅವನು ತೃಪ್ತವಾಗಿ ನಿಲ್ಲೋದಿಲ್ಲ. ಇನ್ನೂ ಬೇಕು ಅಂತ ನಡೀತಾ ಹೋಗ್ತಾನೆ. ಅಂದರೆ ಯಾವ ಗುರಿಯೊಬ್ಬನಿಗೆ ತೃಪ್ತಿ ಸಿಗುತ್ತೆ, ಸಿಕ್ಕಿದ ಮೇಲೆ ಆಯಿತು ನನಗಿನ್ನೇನು ಬೇಕಾಗಿಲ್ಲ, ಇದೇ ಆನಂದಮಯವಾದ ಸ್ಥಾನ ಅಂತ ಸಿಗುವಂತಹ ಗುರಿ ಕೃಷ್ಣ ಹೇಳ್ತಾ ಇದ್ದಾನೆ ಅದು ನಾನು. ನನ್ನ ಹತ್ರ ಯಾರು ಬರ್ತಾರೆ, ನನ್ನನ್ನು ಯಾರು ಸೇರ್ತಾರೆ, ಆಗ ಅವರು ಸಂತೃಪ್ತರಾಗ್ತಾರೆ. ಸುಖ, ಶಾಂತಿ, ನೆಮ್ಮದಿ, ಆನಂದ ಎಲ್ಲವೂ ಕೂಡ ಅವರಿಗೆ ಲಭ್ಯವಾಗುತ್ತೆ. ಇನ್ನು ಮಿಕ್ಕಿದೆಲ್ಲವೂ ಕೂಡ ತಾತ್ಕಾಲಿಕ ಹಾಗೂ ನಶ್ವರವಾದಂಥದ್ದು. ಭಗವಂತ ಒಬ್ಬನೇ ಶಾಶ್ವತ ಸಚ್ಚಿದಾನಂದ ರೂಪಿ. ಅದನ್ನು ಪಡೆಯೋದ್ರಿಂದ ನಮ್ಮ ಅಂತಿಮವಾದ ಲಕ್ಷ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಯಾರೇ ಇರಲಿ, ಏನೇ ಒಂದು ಗುರಿ ಇಟ್ಕೊಳ್ಳಿ, ಗುರಿ ಇಟ್ಕೋಬಾರ್ದು ಅಂತಲ್ಲ. ಭೌತಿಕವಾಗಿ ಕೆಲವು ಗುರಿಗಳಿರುತ್ತೆ, ಅದರ ಜೊತೆಯಲ್ಲಿ ಕೃಷ್ಣನ ಪಡಿಬೇಕು ಅನ್ನೋಂಥ ಗುರಿ ಜೊತೆಯಲ್ಲಿ ನಡಿಬೇಕು. ಆವಾಗಲೇ ಅವನು ಸುಖವಾಗಿರ್ತಾನೆ. ಅನಂತರ ನಿಯಂತ್ರಿಸುವವರೆಲ್ಲರೂ ಕಾಲನು ನಾನು. ಸೊ ಭಗವಂತ ಈಗ ಹೇಳ್ತಾ ಇದ್ದಾನೆ, ಕಾಲ ನಾನು. ಸಮಯ ತುಂಬ ಮುಖ್ಯಕರವಾದಂಥದ್ದು. ಸಮಯ ಯಾರಿಗೂ ಕಾಣೋದಿಲ್ಲ, ಆದರೆ ಎಲ್ಲರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಸಮಯಗಳು ಹೋಗ್ತಾ ಇದ್ದಾಗೆ ಸೃಷ್ಟಿಯಾಗುತ್ತೆ, ಬೆಳವಣಿಗೆ ಆಗುತ್ತೆ, ಇನ್ನೊಂದು ಜೀವ ಉತ್ಪನ್ನವಾಗುತ್ತೆ, ಅನಂತರ ಕುಗ್ಗುತ್ತಾ ಹೋಗುತ್ತೆ, ನಂತರ ವಿನಾಶವನ್ನು ಹೊಂದುತ್ತೆ. ಎಲ್ಲ ಜೀವಿಗಳು ಈ ಒಂದು ಚಕ್ರವನ್ನು ಪಾರು ಮಾಡ್ತಾರೆ ಸಮಯದ ಪ್ರಭಾವದಿಂದ. ಸೃಷ್ಟಿ, ಸ್ಥಿತಿ, ಪ್ರಳಯ ಎಲ್ಲ ಆಗ್ತಾಯಿದೆ. ಕೃಷ್ಣ ಹೇಳ್ತಾ ಇದ್ದಾನೆ ಆ ಸಮಯ ನಾನೇ. ಸಮಯ ನಮಗೆ ಬೇಕು ಅಂತ ಹೇಳಿದ್ರೆ ಯಾರು ಭಗವಂತನಿಗೆ ಸಮಯ ಕೊಡ್ತಾರೆ ಅವರ ಸಮಯ ಅಧಿಕವಾಗಿರುತ್ತೆ. ಅಂದರೆ ಯಾರು ಸಮಯವನ್ನು ವ್ಯರ್ಥವಾಗಿ ಭೌತಿಕ ವಿಷಯಗಳ ಹಿಂದೆ ಓಡ್ತಾ ಇರ್ತಾರೆ ಅವರ ಸಮಯ ವ್ಯರ್ಥವಾಗಿ ಹಾಳಾಗುತ್ತೆ. ಪ್ರಭುಪಾದರು ಹೇಳ್ತಾರೆ, ಒಂದು ಕ್ಷಣ ನಾವು ಕಳ್ಕೊಂಡ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಆ ಕ್ಷಣ ನಮಗೆ ವಾಪಸ್ಸನ್ನು ಸಿಗೋದಿಲ್ಲ. ಸೊ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಸಮಯಗಳಿದೆ. ಸೊ ಬೇರೆ ಬೇರೆ ರೀತಿಯ ಆಯಸ್ಸು ಇದೆ. ಬ್ರಹ್ಮನಿಗೆ ಆಯಸ್ಸು 311 ಕೋಟಿ ವರ್ಷಗಳು. ಭೂಮಿಯ ಲೆಕ್ಕದಿಂದ ಅವನ ಆಯಸ್ಸು
311 ಕೋಟಿ ವರ್ಷ, 311 ಟ್ರಿಲಿಯನ್ ಇಯರ್ಸ್. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅವನ ಜೀವನವು ಕೂಡ ಒಂದು ಮಿಂಚಿನ ಹಾಗೆ. ಸೊ ನಮಗೆ ಮಿಂಚು, ಮಳೆಗಾಲದಲ್ಲಿ ಮಿಂಚು ಬರುತ್ತೆ, ಒಂದು ಸೆಕೆಂಡ್ ಕಾಣುತ್ತೆ, ಹೊರಟೋಗುತ್ತೆ. ಹಾಗೆ ನಮಗೆ ಬ್ರಹ್ಮನ ಆಯಸ್ಸು ಅಷ್ಟು ವಿಶಾಲವಾಗಿದ್ದು ಕಂಡರೂ ಕೂಡ ಆಧ್ಯಾತ್ಮಿಕ ಜಗತ್ತ ದೃಷ್ಟಿಯಿಂದ ಅದು ಮಿಂಚಿನ ಹಾಗೆ, ಬಂತು ಹೊರಟೋಯ್ತು. ಹೀಗೆ ನಮ್ಮ ಜೀವನ ಮತ್ತೆ ಮತ್ತೆ ಹುಟ್ಟು ಸಾವಿನ ಒಂದು ಚಕ್ರದಲ್ಲಿ ಸಿಕ್ಕಾಕೋತಾ ಇದ್ದೀವಿ. ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಸಮಯ ಹೋಗ್ತಾ ಇದೆ, ಸಮಯ ಬರ್ತಾ ಇದೆ. ನಾವು ಭಗವಂತನ ಚಿಂತನೆ ಮಾಡದೇ ಇದ್ದರೆ, ಭಗವಂತ ಸಮಯವನ್ನು ತಿಳಿದು ಭಗವಂತನಿಗೋಸ್ಕರ ನಾವು ಸಮಯ ಕೊಡದೇ ಇದ್ದರೆ, ನಾವು ಈ ಕಾಲಚಕ್ರದಲ್ಲಿ ತಾಪತ್ರಯಗಳನ್ನು ಅನುಭವಿಸ್ತಾ ಇರ್ತೀವಿ. ಯಾರಿಗೆ ಈ ಕಾಲದಿಂದ ಮುಕ್ತರಾಗಬೇಕು, ಕಾಲ ಅಂದರೆ ಇನ್ನೊಂದು ಅರ್ಥ ಮೃತ್ಯು, ಕಾಲ ಸರ್ಪ ಅಂತ ಹೇಳ್ತಾರೆ. ಸಮಯ ಹೋಗ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಜೀವಾವಧಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಭಯದಿಂದ, ಈ ಕಷ್ಟದಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ, ನಾವು ಕೃಷ್ಣನನ್ನು ಸಮಯ ಎಂದು ತಿಳಿದು ನಾವು ಸಮಯವನ್ನು, ನಮ್ಮ ಚಟುವಟಿಕೆಗಳನ್ನು ಕೃಷ್ಣ ಸೇವೆಗೋಸ್ಕರ ಮುಂದೆ ಹಾಕಬೇಕು. ಹಾಗೆ ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಸಕಲ ಜೀವಿಗಳ ಪರಮಾತ್ಮ ನಾನು. ಸಕಲ ಜೀವಿಗಳು ಅಂತ ಹೇಳಿದ್ರೆ 84 ಲಕ್ಷ ಜೀವರಾಶಿಗಳು, ಪ್ರಾಣಿ, ಪಕ್ಷಿ, ಗಿಡ, ಮರ, ಇದರ ಮೇಲ್ಪಟ್ಟಂಥ ದೇವಾನ್ ದೇವತೆಗಳು, 333 ಕೋಟಿ ದೇವಾನ್ ದೇವತೆಗಳು, ಎಲ್ಲರಿಗೂ ಕೂಡ ಪರಮಾತ್ಮ ನಾನು. ಯಾಕೆ ಅಂತ ಹೇಳಿದರೆ, ಅನೇಕರು ದೇವಾನ್ ದೇವತೆಗಳ ಮೇಲೆ ಆಕರ್ಷಿತರಾಗಿ ಅವರೇ ಶ್ರೇಷ್ಠ ಅಂತ ಅವರನ್ನು ಆರಾಧನೆ ಮಾಡ್ತಾ ಇರ್ತಾರೆ. ನಾನಾ ದೇವತೆಗಳಿದ್ದಾರೆ, ಆರಾಧಕರಿದ್ದಾರೆ. ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಆ ದೇವತೆಗಳು ಕೂಡ ಇರಬೇಕು ಅಂತ ಹೇಳಿದ್ರೆ ನಾನು ಕಾರಣ. ನಾನು ಇಲ್ಲದೇ ಇದ್ದರೆ ಅವರು ಕೂಡ ಅಸ್ತಿತ್ವಕ್ಕೆ ಬರೋದೇ ಇಲ್ಲ. ಆದ ಕಾರಣ ಭಗವಂತ ಕೃಷ್ಣ ಸಕಲ ಜೀವಿಗಳಿಗೆ ಪರಮಾತ್ಮ. ತಂದೆ, ತಾಯಿ, ಪ್ರೇಮಿಗಳು ಎಲ್ಲರೂ ಇರ್ಬೋದು. ಕೆಲವೊಮ್ಮೆ ಮಾತುಗಳು ಹೇಳ್ಬೋದು, ನೀನು ಇಲ್ಲದೆ ನಾನು ಬದುಕೋದಿಲ್ಲ. ಮಕ್ಕಳು ಹೇಳ್ತಾರೆ ಅಮ್ಮನಿಗೆ, ಅಪ್ಪ ಅಮ್ಮನಿಗೆ ಪ್ರೀತಿಯಿಂದ, ನೀವು ಇಲ್ಲದೆ ನಾ ಇರೋದಿಲ್ಲ. ಅಪ್ಪ ಅಮ್ಮನ ಮಕ್ಕಳನ್ನ ಪ್ರೀತಿಸ್ತಾರೆ, ಇಲ್ಲದೆ ನಾ ಇರೋದಿಲ್ಲ. ಹುಡುಗ ಹುಡುಗಿ ಪ್ರೀತಿಸ್ತಾ ಇರ್ತಾರೆ, ಇಲ್ಲದೆ ನಾ ಇರೋದಿಲ್ಲ. ಆದರೆ ಸಮಯ ಬಂದಾಗ ಅವ್ರ ಪಾಡುಗಾರು ಹೋಗ್ತಾ ಇರ್ತಾರೆ, ಬದುಕಿದ್ದವರು ಜೀವಿಸ್ತಾ ಇರ್ತಾರೆ. ಸೊ ಯಾರು ಯಾವತ್ತೂ ನಾಶ ಆಗೋದಿಲ್ಲ. ನಾಶ ಆಗದೇ ಇರುವನು, ಸಕಲನ್ನು ಪಾಲನೆ ಪೋಷಣೆ ಮಾಡುವಂಥವನು. ಎಲ್ಲ ಹೃದಯದಲ್ಲಿ ಪರಮಾತ್ಮ ಕೃಷ್ಣ ಸಾಕ್ಷಿಯಾಗಿ ನಾವೇನೆಲ್ಲ ಮಾಡ್ತಾಯಿದ್ದೀವಿ, ಏನೋ ಚಿಂತನೆ ಮಾಡ್ತಾ ಇರ್ತೀವಿ, ಅದು ಸರಿನಾ ತಪ್ಪಾ ಅಂತ ಹೇಳಿ ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಇರುವಂಥವನು, ಚಿತ್ ಗುರುವಾಗಿ ನಮಗೆ ಸೂಚನೆಗಳು ಕೊಡುವಂಥವನು ಕೃಷ್ಣ. ನಾವು ಗಮನಿಸೋದಿಲ್ಲ ಅಷ್ಟೆ. ನಾವು ಕೇವಲ ದೂರ್ತೀವಿ, ನಮ್ಗೆ ಯಾಕೆ ಕೃಷ್ಣ ಹಿಂಗೆ ಮಾಡ್ದ, ಹಂಗೆ ಯಾಕೆ ಸರಿ ದಾರಿ ಕೊಡಲಿಲ್ಲ. ಒಂದು ಸರಿ ದಾರಿ ತೋರಿಸ್ತಾ ಇರ್ತಾನೆ, ನಾವು ಅದು ಗಮನ ಕೊಡ್ತಾ ಇಲ್ಲ. ಯಾಕಂದರೆ ನಮ್ಮ ಆಸೆಗಳು ಜಾಸ್ತಿ ಆಗಿರೋ ಕಾರಣ ಹಂಗೆ ಅದು ಬೇಕೇ ಬೇಕು, ಅದು ಪಡಿಬೇಕು, ಇನ್ನೇನೋ ಬೇಕು, ಗೌರವ, ಪ್ರತಿಷ್ಠೆ, ಹಣ, ಮೋಸ, ಕ್ರೋಧ, ಮಾಯ ಚಿಂತನೆ ಮಾಡಿರೋ ಕಾರಣ ಈ ಸೂಕ್ಷ್ಮವಾದಂತಹ ಶಬ್ದ ನಮಗೆ ಕೇಳಿಸೋದಿಲ್ಲ. ಯಾವಾಗ ನಾವು ಆ ಬಹಿರಂಗವಾದಂಥ ವಸ್ತುಗಳಿಂದ ನಮ್ಮ ಚಿಂತನೆ ದೂರ ಸರಿಸಿ ನಮ್ಮ ಅಂತರಾಳಕ್ಕೆ ನಾವು ಗಮನ ಕೊಡ್ತೀವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇದ್ದ ಹಾಗೆ ಈ ಕಲ್ಮಶಗಳು ದೂರ ಆಗ್ತಾ ಇದ್ದ ಹಾಗೆ ಆ ಶಬ್ದ ಭಗವಂತ ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವಂಥದ್ದು ನಮಗೆ ಅರಿವಿಕೆಗೆ ಬರುತ್ತೆ. ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಹಿರಣ್ಯಗರ್ಭೋ ವೇದಾನಾಂ, ವೇದಗಳಲ್ಲಿ ನಾನು ಮೂಲ ಗುರು. ಅದಕ್ಕಿಂತ ಮುಂಚೆ ಇಲ್ಲಿ ಹೇಳಿದ್ದ ಐಹಿಕ ಪ್ರಕೃತಿಯ ಗುಣಗಳು ಸಮತೋಲಕಾರನು. ಇದು ಎಷ್ಟನೇದು? 5ನೇದು. ಐಹಿಕ ಗುಣಗಳು, ಯಾವುದು ಗುಣಗಳಿದೆ ಪ್ರಕೃತಿಯಲ್ಲಿ? ಐಹಿಕ ಗುಣಗಳು ಯಾವುದು? ಪ್ರಕೃತಿಯ 3 ಗುಣಗಳು, ಸತ್ವ, ರಜಸ್ ಹಾಗೂ ತಮಸ್. ಪ್ರಕೃತಿಯಲ್ಲಿ 3 ಗುಣಗಳಿದೆ. ಸೊ ತಮ ಗುಣದಲ್ಲಿ ನಿದ್ರೆ ಮಾಡುವಂಥದ್ದು, ಎಲ್ಲ ದುಷ್ಟಕೃತ್ಯಗಳನ್ನು ಮಾಡುವಂಥದ್ದು. ರಜೋಗುಣದಲ್ಲಿ ರೋಷ, ವೇಷ, ಆಸೆಗಳು. ಸಾತ್ವಿಕ ಗುಣದಲ್ಲಿ ವೈರಾಗ್ಯ.
ಸೊ ಇದೆಲ್ಲವೂ ಕೂಡ ಈ ಪ್ರಕೃತಿಯಲ್ಲಿ ಇದೆ. ಆದರೆ ಇದು ಸಮವಾಗಿರಬೇಕು. ಸಮಾನತೆ ಇಲ್ಲದೆ ಯಾವುದೊಂದು ಜಾಸ್ತಿ ಆದರೆ ಪ್ರಕೃತಿಯಲ್ಲಿ ಏರುಪೇರು ಉಂಟಾಗುತ್ತೆ, ನಮ್ಮ ಜೀವನದಲ್ಲೂ ಏರುಪೇರುಗಳು ಉಂಟಾಗುತ್ತೆ. ನಮ್ಮ ಜೀವನದಲ್ಲೂ ಕೂಡ ಸಾತ್ವಿಕ ಗುಣ, ಬೆಳಗಿನ ಜಾವ ಸಾತ್ವಿಕ ಗುಣದಲ್ಲಿರೋದ್ರಿಂದ ಬೇಗ ಎದ್ದೇಳ್ತೀವಿ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ತವ್ಯಗಳನ್ನು ಮಾಡುವಂಥದ್ದು. ರಾಜಸಿಕ ಗುಣ ಮಧ್ಯಾಹ್ನ ಆಗ್ತಾ ಇದ್ದಾಗೆ ರಾಜಸಿಕ ಗುಣ ಪ್ರಕಟವಾಗುತ್ತೆ. ಅವು ಜನ ಕೆಲಸಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಅದಕ್ಕೇನೇನೋ ಚಿಂತನೆಗಳು ಮಾಡಬೇಕು, ತಯಾರಿ ಮಾಡ್ಕೋಬೇಕು, ಅದೆಲ್ಲ ಆಗುತ್ತೆ. ರಾತ್ರಿ ಆಗ್ತಾ ತಾಮಸ ಗುಣ ಬರುತ್ತೆ, ನಿದ್ರೆ ಬರುತ್ತೆ. ಇದು ಮೂರು ಬೇಕಾಗಿದೆ. ನಿದ್ರೆ ಮಾಡಲಿಲ್ಲ ನಮ್ಮ ದೇಹ ಆರೋಗ್ಯವಾಗಿರೋದಿಲ್ಲ, ನಮ್ಮ ದೇಹಕ್ಕೆ ಬೇಕಾಗಿದೆ. ಸೊ ಅದರಿಂದ ಯಾವ ಸಮಯದಲ್ಲಿ ಆ ಗುಣಗಳು ಪ್ರಕಟವಾದಾಗ ನಮ್ಮ ಶರೀರವು ಕೂಡ ಆರೋಗ್ಯ, ಮನಸ್ಸು ಅದು ಚೆನ್ನಾಗಿರುತ್ತೆ. ಮೂರು ಗುಣಗಳು ಬೇಕು, ಆದರೆ ಅದು ಸಮಾನತೆಯಾಗಿರಬೇಕು. ಆ ತಮೋಗುಣ ರಾತ್ರಿ ಇರೋದು ಬೆಳಗ್ಗೆನೂ ಕೂಡ ಪ್ರಕಟ ಆದರೆ ಏನಾಗ್ತಾನೆ, ಬೆಳಗ್ಗೆ ನಿದ್ರೆ ಮಾಡ್ತಾ ಇರ್ತಾನೆ, ಸೋಮೇರಿತನ, ಕೆಲಸ ಸರಿಯಾಗಿ ಮಾಡೋದಿಲ್ಲ, ಆಲಸ್ಯಪನ. ಇದರಿಂದ ಏನಾಗುತ್ತೆ, ದಿನನಿತ್ಯ ಕರ್ತವ್ಯಗಳಲ್ಲಿ ಎಲ್ಲ ಕೂಡ ಅಡಚಣೆಗಳು ಉಂಟಾಗುತ್ತೆ. ಸೊ ರಾತ್ರಿ ರಜೋಗುಣ ಜಾಸ್ತಿ ಆದರೆ ರಾತ್ರಿ ಎಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ, ನಿದ್ರೆ ಮಾಡೋದಿಲ್ಲ, ಆರೋಗ್ಯ ಹಾಳಾಗುತ್ತೆ. ಆದ್ದರಿಂದ ಯಾವ ಸಮಯದಲ್ಲಿ ಏನೇನು ಆಗಬೇಕು, ಆ ಗುಣಗಳು ನಿಯಂತ್ರಣ ಇರಬೇಕು ಅಂತ ಹೇಳಿದ್ರೆ ಭಗವಂತ ಅದರ ನಿಯಂತ್ರಕನು. ಸೊ ಯಾರು ಆ ಒಂದು ಭಗವಂತನ ಕೃಪೆಯಲ್ಲಿ ಇರ್ತಾನೆ ಅವರ ಜೀವನ ಎಲ್ಲ ಗುಣದಲ್ಲಿ ನಿಯಂತ್ರಣವನ್ನು ಹೊಂದಿರುತ್ತೆ. ಪ್ರಕೃತಿಯಲ್ಲೂ ಕೂಡ ಗುಣಗಳಿದೆ. ಪ್ರಕೃತಿಯಲ್ಲೂ ಕೂಡ ಸಾತ್ವಿಕ ಗುಣ ಇದ್ದರೆ ಎಲ್ಲರೂ ಸುಖವಾಗಿರ್ತಾರೆ. ಪ್ರಕೃತಿಯಲ್ಲಿ ತಮೋಗುಣಗಳು ಉಂಟಾದರೆ ಹೇಗೆ ಯುದ್ಧಗಳು ಬರ್ತಾ ಇದೆ, ತಮೋಗುಣದ ಇದು ಯುದ್ಧದ ಒಂದು ವಾತಾವರಣ ಸೃಷ್ಟಿಯಾದಾಗ ಜನರ ಮನಸ್ಸಿಗೆ ಏನಾಗುತ್ತೆ, ಖುಷಿ ಆಗುತ್ತಾ? ಯುದ್ಧ ಬರ್ತಾ ಇದೆ, ನಾವು ಸಾಯ್ತೀವಿ, ಕಾಲು ಕೈ ಮುರ್ಕೋತೀವಿ ಅಂತ ಖುಷಿ ಪಡ್ತೀರಾ? ಇಲ್ಲ, ಭಯ ಉಂಟಾಗುತ್ತೆ, ಉದ್ವೇಗ ಉಂಟಾಗುತ್ತೆ, ಮನಸ್ಸು ತಳಮಳ ಉಂಟಾಗುತ್ತೆ. ಸೊ ಅದರಿಂದ ವಾತಾವರಣದಲ್ಲಿ ಗುಣಗಳು ಸಮಾನತೆಯಾಗಿರಬೇಕು ಅಂತ ಹೇಳಿದ್ರೆ ಅದನ್ನು ತರುವಂಥವನು ಯಾರು? ಕೃಷ್ಣ. ಯಾವ ಒಂದು ಸಮಾಜ, ಪರಿವಾರ, ದೇಶ ಆಧ್ಯಾತ್ಮಿಕ ಚಿಂತನೆ ತೊಡಗಿರುತ್ತೆ, ಆ ಒಂದು ದೇಶದ, ಸಮಾಜದ, ಪರಿವಾರದ ಗುಣದ ಪ್ರಭಾವ ಹತೋಟಿಯಲ್ಲಿರುತ್ತೆ, ಸಂತೋಷವಾಗಿರ್ತಾರೆ. ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಪುಣ್ಯವಂತರಲ್ಲಿ ಸಹಜ ಗುಣಧರ್ಮವಾಗಿದ್ದೇನೆ. ಸೊ ಎಲ್ಲ ಜನರಲ್ಲಿ ಆ ಸತ್ಯತೆ ಅಂತ ಇಂಗ್ಲೀಷ್ ಹೇಳ್ತೀವಿ ವರ್ಚ್ಯೂ, ಸತ್ಯ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣನೂ ಕೂಡ ನಾನಿದ್ದರೆ ಎಲ್ಲವೂ ಕೂಡ ಆ ನಿಜವಾದ ಗುಣ, ಆತನ ಗುಣ ಅನ್ನೋದು ಪ್ರಕಟವಾಗುತ್ತೆ. ಅನೇಕ ಗುಣಗಳು ನಾವು ಇಲ್ಲಿ ಬೆಳೆಸ್ಕೋತೀವಿ. ತಾಳ್ಮೆ ಬೆಳೆಸ್ಕೋಬೇಕು, ಶುಚಿಯಾಗಿರಬೇಕು. ಆದರೆ ಸಹಜವಾದ ಗುಣ ಏನು? ಆತ್ಮದ ಗುಣ ಗೋಪಿ ಭರತ ಪದಕಮಲೆಯೋರ್ ದಾಸ್ ದಾಸ್ ದಾಸಾನುದಾಸ್. ಅದರಿಂದ ಭಗವಂತ ಬಂದಾಗ ಭಗವಂತನ ಸೇವೆಗೋಸ್ಕರ ನಾನು ಓಡಬೇಕು ಅಂತ ಭಾವನೆ ಬರುವಂಥದ್ದು ಸಹಜವಾದಂತಹ ಗುಣ. ಸಹಜ ಗುಣ ಬರೋದು ಯಾವಾಗ? ಭಗವಂತನ ಶರಣಾಗತಿ ಪಡ್ಕೊಂಡಾಗ. ಹೇಗೆ ಗೋಪಿಕಾಸ್ತ್ರೀಯರು ವೃಂದಾವನದಲ್ಲಿ ಕೃಷ್ಣ ಕೊಳಲನ್ನು ಹೊಡೆದಾಗ ಅನೇಕ ಗೋಪಿಕಾಸ್ತ್ರೀಯರು ನಾನಾ ರೀತಿಯ ಕರ್ತವ್ಯಗಳಲ್ಲಿ ತೊಡಗಿದ್ರು. ಕೆಲವರು ಗಂಡನ ಸೇವೆ ಮಾಡ್ತಾಯಿದ್ರು, ಇನ್ನು ಕೆಲವರು ಮಕ್ಕಳಿಗೆ ಹಾಲು ಕುಡಿಸ್ತಾಯಿದ್ರು, ಇನ್ನು ಕೆಲವರು ಅತ್ತೆ ಮಾವನ ಸೇವೆ ಮಾಡ್ತೀನಿ, ನನ್ನ ಮನೆ ತೊಳಿತಾಯಿದ್ರು, ಏನೋ ಮಾಡ್ತಾಯಿದ್ರು. ಯಾವಾಗ ಕೃಷ್ಣ ಕೊಳಲುದ್ದ ಆ ಸ್ವಭಾವ, ತಮ್ಮ ನಿಜವಾದ ಆ ಗುಣ, ನಾನು ಭಗವಂತನ ಸೇವಕ ಅನ್ನುವಂಥ ಭಾವನೆ ಅದು ಉಕ್ಕಿ ಅವರು ಸೀದಾ ಕೃಷ್ಣ ಹತ್ರ ಓಡ್ತಾ ಹೋದರು. ಈ ಭಾವನೆ ನಮಗೂ ಕೂಡ ಬರಬೇಕು. ಇಲ್ಲಿ ತನಕ ನಮಗೆ ಈಗ ಮಂದಿರಕ್ಕೆ ಬರಬೇಕು ಅಂತ ಹೇಳಿದ್ರೆ ಭಾವನೆ ಬಂದಿದ್ರೇ ಇಲ್ಲಿ ಬರಲಿಕ್ಕೆ ಸಾಧ್ಯ. ಇಲ್ಲ ನನಗೆ ಪರಿವಾರದ ಕೆಲಸನೇ ಮುಖ್ಯ, ಇನ್ನೇನು ಆಫೀಸ್ ಕೆಲಸನೇ ಮುಖ್ಯ, ಅಥವಾ ಸ್ನೇಹಿತರ ಜೊತೆ ಓಡಾಡೋದೇ ಮುಖ್ಯ ಅಂತ ಹೇಳಿದಾಗ ಮಂದಿರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಗುಣ ಅದು ಹೋಗಬೇಕು. ಇದೆಲ್ಲ ಆಮೇಲೆ ಕೂಡ ಮಾಡ್ಬೋದು. ಮನೆ ಕೆಲಸ ಆಮೇಲೆ ಬಂದು ಮಾಡ್ಕೋತೀನಿ, ಇಲ್ಲ ಮುಂಚೆನೇ ಮಾಡಿ ಹೋಗ್ತೀನಿ. ಈಗೆಲ್ಲ ತಯಾರಿ ಮಾಡಿದಾಗ ಹೋಗಬೇಕು ಅಂತ ಚಿಂತನೆ, ಭಗವಂತನ ಶ್ರವಣ ಮಾಡಬೇಕು, ಭಾಗವತಂ ಕೇಳಬೇಕು, ಏನೋ ಸೇವೆ ಮಾಡಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು, ಭಕ್ತ ಸಂಘ ಮಾಡಬೇಕು ಅಂತ ಆಸೆ ಮೂಡಿದಾಗ
ಏನಾಗುತ್ತೆ, ನಾವು ಮಿಕ್ಕಿದೆಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವೈಕುಂಠ ಲೋಕಕ್ಕೆ ಹೋಗಬೇಕು ಅಂದರೂ ಕೂಡ ಆ ಭಾವನೆ ತೀವ್ರತೆ ಆಗಬೇಕು. ಸೊ ಅದರಿಂದ ಆ ನಿಜವಾದಂತಹ ಗುಣ ಬರುವಂಥದ್ದು ಅದು ನಾನು. ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಹಿರಣ್ಯಗರ್ಭೋ ವೇದಾನಾಂ, ಎಲ್ಲ ವೇದಗಳಲ್ಲಿ ನಾನು ಮೂಲ ಗುರು ಬ್ರಹ್ಮನಾಗಿದ್ದೇನೆ ಮತ್ತು ಎಲ್ಲ ಮಂತ್ರಗಳಲ್ಲಿ 3 ಅಕ್ಷರದ ಓಂಕಾರನಾಗಿದ್ದೇನೆ. ಸೊ ಈ ಸಾಮಾನ್ಯವಾಗಿ ಜನರು ಬ್ರಹ್ಮನ ಪೂಜೆ ಅನೇಕರು ಮಾಡ್ತಾರೆ. ಅನೇಕರು ಅಂದ್ಕೋತಾರೆ ಬ್ರಹ್ಮನೇ ಎಲ್ಲ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಆ ಬ್ರಹ್ಮನಿಗೊಬ್ಬ ಸೃಷ್ಟಿಕರ್ತಾ ಇದ್ದಾನೆ. ಸೊ ಬ್ರಹ್ಮನಿಂದ ಸೃಷ್ಟಿಯಾಗಿರುವಂಥದ್ದು ಗರ್ಭೋದಕಶಾಯ ವಿಷ್ಣುವಿನ ಹೊಕ್ಕಳಿನಿಂದ ಒಂದು ತಾವರೆ ಹೂವು ಉತ್ಪನ್ನ ಆಗುತ್ತೆ. ಆ ತಾವರೆ ಹೂವಿನಲ್ಲಿ ಬ್ರಹ್ಮ ಸೃಷ್ಟಿಯಾಗ್ತಾನೆ. ಅನಂತರ ಅವನು ತಪಸ್ಸೆ ಮಾಡ್ತಾನೆ. ತಪಸ್ಸೆ ಮಾಡಿ ಭಗವಂತನ ತೃಪ್ತಿಪಡಿಸಿದಾಗ, ಕೃಷ್ಣನ ತೃಪ್ತಿಪಡಿಸಿದಾಗ ಕೃಷ್ಣ ಅವನಿಗೆ ಈ ಭೌತಿಕ ಜಗತ್ತಿನ ಒಳಗಡೆ, ಬ್ರಹ್ಮಾಂಡದ ಒಳಗಡೆ ಏನು ಮಾಡಬೇಕು ಅನ್ನುವಂಥ ಜ್ಞಾನವನ್ನು ಅವನು ಕೊಡ್ತಾನೆ. ಅದಾದ ನಂತರ ಬ್ರಹ್ಮ ನಾನಾ ಯೋನಿಗಳನ್ನು ಸೃಷ್ಟಿ ಮಾಡಿ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡುವಂಥದ್ದು, 14 ಲೋಕಗಳನ್ನು ಸೃಷ್ಟಿ ಮಾಡುವಂಥದ್ದು ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದರಿಂದ ಬ್ರಹ್ಮನೇ ಶ್ರೇಷ್ಠ ಅಂತ ತಿಳಿಯುವವರಿಗೆ ಭಗವಂತ ಹೇಳ್ತಾನೆ, ಆ ಬ್ರಹ್ಮನಿಗೆ ಶಕ್ತಿ ಕೊಡ್ತಾ ಇರೋ ನಾನು. ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಸಕಲ ಸೃಷ್ಟಿಗಿಂತ ಮುಂಚೆ ಇರುವಂತಹ ಒಂದು ವಸ್ತು ಅದು ಕೂಡ ನಾನೇ. ಅದಕ್ಕೆ ಹೇಳ್ತೀವಿ ಮಹತ್ತತ್ವ ಅಂತ. ಸೊ ಮಹತ್ತತ್ವ ಅಂತ ಹೇಳಿದ್ರೆ ಇನ್ನೂ ರೂಪ ಬಂದಿಲ್ಲ, ಇದು ಜಡವಸ್ತು ಆಗೇ ಇದೆ. ಶ್ರೀಮದ್ ಭಾಗವತನ ವಿವರಣೆ ಇದೆ. ಯಾವಾಗ ಮಹಾವಿಷ್ಣು, ಕಾಣೋದಕಶಾಯ ವಿಷ್ಣು ಆ ಮಹತ್ತತ್ವವನ್ನು ಪ್ರವೇಶ ಮಾಡ್ತಾನೆ, ತನ್ನ ದೃಷ್ಟಿಯನ್ನು ಹಾಕ್ತಾನೆ, ಆ ದೃಷ್ಟಿಯಿಂದ ಎಲ್ಲ ಪ್ರಧಾನದಲ್ಲಿರುವಂತಹ ಒಂದು ಮೂಲ ವಸ್ತುಗಳು ಕಾರ್ಯಗತ ಮಾಡಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ಅದು ಜಡವಾಗಿರುತ್ತೆ. ಅದು ಏನೇ ರೀತಿ ಕಾರ್ಯ ಅದರಿಂದ ಆಗೋದಿಲ್ಲ. ಸೊ ಅದರಿಂದ ಸೃಷ್ಟಿಗಿಂತ ಮುಂಚೆ ಇದ್ದಂಥ ವ್ಯಕ್ತಿ ಯಾರು? ಅವನು ಭಗವಂತ. ಅವನಿರೋದ್ರಿಂದ ಈ 2ನೆಯ ಸೃಷ್ಟಿ ಅನ್ನೋದು ಶುರು ಆಗ್ತಾ ಹೋಗುತ್ತೆ. ಅನಂತರ ಸಕಲ ಭೌತಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗೆ ಕಾರಣಕರ್ತನೂ ನಾನು. ಸೊ ಭೌತಿಕ ಜಗತ್ತಲ್ಲಿ ಏನೆಲ್ಲ ಇದೆ, ನಾನಾ ಬ್ರಹ್ಮಾಂಡಗಳು, ಒಂದೇ ಬ್ರಹ್ಮಾಂಡ ಅಂತಿಲ್ಲ, ಅನೇಕ ಬ್ರಹ್ಮಾಂಡಗಳಿದೆ. ಅದು ಕೂಡ ಭಗವಂತ ಕಾಣೋದಕಶಾಯ ವಿಷ್ಣು ತನ್ನ ಉಸಿರಾಟವನ್ನು ಹೊರಗೆ ಬಿಡಬೇಕಾದ್ರೆ, ಹೊರಗೆ ಬಿಟ್ಟಾಗ ಅನೇಕ ಬ್ರಹ್ಮಾಂಡಗಳು ಅವನ ದೇಹದಿಂದ, ರೋಮಕೂಪಗಳಿಂದ ಉತ್ಪನ್ನ ಆಗ್ತಾ ಹೋಗ್ತಾ ಇದೆ. ಯಾವಾಗ ಉಸಿರಾಟ ಒಳಗೆ ತಗೋತಾನೆ, ಆ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿ ಅವನ ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಈ ಸಮಸ್ತ ಬ್ರಹ್ಮಾಂಡವೇ ಎಷ್ಟು ಅದ್ಭುತ ಅಂತ ಅನಿಸುತ್ತೆ. ಆದರೆ ಯಾರು ಕೃಷ್ಣನ ಭಕ್ತರಾಗಿದ್ದಾರೆ, ಅವ್ರು ತಿಳಿದಿದ್ದಾರೆ, ಈ ಭೌತಿಕ ಜಗತ್ತು ನಮಗೇನು ಕಾಣ್ತಾ ಇದೆ, ಇದು ಆಧ್ಯಾತ್ಮಿಕ ಜಗತ್ತಿನ, ಅನಂತವಾದಂಥ ಆಧ್ಯಾತ್ಮಿಕ ಜಗತ್ತಿನ ಒಂದು ಸಣ್ಣ ಭಾಗ ಅಷ್ಟೆ. ಇದಕ್ಕಿಂತ ಸಾವಿರಾರು ಪಟ್ಟು ಜಾಸ್ತಿ ಇದೆ ಆಧ್ಯಾತ್ಮಿಕ ಜಗತ್ತು. ಇದರಲ್ಲೇ ನಮಗೆ ಎಷ್ಟೊಂದು ವಿವಿಧತೆ ಇದೆ, ಎಷ್ಟೊಂದು ಆನಂದ ಇದೆ ಅಂತ ಯಾರು ತಿಳಿದಿದ್ದಾರೆ, ಆಧ್ಯಾತ್ಮಿಕ ಚಿಂತಕರಿಗೆ ಗೊತ್ತಿದೆ. ಇದಕ್ಕಿಂತ 1000 ಪಟ್ಟು ಆನಂದ ಇದೆ ಭಗವಂತನ ಲೋಕದಲ್ಲಿ. ಥರ ಓಂಕಾರ ಮಂತ್ರಾಣಾಂ ಪ್ರಣವಸ್ತ್ರವಿತ್. ಸೊ ಅನೇಕರಿಗೆ ಓಂಕಾರ, ಓಂ ಅಂತ ಹೇಳಿಕೊಂಡು ಯೋಗಾಸನದಲ್ಲಿ ಕೂತ್ಕೋತಾರೆ. ಓಂ ಅಂತ ಜಪಿಸ್ಲಿಕ್ಕೆ ಅನೇಕರಿಗೆ ಆಸಕ್ತಿ ಇದೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಓಂಕಾರವು ಕೂಡ ನಾನೇ. ಓಂ ಅಂತ ಹೇಳ್ತಾ 3 ಸ್ವರಗಳು ಬರುತ್ತೆ, ಆ, ಉ, ಮ. ಓಂ. ಅದರಲ್ಲಿ ಆ ಅಂದರೆ ಕೃಷ್ಣ, ಪುರುಷ. ಉ ಅಂದರೆ ರಾಧಾರಾಣಿ, ಪ್ರಕೃತಿ. ಮಾ ಅಂದರೆ ಜೀವಿಗಳು. ಪುರುಷ, ಪ್ರಕೃತಿ, ಸಕಲ ಜೀವಶಕ್ತಿ ಇದೆಲ್ಲವೂ ಸೇರಿದಾಗ ಓಂ, ಅದು ನಾನು. ಅದರಿಂದ ಓಂಕಾರ ನಿರಾಕಾರವಾದಂತಹ ಒಂದು ಶಬ್ದ. ಭಗವಂತ ಹೇಳ್ತಾ ಇದ್ದಾನೆ, ಇದರ ಹಿಂದೆ ಆಧಾರ ನಾನು. ಅದರಿಂದ
ಪೂರ್ಣವಾಗಿ ಭಗವಂತನ ಮೆರೆಸುವಂತಹ ಒಂದು ಶಬ್ದ ಗೋಲೋಕ್ಯರ ಪ್ರೇಮದನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಓಂಕಾರವು ಕೂಡ ಕೃಷ್ಣನೇ. ಅರೆ ಕೃಷ್ಣ ಅಂತ ಹೇಳಿದಾಗ ಅದು ಪ್ರತ್ಯೇಕವಾಗಿ ಭಗವಂತನ ಸಚ್ಚಿದಾನಂದ ರೂಪವನ್ನು ವಿವರಿಸುತ್ತೆ. ಹೇಗೆ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಸೊ ಪ್ರೈಮ್ ಮಿನಿಸ್ಟರ್ ಅದೊಂದು ಪದವಿ. ಅದೇ ಪ್ರೈಮ್ ಮಿನಿಸ್ಟರ್ಗೊಂದು ಹೆಸರಿದೆ. ಹಾಗೆಯೇ ಓಂಕಾರ ಸಕಲ ಶಕ್ತಿಗೆ, ಸಕಲ ಸೃಷ್ಟಿಗೆ ಆಧಾರವಾಗಿದ್ದರೂ ಕೂಡ ಆ ಓಂಕಾರದ ಹಿಂದೆ ಇರುವಂಥ ವ್ಯಕ್ತಿತ್ವ ಅದು ಕೃಷ್ಣ. ಮುಂದೆ ಭಗವಂತ ಅಕ್ಷರಾಣಾಂ ಅಕಾರ ಅಸ್ಮಿ, ಅಕ್ಷರಗಳಲ್ಲಿ ಆ ಅನ್ನುವಂಥದ್ದು ನಾನು ಅಂತ ಹೇಳ್ತಾರೆ. ಆ ಇಲ್ಲದೆ ಯಾವುದೇ ಅಕ್ಷರ ಪೂರ್ಣ ಆಗೋದಿಲ್ಲ. ಕ ಖ ಗ ಗ ಗ ಅಂತ ಹೇಳ್ತೀವಲ್ಲ, ಅದು ಕಗೆ ಆ ಅಂತ ಸೇರಿಸಿದಾಗ ಅದು ಖ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಅಕ್ಷರ ಅರ್ಧ ಇರುತ್ತೆ. ಸೊ ಒಂದು ಅಕ್ಷರ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಸೇರಿದಾಗ ಮಾತ್ರ ಆಗುತ್ತೆ. ಅಂದರೆ ಆ ಅಕ್ಷರ ಕೂಡ ಅದು ನಾನು. ಆ ಅಂತ ಹೇಳಿದಾಗ ಅದು ಕೃಷ್ಣನ ಸೂಚಿಸ್ತಂತೆ. ಸೊ ಅಂದರೆ ಯಾರಿಗೆಲ್ಲ ವ್ಯಾಕರಣಗಳಲ್ಲಿ ಆಸಕ್ತಿ ಇದೆ, ಒಂದೇ ಹೇಳ್ತಾ ಇದ್ದಾನೆ, ಅನೇಕರು ಗ್ರಾಮರ್ ಓದ್ತಾ ಇರ್ತಾರೆ. ಅರೆ ನೀನು ಅದೆಲ್ಲ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನೇ ಕಾರಣ, ನಾನಿದ್ರೇ ಅದು ಆಗ್ಲಿಕ್ಕೆ ಸಾಧ್ಯ. ಇನ್ನೊಂದು ಪ್ರವಚನದಲ್ಲಿ ಒಬ್ಬರು ಆಚಾರ್ಯರು ಹೇಳ್ತಾ ಇದ್ರು, ಅಮ್ಮ ಅಪ್ಪ ಅಜ್ಜಿ ಅಂತೆಲ್ಲ ಕರಿತೀವಿ. ಆಗ ಕರೆದಾಗಲೂ ಕೂಡ ಅಲ್ಲಿ ಭಗವಂತ ಆಕಾರದಲ್ಲಿ ಉಪಸ್ಥಿತ ಕಾರಣ ಭಗವಂತನ ಸ್ಮರಣೆ ಕೂಡ ಅಲ್ಲಿ ಆಗ್ತಾ ಇದೆ ಅಂತ. ಅದರಿಂದ ಈ ಪಾಶ್ಚಾತ್ಯ ದೇಶದ ಪದಗಳಲ್ಲಿ ಡ್ಯಾಡಿ ಮಮ್ಮಿ ಅಂತ ಕರೆಯೋ ಬದಲು ಅಮ್ಮ ಅಪ್ಪ ಅಂತ ಕರೆದಾಗ ಆ ಅಮ್ಮ ಅಪ್ಪ ಅಂತ ಕರೆಯೋದಲ್ಲೂ ಕೂಡ ಭಗವಂತನ ಒಂದು ನಾಮ ಅಲ್ಲಿ ಆಗ್ತಾ ಇದೆ, ಒಂದು ಚಿಂತನೆ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಆ ಅನ್ನುವಂಥದ್ದು ಕೃಷ್ಣ. ಸೊ ಇಷ್ಟು ಸೂಕ್ಷ್ಮವಾಗಿದೆ ಪದಗಳು, ಅಕ್ಷರಗಳು, ಜಗತ್ತಿನಲ್ಲಿ ಏನೆಲ್ಲ ವೈಭವಗಳಿದೆ. ಸೊ ಹೀಗೆಲ್ಲ ನಾವು ಭಗವಂತನ ಕಾಣಬಹುದು. ಇನ್ನೊಂದು ಕಡೆ ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಕೃಷ್ಣ ಮಂತ್ರ ಹೈತೆ ಹಬೆ ಸಂಸಾರ ಮೋಚನ, ಕೃಷ್ಣ ನಾಮ ಹೈತೆ ಪದೇ ಕೃಷ್ಣೇರ ಚರಣ. ಕೃಷ್ಣ ಮಂತ್ರ ಜಪಿಸೋದ್ರಿಂದ ಸಂಸಾರದ ಚಕ್ರದಿಂದ ಬಿಡುಗಡೆ ಆಗಿದೆ. ಕೃಷ್ಣ ಮಂತ್ರ ಹೈತೆ ಹಬೆ, ಇಲ್ಲಿ ಓಂಕಾರದಿಂದ ಯಾವುದೇ ಒಂದು ವೇದ ಮಂತ್ರ ಜಪಿಸ್ಬೇಕು ಅಂತ ಹೇಳಿದ್ರು ಕೂಡ ಓಂ ಅಂತ ಜಪಿಸ್ತೀವಿ. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ಸೊ ಏದೇ ಒಂದು ಪದಗಳು ಯಾರದೇ ದೇವತೆಗಳು ಪೂಜೆ ಮಾಡಲಿ ಅದಕ್ಕೆ ಮುಂದೆ ಓಂ ಅಂತ ಹೇಳಲೇಬೇಕು. ಹೀಗೆ ಓಂ ಅಂತ ಜಪಿಸಿ ನಾವು ಏನೋ ಒಂದು ಮಂತ್ರ ಹೇಳೋದ್ರಿಂದ ಭೌತಿಕ ಅಸ್ತಿನ ಮುಕ್ತಿ ಸಿಗಬಹುದು. ಆದರೆ ಕೃಷ್ಣ ನಾಮ ಐತೆ, ಕೃಷ್ಣನ ನಾಮವನ್ನು ಜಪಿಸೋದ್ರಿಂದ ನಮಗೆ ಕೃಷ್ಣನ ಪಾದ ಪದ್ಮಗಳ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ. ಎರಡಕ್ಕೂ ವ್ಯತ್ಯಾಸ ಇದೆ. ಕೇವಲ ಮುಕ್ತಿ ಅಂತ ಹೇಳಿದ್ರೆ ಭೌತಿಕ ಜಗತ್ತಿನಿಂದ ಹೊರಗೆ ಹೋಗಿ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಸೇರ್ಕೋತೆ, ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಸೇರುವಂಥದ್ದು. ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ನಮಗೆ ಕೃಷ್ಣ ಸೇವೆ ಮಾಡೋಂಥ ಅವಕಾಶ ಇಲ್ಲ. ತಾತ್ಕಾಲಿಕವಾಗಿ ಅಲ್ಲಿ ಕೂತಿರ್ತೀವಿ. ಅದೇ ಆನಂದ ಬೇಕು ಅಂತ ಹೇಳಿದಾಗ ನಾವು ವೈಕುಂಠ ಲೋಕಕ್ಕೆ ಹೋಗಬೇಕು. ಯಾಕೆಂದರೆ ಪೂರ್ಣವಾದ ನಮ್ಮ ರೂಪ ಏನು? ಸತ್ ಚಿತ್ ಆನಂದ ರೂಪ. ಬ್ರಹ್ಮಜ್ಯೋತಿಯಲ್ಲಿ ಇದು ಶಾಶ್ವತ ಇದೆ, ಜ್ಞಾನ ಇದೆ, ಅದರಲ್ಲಿ ಆನಂದ ಇಲ್ಲ. ಆನಂದ ಬೇಕು ಅಂತ ಹೇಳಿದಾಗ ಅದು ಕೇವಲ ಕೃಷ್ಣನ ನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ. ಅದು ನಮ್ಮನ್ನು ಕೃಷ್ಣ ಲೋಕಕ್ಕೆ ಕರೆದೊಯ್ದು ಕೃಷ್ಣ ಸೇವೆಯಲ್ಲಿ ಅದನ್ನು ತೊಡಗಿಸುತ್ತೆ. ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಪವಿತ್ರ ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ ಮಂತ್ರ ಪದಾನಿ ಛಂದಸಾಮಹಂ. ಗಾಯತ್ರಿ ಮಂತ್ರವು ಕೂಡ ಅನೇಕರು ಜಪಿಸ್ತಾರೆ. ಬ್ರಾಹ್ಮಣರು ಮುಖ್ಯವಾಗಿ ಧಿಯೋ ಯೋನಃ ಪ್ರಚೋದಯಾತ್, ಗಾಯತ್ರಿ ಮಂತ್ರ ಜಪಿಸಬೇಕಾದ್ರೆ ಅಲ್ಲಿ ಹೇಳುವಂಥದ್ದು ಧಿಯೋ ಯೋನಃ ಪ್ರಚೋದಯಾತ್. ನಮ್ಮ ಬುದ್ಧಿ, ಮೆದುಳು ಅಲ್ಲಿರುವಂತಹ ಬುದ್ಧಿಶಕ್ತಿ ಇದು ಜಾಗೃತವಾಗಲಿ ಅಂತ. ಸೊ ಗಾಯತ್ರಿ ಮಂತ್ರ ಜಪಿಸುವಂಥ ಉದ್ದೇಶ ನಮ್ಮ ಆಧ್ಯಾತ್ಮಿಕ ಚಿಂತನೆ ಜಾಗೃತವಾಗಬೇಕು ಅಂತ. ಸೊ ಧಿಯೋ ಯೋನಃ ಪ್ರಚೋದಯಾತ್. ಕೃಷ್ಣ ಹೇಳ್ತಾ ಇದ್ದಾನೆ, ಆ ಗಾಯತ್ರಿ ಮಂತ್ರ ಜಪಿಸ್ಬೇಕಾದ್ರೂ ಕೂಡ ನನಗೋಸ್ಕರ ಜಪಿಸ್ತಾ ಇರೋದು ಅಂತ ತಿಳಿಬೇಕು.
ಅನೇಕರು ಗಾಯತ್ರಿ ಮಂತ್ರ ಅಂದ್ಕೋತಾರೆ ಅದು ಸೂರ್ಯನ ಪೂಜೆಗೋಸ್ಕರ ಅಂತ, ಸಾವಿತ್ರಿ ಮಂತ್ರ ಅಂತ ಹೇಳ್ತಾರೆ. ಅದೇ ಸಾವಿತ್ರಿ ಕೂಡ ಸೂರ್ಯ ನಾರಾಯಣ, ಸೂರ್ಯ ದೇವ ಇದ್ದಾನೆ. ಅರೆ ಆ ಸೂರ್ಯ ದೇವನಿಗೆ ಸೂರ್ಯನ ಗ್ರಹ ಕೊಟ್ಟಂಥವನು ಯಾರು? ಅದು ಆ ನಾರಾಯಣ, ಅದಕ್ಕೆ ಆದಿ ಕೃಷ್ಣ. ಅದರಿಂದ ನೀವು ಯಾವುದೇ ಮಂತ್ರ ಜಪಿಸಿದ್ರೂ ಕೂಡ ಅದರ ಹಿಂದೆ ನಾನಿದ್ದೇನೆ ಅನ್ನೋದನ್ನು ಕೃಷ್ಣ ಹೇಳ್ತಾ ಇದ್ದಾರೆ. ಇಂದ್ರೋಹಂ ಸರ್ವವೇದಾನಾಂ ಸರ್ವದೇವಾನಾಂ. ಸೊ ಇಂದ್ರ ದೇವತೆಗಳ ರಾಜ, ಇಂದ್ರ ಮಳೆಯ ರಾಜ, ಮಳೆಗೆ ಅಧಿಪತಿ. ಮಳೆ ಬಂದರೆ ಬೆಳೆ ಬರುತ್ತೆ, ಬೆಳೆ ಬಂದರೆ ನಮ್ಗೆ ಆಹಾರ ಸಿಗುತ್ತೆ. ಹಾಗಂತ ಇಂದ್ರನೇ ಶ್ರೇಷ್ಠ ಅಂತಲ್ಲ. 5000 ವರ್ಷಗಳ ಹಿಂದೆ ಕೃಷ್ಣ ಪ್ರಕಟವಾಗಿರಬೇಕಾದ್ರೆ ಎಲ್ಲ ವೃಂದಾವನ ನಿವಾಸಿಗಳು ಇಂದ್ರ ಪೂಜೆ ಮಾಡ್ತಾಯಿದ್ರು. ಕೃಷ್ಣ ಹೇಳ್ತಾನೆ, ಇಂದ್ರನ ಪೂಜೆ ಯಾಕೆ ಮಾಡ್ತೀರಾ ಅಂತ. ಇಂದ್ರಗಿಂತ ಮೇಲ್ಪಟ್ಟಂಥವನು ಇನ್ನೊಬ್ಬ ಇದ್ದಾನೆ, ಅದರಿಂದ ಗೋವರ್ಧನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಸೊ ಗೋವರ್ಧನ ಪೂಜೆ ಮಾಡಿದಾಗ ಕೃಷ್ಣನೇ ಗೋವರ್ಧನಕ್ಕೆ ಸೇರಿಕೊಂಡು ತಾನೇ ಪ್ರಕಟನ ಆಗಿ ಆ ಎಲ್ಲ ಆಹುತಿಗಳನ್ನು ಸ್ವೀಕಾರ ಮಾಡ್ತಾಯಿದ್ರು. ಆದರೆ ಕೇವಲ ತಿಳಿಸ್ಬೇಕಾಗಿರುವಂಥದ್ದು 33 ಕೋಟಿ ದೇವಾನ್ ದೇವತೆಗಳಿದೆ. ಸೂರ್ಯ, ಚಂದ್ರ, ಗ್ರಹಗಳು, ಅಗ್ನಿ, ವಾಯು, ಎಲ್ರಿಗೂ ಅದು ಶಕ್ತಿ ಅಂತ ಅನ್ನಿಸ್ಬೋದು. ಹೌದು ಕೆಲವರಿಗೆ. ಸೊ ಇಂದ್ರ ಇಷ್ಟು ಅವನಾಗ ವಜ್ರಾಯುಧ, ಅಂತಹ ಆಯುಧ ಬೇರೆ ಯಾರತ್ರನೂ ಇಲ್ಲ. ದೇವತೆಗಳಿಗೆ ಅಧಿಪತಿ ಆಗಿದ್ದಾನೆ, ಆದರೆ ಅಧಿಪತಿಯಾಗಿ ಕೂರಿಸಿದವನು ನಾನು. ಅವನನ್ನು ಕೂಡ ಸೋಲಿಸುವಂಥವನು, ಅವನನ್ನು ಮೀರಿಸುವಂಥವನು ನಾನು. ಇಂದ್ರನೂ ಕೂಡ ಭ್ರಮೆಗೊಳಗಾಗ್ತಾನೆ. ಇಂದ್ರ ಕೂಡ ಭ್ರಮಿತನಾದ, ಮಳೆ ಸುರಿಸಿದ ವೃಂದಾವನದ ಮೇಲೆ, ನನಗಿಂತ ಶಕ್ತಿಶಾಲಿ ಯಾರಿದ್ದಾರೆ ಅಂತ. ಕೃಷ್ಣ ಏನು ಮಾಡ್ದ? ಕೃಷ್ಣ ತನ್ನ ಕಿರು ಬೆರಳಲ್ಲಿ ಗೋವರ್ಧನ ಪರ್ವತನ ಎತ್ತಿಟ್ಕೊಂಡ್ಬಿಟ್ಟ. 1 ವಾರ ಎತ್ತಿಟ್ಕೊಂಡು ಆರಾಮಾಗಿ ನಿಂತ್ಕೊಂಡಿದ್ದ, ಕೊಳಲು ಉತ್ಕೊಂಡು. ಏನು ಆಯಾಸ ಇಲ್ಲ, ಏನಿಲ್ಲ. ಸೊ ಅಂತಹ ಶಕ್ತಿಶಾಲಿ ಇಂದ್ರನೂ ಕೂಡ ಕೃಷ್ಣನ ಮುಂದೆ ಏನೂ ಇಲ್ಲ. ಆದ್ದರಿಂದ ಇಂದ್ರನ ಮೇಲೆ ಆಕರ್ಷಿತವಾಗುವಂಥವರು ಅವರು ಕೂಡ ತಿಳಿಬೇಕಾ, ಶಕ್ತಿಯ ಹಿಂದೆ ಇನ್ನೊಂದು ದೊಡ್ಡಂಥವನು ಕೃಷ್ಣ ಇದ್ದಾನೆ. ಮುಂದೆ ವಸುಗಳಲ್ಲಿ ನಾನು ಅಗ್ನಿ ದೇವತೆಗಳ ಅಗ್ನಿಯು. ಇನ್ನು ಕೆಲವರಿಗೆ ಹೋಮ ಮಾಡುವಂದರೆ ತುಂಬ ಆಸಕ್ತಿ. ಸ್ವಾಹ 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 ಅಂಥೇಳಿ ಹೋಮಕುಂಡದಲ್ಲಿ ಪೂಜೆ ಮಾಡ್ತಾ ಇದ್ದಾಗೆ ಅವ್ರಿಗೆ ನಾವು ಏನೋ ಮಾಡ್ತಾಯಿದ್ದೀವಿ. ಸೊ ಅಗ್ನಿ ಪೂಜೆ ಮಾಡಿದ್ರೆ ಅವ್ರಿಗೆ ಆಸಕ್ತಿ. ಕೆಲವರು ಸಮಾಜದವ್ರು ಇದ್ದಾರೆ, ಅವರಂತಾರೆ ಅಗ್ನಿನೇ ಎಲ್ಲ, ಅಗ್ನಿಯಿಂದನೇ ವಿಷ್ಣು ಪ್ರಕಟ ಆಗ್ತಾನೆ, ಕೃಷ್ಣ ಪ್ರಕಟ ಆಗ್ತಾನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಗ್ನಿಗೂ ಕಾರಣ ನಾನು. ಅಗ್ನಿ ತುಂಬ ಪ್ರಭಾವಶಾಲಿ. ಹೋಮ ಪರಿಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಆ ಅಗ್ನಿನೇ ಎಲ್ಲ ಆಹುತಿಗಳನ್ನು ಬೇರೆ ಬೇರೆ ದೇವತೆಗಳಿಗೆ ಹೋಗಿ ಕೊಡುವಂಥವನು. ಎಲ್ಲ ದೇವತೆಗಳಿಗೆ ಬಾಯಿಯಾಗಿದ್ದಾನೆ ಅವನು. ಅವನಿಗೆ ಎಲ್ಲ ಅರ್ಪಣೆ ಮಾಡಿರುವಂಥದ್ದು ದೇವತೆಗಳಿಗೆ ಸಮರ್ಪಿತವಾಗತ್ತೆ. ಆದರೆ ಆ ಅಗ್ನಿಗೂ ಮೀರಿದಂಥವನು ನಾನು. ಇದು ಕೃಷ್ಣ ಲೀಲೆಯಲ್ಲಿ ಒಮ್ಮೆ ಅಗ್ನಿ ಬರ್ತಾನೆ, ಕೃಷ್ಣನ ಹತ್ರ ಬಂದು ಕೇಳ್ಕೊತಾನೆ, ನನಗೆ ಅಜೀರ್ಣವಾಗಿದೆ. ಯಾಕಂದರೆ ಯಾವುದೊಬ್ಬ ರಾಜ ಒಂದು ದೊಡ್ಡ ಹೋಮ ಮಾಡಿದ್ದ. ಹೋಮದಲ್ಲಿ ಜಾಸ್ತಿ ತುಪ್ಪ ಸುರಿದ್ಬಿಟ್ಟ. ಜಾಸ್ತಿ ತುಪ್ಪ ಸುರಿದಿರೋ ಕಾರಣ ಅಗ್ನಿಗೆ ಅಜೀರ್ಣ ಆಗೋಯ್ತು. ಈಗ ಅವನಿಗೆ ಹೊಟ್ಟೆ ಬೇದನೆ ಆಗ್ತಾಯಿದೆ. ಅದನ್ನು ಸರಿಪಡಿಸಬೇಕು. ಅದಕ್ಕೋಸ್ಕರ ಕಾಂಡವವನ್ನು ತಿನ್ನಬೇಕು. ಕಾಂಡವವನ್ನು ಅದರಲ್ಲಿ ನಾನಾ ರೀತಿಯ ಜಡಿಮೂಲಿಕೆಗಳಿದೆ, ಅದನ್ನು ಸೇವನೆ ಮಾಡೋದರಿಂದ ನನ್ನ ಇದು ಶಾಂತಿ ಆಗುತ್ತೆ. ಆದರೆ ಅದನ್ನು ತಿನ್ನಲಿಕ್ಕೆ ಇಂದ್ರ ಬಿಡ್ತಾ ಇಲ್ಲ, ದಯವಿಟ್ಟು ನನಗೆ ಅವಕಾಶ ಕೊಡು. ಆಗ ಕೃಷ್ಣ ಅರ್ಜುನ ಇಬ್ಬರೂ ಸೇರಿ ಆ ಕಾಂಡವ ವನಕ್ಕೆ ಬೆಂಕಿ ಹಚ್ತಾರೆ, ಮತ್ತು ಅಗ್ನಿಯನ್ನು ಉರಿಸಲಿಕ್ಕೆ ಅವರು ಅನುಮತಿ ಕೊಡ್ತಾರೆ. ಸೊ ಅದಾದ ನಂತರ ಆ ಅಗ್ನಿಯ ಒಂದು ಹೊಟ್ಟೆ ನೋವು ಅನ್ನೋದು ಶಾಂತವಾಗುತ್ತೆ. ಅಂದರೆ ದೇವಾನ್ ದೇವತೆಗಳಿಗೂ ಕೂಡ ತೊಂದರೆಗಳು ಬಂದಾಗ ಆ ತೊಂದರೆ ಶಮನ ಮಾಡುವಂಥವನು ಕೃಷ್ಣ. ಹೋಮನೇ ಎಲ್ಲ ಅಲ್ಲ, ಹೋಮ ಮಾಡಬೇಕು ಮಾಡಬಾರ್ದು ಅಂತಲ್ಲ, ಆದರೆ ಅದಕ್ಕೆ ಅಧಿಪತಿ ಯಜ್ಞೇಶ್ವರ ಅದು ಕೃಷ್ಣ ಅನ್ನೋದು ತಿಳಿದಿರಬೇಕು.
ಆದಿತ್ಯ ಪುತ್ರರಲ್ಲಿ ನಾನು ವಿಷ್ಣು ಮತ್ತು ರುದ್ರರಲ್ಲಿ ನಾನು ಶಿವ. ಸೊ ಆದಿತ್ಯ ಮಕ್ಕಳು ಆದಿತ್ಯರು ಅಂತ ಕರೀತಾರೆ. 12 ಜನ ಆದಿತ್ಯರಿದ್ದಾರೆ. ಇಂದ್ರ, ವಿವಸ್ವಾನ್, ಸಾವಿತ್ರಿ, ಹೀಗೆ 12 ಜನ ಆದಿತ್ಯರು ಅನೇಕರು. ಆದರೆ ಅದರಲ್ಲೂ ಕೂಡ ನಾನೇ ಮುಖ್ಯವಾದಂಥ ನಾನು ವಿಷ್ಣು. ಸೊ ಭಗವಂತ ಪ್ರಕಟನಾದ ಅದಿತಿಯ ಮಗನಾಗಿ, ಯಾರು ಅದಿತಿಯ ಮಗ ವಿಷ್ಣು ಯಾರು? ಉಪೇಂದ್ರ ಅಥವಾ ವಾಮನ. ಸೊ ವಾಮನ ರೂಪದಲ್ಲಿ ಭಗವಂತ ಪ್ರಕಟನಾಗ್ತಾನೆ, ಅದು ಸ್ವಯಂ ಕೃಷ್ಣನೇ. ಸೊ ಬಲಿ ಮಹಾರಾಜ 14 ಲೋಕನ ವಶಪಡಿಸ್ಕೊಂಡಿದ್ದ. ನಾನೇ ಒಡೆಯ ಅಂತ ಅವನಿಗೆ ಒಂದು ರೀತಿ ಅಹಂಕಾರ ಬಂದಿತ್ತು. ಸೊ ಆ ಒಡೆಯತನವನ್ನು, ಸುಳ್ಳು ಒಡೆಯತನವನ್ನು ಹೋಗಲಾಡಿಸಲಿಕ್ಕೆ ಭಗವಂತ ವಿಷ್ಣು ರೂಪವಾಗಿ ಬಂದ, ಹಾಗೂ ಬಲಿ ಮಹಾರಾಜನ ಅಹಂಕಾರವನ್ನು ತೆಗೆದುಹಾಕಿದ. ಬಲಿ ಮಹಾರಾಜ ಭಗವಂತನ ಮಹಾನ್ ಭಕ್ತ. 12 ಜನ ಮಹಾಜನರಲ್ಲಿ ಬಲಿ ಕೂಡ ಬಲಿ ಮಹಾರಾಜ ಮಹಾನ್ ಭಕ್ತ ಅಂತ ವಿವರಿಸಲಾಗಿದೆ. ಕೆಲವೊಮ್ಮೆ ಭಕ್ತರಲ್ಲೂ ಕೂಡ ಪದವಿಗಳಿಂದ ಕೆಲವೊಮ್ಮೆ ಅಹಂಕಾರ ಬಂದ್ಬಿಡ್ಬೋದು. ನಾನು ಈಗ ಶಾಸ್ತ್ರವನ್ನು ಓದ್ಬಿಟ್ಟಿದ್ದೀನಿ, ನಾನು ಜಪ ಮಾಡ್ತಾ ಇದ್ದೀನಿ, ನಾನು ಬೇರೆಯವರಿಗಿಂತ ಶ್ರೇಷ್ಠ ಅಂತ ಅಹಂಕಾರ ಬಂದರೆ ಭಗವಂತ ಅದನ್ನು ಒಂದು ರೀತಿಯಲ್ಲಿ ಬಗ್ಗಿಸ್ತಾನೆ. ಸೊ ಹಾಗೆ ಬಲಿ ಮಹಾರಾಜನಿಗೆ ನಾನು ಒಡೆಯ ಅಂತಹ ಭಾವನೆ ಬಂದಿರೋ ಕಾರಣ ಅವನಿಗೆ ನಿನಗಿಂತ ಒಡೆಯ ನಾನಿದ್ದೀನಿ ಅನ್ನೋದನ್ನು ಕೃಷ್ಣ ಬಂದು ತೋರಿಸ್ಕೊಂಡ. ರುದ್ರರಲ್ಲಿ ನಾನು ಶಿವ. ಅನೇಕರು ಶಿವನ ಆರಾಧನೆ ಮಾಡ್ತಾರೆ. ಶಿವನೇ ಎಲ್ಲ ಅಂತ ಕೂಡ ಪೂಜಿಸ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ರುದ್ರ ನಾನೇ. ಸೃಷ್ಟಿ, ಸ್ಥಿತಿ, ಪ್ರಳಯ. ಸೃಷ್ಟಿಗೆ ಬ್ರಹ್ಮ, ಪಾಲನೆಗೆ ವಿಷ್ಣು, ಪ್ರಳಯಕ್ಕೆ ಶಿವ. ಸೊ ಅನ್ಕೋತಾರೆ ಪ್ರಳಯ ಮಾಡಲಿಕ್ಕೆ ತುಂಬ ಶಕ್ತಿ ಬೇಕು, ಅದರಿಂದ ಶಿವನೇ ಶ್ರೇಷ್ಠ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಶಿವನಿಗೆ ಕೂಡ ಶಕ್ತಿ ಕೊಡ್ತಾ ಇರೋನು ನಾನು. ನನ್ನೇ ಒಂದು ವಿಸ್ತರಣೆ ಅದು. ಪುರಾಣಗಳಲ್ಲಿ ಅನೇಕ ಕಥೆಗಳು ಕೂಡ ಇದೆ. ಹೇಗೆ ಭಸ್ಮಾಸುರ ಶಿವನ ಆರಾಧನೆ ಮಾಡ್ತಾನೆ. ಶಿವ ಪ್ರಕಟನಾಗ ಕೇಳ್ಕೊತಾನೆ, ನನಗೆ ಯಾರ ತಲೆ ಮೇಲೆ ಕೈ ಇಡ್ತೀನಿ, ಭಸ್ಮ ಆಗಬೇಕು ಅಂತ. ಮತ್ತು ಅವನು ಶಿವನ ತಲೆ ಮೇಲೆ ಕೈ ಇಡಕ್ಕೆ ಕೊಡ್ತಾನೆ. ಅದೇ ಕೈ ಮೇಲೆ ಇಟ್ಟಿದ್ರು ಕೂಡ ಏನೂ ಆಗ್ತಾ ಇರಲಿಲ್ಲ. ಆದರೆ ಶಿವ ಕೊಟ್ಟಂತಹ ವರ ಸುಳ್ಳಾಗತ್ತಲ್ಲ, ಆದ್ದರಿಂದ ಶಿವ ಓಡ್ತಾನೆ. ಭಸ್ಮಾಸುರನಿಗೆ ಸಾಯಿಸೋಕ್ಕಾಗಲ್ಲ ಶಿವನ್, ಆದರೆ ವರ ಕೊಟ್ಟದ್ದು ಸುಳ್ಳಾಗುತ್ತೆ ಹೇಳಿ ಓಡ್ತಾನೆ ಅದು. ಸೊ ಹೆಂಗೆ ಇದರಿಂದ ಪಾರಾಗೋದು? ಶಿವನು ಕೂಡ ಹರಿಯ ನಾಮಸ್ಮರಣೆ ಮಾಡ್ತಾನೆ, ಕೃಷ್ಣ ಪ್ರಕಟನಾಗ್ತಾನೆ ಬ್ರಾಹ್ಮಣ ರೂಪದಲ್ಲಿ. ಮತ್ತು ಹೇಗೆ ಮಾತಲ್ಲಿ ಮರಳು ಮಾಡಿಸಿ ಭಸ್ಮಾಸುರನಿಗೆ ತನ್ನ ತಲೆ ಮೇಲೆ ಕೈ ಇಡು ಹಾಕಿ ಮಾಡ್ತಾನೆ. ಅನಂತರ ಅವನು ಭಸ್ಮ ಆಗ್ತಾನೆ. ಸೊ ಹೀಗೆ ಶಿವ ನಿಶ್ಚಯವಾಗಿ ಮಹಾನ್ ವೈಷ್ಣವಾನಾಂ ಯಥಾಶಂಭು. ಶಿವನು ನೀಲಕಂಠ ಅಂತ ಕುಡಿದಿದ್ದಾರೆ. ಯಾಕಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಸಮುದ್ರ ಮಂಥನ ಸಮಯದಲ್ಲಿ ಆ ಹಾಲ ವಿಷವನ್ನು ಅವನು ಪಾನ ಮಾಡ್ತಾನೆ. ಆದರೂ ತಿಳಿದಿರಬೇಕು, ಆ ಶಿವನೂ ಕೂಡ ಕೃಷ್ಣನ ಆರಾಧನೆ ಅನ್ನೋದು ಮಾಡ್ತಾನೆ, ಇದು ತಿಳಿದಿರಬೇಕು. ಅನಂತರ ಇದೆಲ್ಲ ಭಾಗವತದಲ್ಲಿರುವಂಥದ್ದು. ಅನೇಕರು ಅಂದ್ಕೋತಾರೆ ಇಸ್ಕಾನ್ ಸಂಸ್ಥೆಯವರು ಇವ್ರು ಮಾತ್ರ ಈ ಥರ ಶಿವ ಏನೋ ಕೃಷ್ಣನೇ ಶ್ರೇಷ್ಠ, ಶಿವ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನೇಕ ಜನ ದೂರ್ತಾರೆ. ಅಂದರೆ ಇದು ಶಾಸ್ತ್ರ ಪ್ರಮಾಣ. ಇದು ಶಾಸ್ತ್ರ, ಇದನ್ನು ಓದ್ತಾ ಇದ್ದೀವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದ, ವಿಭೂತಿ ಯೋಗದಲ್ಲಿ ಹೇಳಿದ್ದಾನೆ, ಭಾಗವತ ಮೇಲೆ ಹೇಳ್ತಾನೆ, ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಯಾರೋ ನಾನೇ ಶಿವ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಆಗೋದಿಲ್ಲ. ಅಥವಾ ವಿಷ್ಣು ಅಥವಾ ಶಿವನಾದರೂ ವಿರೋಧ ಮಾಡಲಿಕ್ಕೆ ಹೋಗಲ್ಲ, ಏನಪ್ಪ ತಪ್ಪು ಹೇಳ್ತಾ ಇದೆಯಾ, ಅದಂಗೆ ನೀನು ಹೇಳಿದೆ ಅಂತ ಅವನೇನು ವಿರೋಧ ಮಾಡೋಕ್ಕೆ ಹೋಗಲಿಲ್ಲ. ಅವನು ಸ್ವೀಕಾರ ಮಾಡ್ತಾ ಇದ್ದಾನೆ, ಹೌದು ಏನು ಸತ್ಯ ಇದೆ ಅದನ್ನು ಹೇಳ್ತಾ ಇದ್ದಾನೆ. ಅದನ್ನೇ ಇಲ್ಲಿ ಶುಕದೇವ ಗೋಸ್ವಾಮಿಯವರು ಇಲ್ಲಿ ಬರೆದಿದ್ದಾರೆ, ವೇದವ್ಯಾಸರು ಕೂಡ. ಪ್ರಗತಿಯನ್ನು ಅರಸುವರೆಲ್ಲಲ್ಲಿ ಅಂತಿಮ ಗುರಿಯು ನಾನು ಆಗಿದೆಯಲ್ಲ. ಮುಂದೆ ಬ್ರಹ್ಮರ್ಷಿನಾಂ ಭೃಗುರಹಂ, ಬ್ರಹ್ಮರ್ಷಿಗಳಲ್ಲಿ ಭೃಗುಮುನಿ ನಾನು. ಸೊ ಭೃಗುಮುನಿ ಸಪ್ತ ಋಷಿಗಳಲ್ಲಿ ಒಬ್ಬರು, ತುಂಬ ಪ್ರಭಾವಶಾಲಿಗಳು. ಭೃಗುಮುನಿ ಎಷ್ಟು ಶಕ್ತಿ ಅಂತ ಹೇಳಿದ್ರೆ,
ಅವರೊಮ್ಮೆ ಈ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠವಾದದ್ದು ಯಾರು ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾರೆ. ಗೊತ್ತಿದೆಯಾ ಕತೆ? ಮೊದಲು ಬ್ರಹ್ಮನ ಹತ್ರ ಹೋಗ್ತಾರೆ, ಬ್ರಹ್ಮನ ಕ್ರೋಧ ತರಿಸ್ತಾರೆ. ಅನಂತರ ಶಿವನ ಹತ್ರ ಹೋಗ್ತಾರೆ, ಶಿವನ ಕೂಡ ಕ್ರೋಧ ಪ್ರಕೃತಿ. ಅನಂತರ ವೈಕುಂಠಕ್ಕೆ ಹೋಗ್ತಾನೆ, ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಎದೆ ಮೇಲೆ ಒದಿತಾನೆ. ಸೊ ಅಲ್ಲಿಂದನೇ ಬಾಲಾಜಿಯ ಕತೆ ಶುರು ಆಗೋದು ಇಲ್ಲಿಂದನೇ. ತಿರುಪತಿ ಬಾಲಾಜಿಯ ಕತೆ, ಅದರಿಂದನೇ ಲಕ್ಷ್ಮೀದೇವಿ ಕೋಪಗೊಂಡು ಬಿಟ್ಟು ಹೋಗ್ತಾಳೆ. ಅದನ್ನು ಹುಡ್ಕೊಂಡು ಬಾಲಾಜಿ ಕೆಳಗೆ ಬರ್ತಾಳೆ. ಅಂದರೆ ಭೃಗು ಅಷ್ಟು ಪ್ರಭಾವಶಾಲಿ ಅವನು. ವೈಕುಂಠಕ್ಕೆ, ಕೈಲಾಸಕ್ಕೆ, ಸತ್ಯಲೋಕಕ್ಕೆ ಎಲ್ಲ ಓಡಾಡ್ದಂಥವನು. ಆದರೆ ಆ ವ್ಯಕ್ತಿಗೂ ಕೂಡ ಆದಿ ಆ ಶಕ್ತಿ ಕೊಡೋವನು ನಾನು. ಯಾಕಂದರೆ ಯಾವುದೇ ಒಂದು ಜೀವಾತ್ಮ ಇದೇ ದೇಹದಲ್ಲಿ ಬೇರೆ ಬೇರೆ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಗೆ ಜನ ಸ್ಪೇಸ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ ರಾಕೆಟಲ್ಲಿ. ಅಲ್ಲೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಒಂದು ರೀತಿ ಸ್ಪೇಸ್ ಸೂಟ್ ಹಾಕೋಬೇಕು. ಈ ಶರೀರದಲ್ಲಿ ಅಲ್ಲಿ ಹೋದರೆ, ಹಾಗೆ ಹೋದರೆ ಏನಾಗುತ್ತೆ, ಆ ಶರೀರ ಬರ್ಸ್ಟ್ ಆಗಿಬಿಡುತ್ತೆ, ಒಡೆದೋಗುತ್ತೆ. ಹಾಗೆ ಬೇರೆ ಬೇರೆ ಲೋಕಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ಶರೀರದಲ್ಲಿ ಸಾಧ್ಯ ಇಲ್ಲ. ಆದರೆ ಆ ಶಕ್ತಿ ಸಿಗಬೇಕು, ಒಬ್ಬನಿಗೆ ಸಿಗಬೇಕು ಅಂತ ಹೇಳಿದ್ರೆ ಅದು ಭಗವಂತನ ಕೃಪೆಯಿಂದ ಮಾತ್ರ. ಸೊ ಭೃಗು ಮಹರ್ಷಿ ಓಡಾಡಿದ್ರು. ಹಾಗಂತ ಅವರು ಪ್ರಭಾವಶಾಲಿ ಅಂತ ಯಾರು ತಿಳ್ಕೊಂಡು ಕೆಲವರು ಅವ್ರನ್ನೇ ಆರಾಧನೆ ಮಾಡ್ತಾರೆ. ಭೃಗು ಮಹರ್ಷಿಯ ಸಂತತಿಯವರು ನಾವು ಭೃಗುನೇ ಪೂಜೆ ಮಾಡ್ತೀವಿ ಅಂತ. ಸೊ ಆ ಋಷಿಗಳಿಗೂ ಕೂಡ ಆದಿ ನಾನು ಅನ್ನೋಂಥದ್ದು ಕೃಷ್ಣ ಸ್ಥಾಪಿಸ್ತಾ ಇದ್ದಾನೆ. ಅನಂತರ ರಾಜರ್ಷಿನಾಂ ಅಹಂ ಮನು. ಸೊ ಮನು, ಸ್ವಯಂಭೂ ಮನು, ಎಲ್ಲ ಮನುಷ್ಯರಿಗೆ ಆದಿ. ಮನುಷ್ಯ ಅನ್ನುವಂತಹ ಜೀವರಾಶಿ ಬರ್ತಾ ಇರುವಂಥದ್ದೇ ಸ್ವಯಂಭೂ ಮನುವಿಂದ. ಕೃಷ್ಣ ಹೇಳ್ತಾ ಇದ್ದಾನೆ, ಆ ಮನುಗೂ ಕೂಡ ರಕ್ಷಣೆ ಕೊಡುವಂಥವು ನಾನು. ಬ್ರಹ್ಮನ ಒಂದು ದಿವಸದಲ್ಲಿ 14 ಮನುಗಳು ಬರ್ತಾರೆ. ಸ್ವಯಂಭೂ ಮನು ಪ್ರಥಮವಾಗಿರುವಂಥವನು, ಅನಂತರ ನಾನಾ ಮನುಗಳು ಬರ್ತಾರೆ. ಈಗ ನಡೀತಾ ಇರುವಂಥ ಮನು ಈಗ ವೈವಸ್ವತ ಮನು. ಸೊ ವೈವಸ್ವತ ಮನು ಅವನಿಗೂ ಒಮ್ಮೆ ಏನಾಗುತ್ತೆ, ಪ್ರಳಯವನ್ನು ನೋಡುವಂಥ ಅವಕಾಶ ಬರುತ್ತೆ. ಆದರೆ ಭಗವಂತ ಅವನು ಕಾಪಾಡಲಿಕ್ಕೋಸ್ಕರ ಒಂದು ಸಣ್ಣ ಮೀನಿನ ರೂಪದಲ್ಲಿ ಬರ್ತಾನೆ, ಮತ್ಸ್ಯ ರೂಪದಲ್ಲಿ ಬಂದು ಪ್ರಳಯ ಕಾಲದಲ್ಲಿ ಅವನಿಗೆ ಉಪದೇಶ ಮಾಡ್ತಾನೆ, ದೊಡ್ಡ ಹಡಗು ಮಾಡು, ಎಲ್ಲ ಜೀವರಾಶಿಗಳನ್ನು ತುಪ್ಪಿಸ್ಕೊ ಅಂತ ಹೇಳಿ ದೊಡ್ಡ ಹಡಗು ಮಾಡಿ ಅದರಲ್ಲಿ ಮನು, ಎಲ್ಲ ವೈವಸ್ವತ ಮನು ಎಲ್ಲ ಜೀವರಾಶಿಗಳನ್ನು ತುಂಬಿಸ್ಕೊಂಡು ಆ ಸಮುದ್ರದಲ್ಲಿ ತೇಲ್ತಾ ಇರಬೇಕಾದ್ರೆ ಮತ್ಸ್ಯ ಅವತಾರ ಭಗವಂತ ವಿಷ್ಣು ಮತ್ಸ್ಯ ರೂಪದಲ್ಲಿ ಬಂದು ಆ ಹಡಗನ್ನು ಕಾಪಾಡ್ತಾನೆ. ಹಾಗೂ ಅದೇ ಸಮಯದಲ್ಲಿ ಮನುಗೆ ಎಲ್ಲ ವೇದಗಳ ಉಪದೇಶವನ್ನು ಕೊಡ್ತಾನೆ. ಮುಂದೆ ಬರುವಂಥ ಮನ್ವಂತರದಲ್ಲಿ ನೀ ಏನು ಮಾಡಬೇಕು ಅಂತ ಉಪದೇಶ ಭಗವಂತ ಕೊಡ್ತಾನೆ. ಅದರಿಂದ ಮನುಷ್ಯ ಜೀವರಾಶಿಗೆ ಆದಿ ಆಗಿದ್ದರೂ ಕೂಡ ಅವನಿಗೆ ಆದಿ ಯಾರು? ಭಗವಂತ. ಯಾಕಂದರೆ ಅನೇಕರಿಗೆ ಪಿತೃಗಳ ಆರಾಧನೆ ತುಂಬ ಆಸಕ್ತಿ. ತಂದೆ, ತಾತ, ಪಿತೃಗಳು ಈ ಪೂಜೆಯಲ್ಲೇ ತೊಡಗಿರ್ತಾರೆ. ಪಿತೃಪೂಜೆ ಜಾಸ್ತಿ ಶ್ರೇಷ್ಠ ಅಂತ. ಆದರೆ ಆ ಎಲ್ಲ ಪಿತೃಗಳಿಗೆ ಆದಿ ಅಂತ ಮನಗೂ ಕೂಡ ಮೇಲ್ಪಟ್ಟಂಥವನು ನಾನು ಅನ್ನೋದನ್ನು ಕೃಷ್ಣ ಇಲ್ಲಿ ತನ್ನ ವೈಭವವನ್ನು ಸೂಚಿಸ್ತಾ ಇದ್ದಾನೆ. ಅನಂತರ ಸಿದ್ಧೇಶ್ವರನಾಂ ಕಪಿಲಃ, ಅದಕ್ಕಿಂತ ಮುಂಚೆ ದೇವರ್ಷಿನಾಂ ನಾರದೋಹಂ. ಇದು 21ನೇ ವೈಭವ ಇಲ್ಲಿ ಹೇಳ್ತಾನೆ, ನಾರದ ನಾನು. ಇದೆಲ್ಲ ಯಾಕೆ ಹೋಲಿಕೆ ಮಾಡ್ತಾನೆ? ಅನೇಕರು ಇಂಥವ್ರನ್ನ ಆಕರ್ಷಿತರಾಗಿ ಅವರೇ ಎಲ್ಲ ಅಂತ ತಿಳಿದವರಿಗೆ ಹೇಳ್ತಾ ಇರುವಂಥದ್ದು. ಸೊ ಇದರ ಹಿಂದೆ ನಾನಿದ್ದೀನಿ. ನಾರದ ಮುನಿಗಳು ಅವರು ತ್ರಿಲೋಕ ಸಂಚಾರಿ, ಅವರು ಕೂಡ ಎಲ್ಲ ಕಡೆ ಓಡಾಡ್ತಾರೆ. ನರಕಲೋಕಕ್ಕೆ ಹೋಗ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಅಸುರನ್ನು ಹೋಗಿ ಭೇಟಿಯಾಗ್ತಾರೆ. ರಾವಣ, ಹಿರಣ್ಯಕಶಿಪು ಯಾರನ್ನು ಭೇಟಿಯಾಗಿಲ್ಲ ಅಂತ ಎಲ್ಲ ಕಡೆ ಹೋಗ್ತಾರೆ, ಸುರಕ್ಷಿತವಾಗಿರ್ತಾರೆ. ಯಾರು ಏನು ಕೂಡ ಅವ್ನು ಮಾಡಲಿಕ್ಕಾಗೋದಿಲ್ಲ. ಹಾಗೂ ಅನೇಕ ಭಕ್ತರಿಗೆ ಅವರು ಪರಿಪೂರ್ಣತೆ ಕೊಡಲಿಕ್ಕೆ ಮಾರ್ಗದರ್ಶನ ಆಗಿದ್ದಾರೆ. ಧ್ರುವ ಮಹಾರಾಜ ತಗೊಳ್ಳಿ, ಪ್ರಹ್ಲಾದ್ ಮಹಾರಾಜ ತಗೊಳ್ಳಿ, ಮೃಗಾರಿ, ವಾಲ್ಮೀಕಿ ಮಹರ್ಷಿ, ಎಲ್ಲ ವ್ಯಕ್ತಿಗಳಿಗೆ ತಮ್ಮ ಜೀವನದ ಪರಿಪೂರ್ಣತೆ ಸಿಗಲಿಕ್ಕೋಸ್ಕರ ನಾರದ ಮುನಿಗಳು ಗುರುಗಳಾಗಿ ನಿಂತಿದ್ದಾರೆ. ಆದರೆ ಆ ನಾರದ ಮುನಿಗಳಿಗೂ ಕೂಡ ಗುರು ನಾನು. ಅದರಿಂದನೇ ನಾರದ ಮುನಿಗಳು ನಾರಾಯಣ ನಾರಾಯಣ ಸದಾ ಜಪಿಸ್ತಾ ಇರ್ತಾರೆ. ಆ ಭಗವಂತ ಕೃಷ್ಣನ ಒಂದು ಶಕ್ತಿಯಿಂದ ನಾರದ ಮುನಿಗಳು ಅಂತ ತ್ರಿಲೋಕ ಸಂಚಾರಿ ಆಗಿರುವಂಥದ್ದು. ಅನಂತರ ಹವಿರ್ಧಾನ್ಯಪಿ ಧೇನುಷು, ಗೋವುಗಳಲ್ಲಿ ನಾನು ಕಾಮಧೇನು. ಸೊ ಕಾಮಧೇನು ಅನ್ನುವಂಥದ್ದು ವಿಶೇಷವಾದಂತಹ ಒಂದು ಆಕಳು ವಶಿಷ್ಠ ಮುನಿಗಳ ಹತ್ರ ಇತ್ತು. ಆಕಳಿನ ವೈಭವ ಏನು?
ಆ ಥರದ ಹೋಗಿ ಏನು ಕೇಳಿದ್ರು ಕೂಡ ಅದು ಕೊಡುತ್ತೆ. ನಿಮಗೇನು ಅಡುಗೆ ಮಾಡಬೇಕು ಅಂತಿಲ್ಲ, ಏನೆಲ್ಲ ಅಡುಗೆ ಬೇಕು, ಹೋಳಿಗೆ ಬೇಕಾ, ಒಗ್ಗಾಣಿ ಬೇಕಾ, ಏನೋ ಎಂತೆಂಥ ತಿಂಡಿಗಳು ಚಪ್ಪನ್ ಭೋಗ್ ಬೇಕಾ, ಹೋಗಿ ಕೇಳಿದ್ರೆ ಸಾಕು. ಕೇವಲ ಹಾಲು ಒಂದೇ ಕೊಡೋದಲ್ಲ, ಕೇವಲ ಏನೋ ಪದಾರ್ಥಗಳು ಕೊಡೋದೇ ಅಂತ ಅಲ್ಲ, ಸೈನ್ಯವನ್ನು ಕೂಡ ಕೊಡ್ಬೋದು. ಹೇಗೆ ಒಮ್ಮೆ ವಿಶ್ವಾಮಿತ್ರ ಮುನಿಗಳು ಅವರು ಬಂದಿರ್ತಾರೆ, ಬೇಟೆ ಆಡ್ಕೊಂಡು ಬಂದಿರ್ಬೇಕಾದ್ರೆ ಸುಸ್ತಾಗಿರ್ತಾರೆ. ಏನು ಮಾಡೋದು ಅಂತ ಚಿಂತನೆಯಲ್ಲಿದ್ದಾಗ ಅಲ್ಲಿ ವಶಿಷ್ಠ ಮುನಿಗಳ ಆಶ್ರಮ ಕಾಣುತ್ತೆ. ಅಲ್ಲಿ ಹೋಗಿ ಏನಾದರೂ ಸಿಗುತ್ತಾ, ಆಹಾರ ಸಿಗುತ್ತಾ ಅಂತ ಕೇಳಿದಾಗ, ಸ್ವಲ್ಪ ಆಹಾರ ಏನು, ನಿಮಗೆ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಹೇಳಿ ಸಾವಿರಾರು ಜನ ಸೈನಿಕರಿಗೆ ಒಳ್ಳೆಯ ಊಟ ಕೊಡಿಸ್ತಾರೆ. ಎಲ್ಲಿಂದ ಬಂತು ನೋಡಿದಾಗೆ ಕಾಮಧೇನು ಅನೇಕ ರೀತಿಯ ಆಹಾರಗಳನ್ನು ಕೊಡ್ತಾ ಇದೆ. ನಂತರ ವಿಶ್ವಾಮಿತ್ರ ಮುನಿಗೆ ಏನನ್ಸುತ್ತೆ, ರಾಜನಾಗಿದ್ದ, ಅಂದರೆ ಇದು ನನ್ನ ಹತ್ರ ಇರಬೇಕು, ಈ ಆಶ್ರಮದಲ್ಲಿರುವಂಥ ಋಷಿಗಳ ಹತ್ರ ಯಾಕಿದೆ, ನಾನು ರಾಜ, ಎಲ್ಲ ಐಶ್ವರ್ಯ ನನಗೆ ಸಿಗಬೇಕು ಅಂಥೇಳಿ ಆ ಆಕಳನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ವಶಿಷ್ಠ ಮುನಿಗಳು ಹೇಳ್ತಾರೆ, ನಿನ್ನ ರಕ್ಷಣೆ ನೀನೇ ಮಾಡ್ಕೋ, ನಾನು ಏನೋ ಸಾಧು, ನಾನೇನು ರಾಜನ ಮೇಲೆ ಹಲ್ಲೆ ಮಾಡಲಿಕ್ಕಾಗೋದಿಲ್ಲ, ನಿನ್ನ ರಕ್ಷಣೆ ನೀನೇ ಮಾಡ್ಕೊ ಅಂತ ಹೇಳ್ತೀನಿ. ಆಗ ಕಾಮಧೇನುವಿಂದ ಅನೇಕ ಸೈನಿಕರು ಹೊರಗೆ ಬರ್ತಾರೆ. ಆ ಸೈನಿಕರು ಬಂದು ಆ ರಾಜನನ್ನು ಸೋಲಿಸ್ಬಿಡ್ತಾರೆ. ಸೊ ಹೀಗೆ ಆ ಕಾಮಧೇನು ಅಂತಹ ಆಕಳಿದೆ. ಅನೇಕರು ಗೋಪೂಜೆ ಮಾಡ್ತಾರೆ. ಅನ್ಕೋದ್ರೆ ಗೋವನೇ ಎಲ್ಲ, ಗೋಪೂಜೆ ಮಾಡಿ ಅಂತ ಹೇಳಿದ್ರೆ ಗೋವನೇ ಎಲ್ಲ ಅಂತ ತಿಳಿಬಾರ್ದು. ಗೋನ ಪೂಜೆ ಯಾಕೆ ಮಾಡ್ತಾ ಇದ್ದೀವಿ, ಯಾಕಂದರೆ ಕೃಷ್ಣನಿಗೆ ಅದು ಇಷ್ಟ. ಗೋಪಾಲ, ಅಕಸ್ಮಾತಿಗೆ ಕೃಷ್ಣನಿಗೆ ನಾಯಿ ಇಷ್ಟ ಆಗಿದ್ರೆ ನಾಯಿ ಪೂಜೆ ಮಾಡ್ತಾಯಿದ್ವಿ. ಇಷ್ಟೇ, ನಾವು ಪೂಜೆ ಮಾಡ್ತಾ ಇರೋದು ಗೋವು ಇಷ್ಟ ಅಂತ ಪೂಜೆ ಮಾಡ್ತಾ ಇಲ್ಲ ನಾವು. ಗೋವನ್ನು ಯಾಕೆ ಪೂಜೆ ಮಾಡ್ತಾಯಿದ್ವಿ, ಕೃಷ್ಣನಿಗೆ ಅದು ಇಷ್ಟ, ಅದಕ್ಕೋಸ್ಕರ ಭಕ್ತರು ಗೋವನ್ನು ಪೂಜೆ ಮಾಡ್ತಾರೆ. ಅರೆ ಗೋವನೇ ಎಲ್ಲ ಅಂತ ನಂಬಿದ್ರೆ ಗೋವು ನಮಗೆ ಮೋಕ್ಷ ಕೊಡೋದಿಲ್ಲ, ತಿಳಿದಿರಬೇಕು. ಗೋವಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ, ಆರಾಧನೆ ಮಾಡ್ತೀವಿ, ಪುಣ್ಯ ಸಿಗುತ್ತೆ. ಅರೆ ಕೃಷ್ಣ ಚಿಂತನೆ ಮಾಡಿದೆ ಗೋವನೇ ಎಲ್ಲ ಅಂತ ಹೇಳಿದ್ರೆ ಮತ್ತೆ ತಿರ್ಗ ಅವ್ನು ಗೋವಾಗಿ ಹುಟ್ಟುತ್ತಾನೆ. ಭರತ ಮಹಾರಾಜು ಜಿಂಕೆಯನ್ನು ಚಿಂತನೆ ಮಾಡಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಹಾಗೆ ಭೌತಿಕ ಜಗತ್ತಲ್ಲಿ ಏನೇ ಚಿಂತನೆ ಮಾಡಿದ್ರೂ ಕೂಡ ನಾವು ಅದಾಗೆ ಹುಟ್ಟುತ್ತೀವಿ ಹೊರತು ನಮಗೆ ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ಇರೋಂಥ ಶಕ್ತಿ ಕೃಷ್ಣನ ತಿಳಿದಿರಬೇಕು. ಸೊ ಅದನ್ನು ಇಲ್ಲಿ ಕೃಷ್ಣ ವಿವರಿಸ್ತಾ ಹೋಗ್ತಾ ಇದ್ದಾನೆ. ಅನಂತರ ಸಿದ್ಧೇಶ್ವರನಾಂ ಕಪಿಲ ಮುನಿ ನಾನು. ಸೊ ಕಪಿಲ ತುಂಬ ಪ್ರಭಾವಶಾಲಿಯಾದಂತಹ ಮುನಿಗಳು. ಸಾಂಖ್ಯಯೋಗವನ್ನು ಕೊಟ್ಟರು ದೇವಹೂತಿಗೆ, ತನ್ನ ತಾಯಿ ದೇವಹೂತಿಗೆ ಸಾಂಖ್ಯ ವಿದ್ಯೆಯನ್ನು ಕೊಟ್ಟಾಗ ಸಕಲ ಸೃಷ್ಟಿ ಭೌತಿಕ ಜಗತ್ತೇನೇ ನಡೀತಾ ಇದೆ, 23 ಮೂಲ ವಸ್ತುಗಳು, ಇದೆಲ್ಲ ವಿವರಿಸ್ತಾ ಹೋಗ್ತಾರೆ. ಹಾಗೂ ಅವರ ಆಶ್ರಮದಲ್ಲಿ ಇರ್ತಾರೆ. ಸಗರನ ಮಕ್ಕಳು 60,000 ಮಕ್ಕಳು. ಸಗರ ಅಶ್ವಮೇಧ ಯಜ್ಞ ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಜ್ಞ ಮಾಡಿದಾಗ ಇಂದ್ರ ಭಯಗೊಂಡು ಅಶ್ವಮೇಧ ಯಜ್ಞ ಪೂರ್ಣ ಆದರೆ ನನ್ನ ಸ್ಥಾನ ಎಲ್ಲ ಹೊಟ್ಟೋಗುತ್ತೆ ಅಂಥೇಳಿ ಅಶ್ವನ ಕುದುರೆಯನ್ನು ಅಪಹರಿಸ್ಕೊಂಡು ಹೋಗಿ ಕಪಿಲ ಮುನಿಗಳ ಆಶ್ರಮ ಇಟ್ಬಿಡ್ತಾರೆ. ಮತ್ತು ಸಗರನ 60,000 ಮಕ್ಕಳು ಹುಡ್ಕೊಂಡು ಹೋಗ್ತಾರೆ, ಎಲ್ಲೋಯ್ತು ಕುದುರೆ, ಅಶ್ವಮೇಧ ಯಜ್ಞ ಪೂರ್ಣ ಆಗಬೇಕು ಅಂತ ಹುಡ್ಕೊಂಡು ಬಂದಾಗ ಕಪಿಲ ಮುನಿಗಳ ಆಶ್ರಮದಲ್ಲಿರುತ್ತೆ. ಸೊ ಅವ್ರು ಅಂದ್ಕೋತಾರೆ ಈ ಋಷಿನೇ ಕದ್ದಿರಬೇಕು ಅಂಥೇಳಿ ಅವನ ಮೇಲೆ ಆಕ್ರಮಣ ಮಾಡೋಕ್ಕೆ ಹೋಗ್ತಾರೆ. ಕಪಿಲ ಮುನಿಗಳು ಸುಮ್ಮನೆ ತಪ್ಸಲ್ಲಿ ಕೂತಿರ್ತಾರೆ, ಕೂತ್ಕೊಂಡು ನೋಡಿ ಅಂತಾರೆ, ಹೂಂಕಾರ ಮಾಡ್ತಾರೆ ಅಷ್ಟೇ. ಆ ಹೂಂಕಾರದಿಂದನೇ 60,000 ಮಕ್ಕಳು ಭಸ್ಮ ಆಗಿಬಿಡ್ತಾರೆ. ಅಂತಹ ಶಕ್ತಿ ಕಪಿಲ ಮುನಿಗಳದ್ದು. ಏನೂ ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಶಾಪ ಇಲ್ಲ, ಏನೂ ಇಲ್ಲ, ಕೇವಲ ಹೂಂಕಾರದಿಂದ ಭಸ್ಮ ಆಗ್ಬಿಟ್ರು. ಅದಕ್ಕೋಸ್ಕರ ಮುಂದೆ ಭಗೀರಥ ಅವನು ತಪಸ್ಸೆ ಮಾಡಿ ಗಂಗೆಯನ್ನು ಕರೆತರ್ತಾನೆ. ಸೊ ಆ ಕಥೆ ಎಲ್ಲ ಕೇಳಿದ್ದೀವಿ. ಸೊ ಆ ಕಪಿಲ ಮುನಿನೂ ಕೂಡ ನಾನು. ಅನಂತರ ಸುಪರ್ಣೋಹಂ ಪತಿತ್ರಾಣಂ, ಪಕ್ಷಿಗಳಲ್ಲಿ ನಾನು ಗರುಡ. ಸೊ ಗರುಡನಲ್ಲಿ ಎಂತಹ ಶಕ್ತಿ, ಸೊ ಯಾರೂ ಕೂಡ ಅವನು ಸೋಲ್ಸೋಕ್ಕಾಗೋದಿಲ್ಲ. ಮನಸ್ಸಿನ ವೇಗದಲ್ಲಿ ಗರುಡ ಹಾರ್ಕೊಂಡು ಹೋಗ್ತಾನೆ. ಸಮುದ್ರ ಮಂಥನ ಮಾಡಬೇಕಾದ್ರೆ ಆ ಮಂದಾರ ಪರ್ವತವನ್ನು ತರಬೇಕಾಗಿತ್ತು, ಅದನ್ನು ಸಮುದ್ರ ಮಂಥನ ಮಾಡಲಿಕ್ಕೆ. ಅರೆ ಯಾರಿಗೂ ದೇವತೆಗಳಿಗೆ ಎತ್ತಕ್ಕಾಗ್ತಾ ಇರಲಿಲ್ಲ. ಅರೆ ಗರುಡ ಬಂದು ಅದನ್ನು ಸುಲಭವಾಗಿ ಎತ್ಕೊಂಡು ಬಂದು ಅದನ್ನು ನೀಡ್ತಾನೆ. ಸೊ ಗರುಡದಲ್ಲಿರುವಂಥ ವೈರಾಗ್ಯ ಕೂಡ ವಿವರಿಸಲಾಗಿದೆ. ಹೇಗೆ ಒಮ್ಮೆ ಅವನ ತಾಯಿ ವಿನತ ಅವರನ್ನು ಸರ್ಪಗಳು ದಾಸಿಯಾಗಿ ಮೋಸದಿಂದ ಇಟ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಪಗಳು ಹೇಳುತ್ತೆ, ನನಗೆ ಅಮೃತ ತರಬೇಕು ನೀವು ಅಂತ.
ಮತ್ತು ಇಂದ್ರಲೋಕಕ್ಕೆ ಹೋಗ್ತಾನೆ. ಇಂದ್ರ ಮತ್ತು ಅನೇಕ ದೇವಾನುದೇವತೆಗಳು ಯುದ್ಧ ಮಾಡ್ತಾರೆ ಗರುಡನ ಜೊತೆ. ಗರುಡ ಅವರನ್ನೆಲ್ಲ ಸೋಲಿಸ್ತಾನೆ. ಮತ್ತು ಇಂದ್ರ ಹೇಳ್ತಾನೆ ಗರುಡನಿಗೆ, ನೋಡು ಇದು ಒಳ್ಳೆಯದಲ್ಲ, ನಿಂಗೆ ಶಕ್ತಿ ಇರ್ಬೋದು, ಆದರೆ ಅಮೃತವನ್ನು ಸರ್ಪಗಳು ಕೊಟ್ಟರೆ, ಸರ್ಪಗಳಿಗೆ ಈ ಅಮೃತ ಸಿಕ್ಕಿ ಅವರು ಅಮರರಾದರೆ ಎಲ್ಲವನ್ನು ಅವರು ನಾಶ ಮಾಡಿಬಿಡ್ತಾರೆ, ಕೊಡಬಾರ್ದು ಅಂತ. ಗರುಡ ಹೇಳ್ತಾನೆ, ಚಿಂತೆ ಮಾಡಬೇಡ, ನಾನು ಕೊಡಬೇಕು ಅಂತ ನನಗೆ ಇಚ್ಛೆ ಇಲ್ಲ, ನನ್ನ ತಾಯಿನ ಬಿಡುಗಡೆ ಮಾಡಬೇಕಷ್ಟೇ, ನನ್ನ ತಾಯಿ ನನ್ನ ಕಡೆ ಬಂದಾಗ ನೀನು ಬಂದಿದ್ದು ಎತ್ಕೊಂಡು ಹೋಗ್ಬಿಡು ಅಂತ ಹೇಳಿ ಮಾತಾಡ್ಕೋತಾರೆ. ಗರುಡ ಎತ್ಕೊಂಬರ್ತಾನೆ. ಅರೆ ಗರುಡ ಎತ್ಕೊಂಬರ್ಬೇಕಾದ್ರೆ ಅವನಿಗೆ ಅನ್ನಿಸ್ಲಿಲ್ಲ, ಅಮೃತ ಇದೆ ನನ್ನ ಕೈಯಲ್ಲಿ, ನಾನು ಕುಡಿಬೋದಲ್ಲ ಅಂತ ಗರುಡ ಅದನ್ನು ಕುಡಿಲಿಲ್ಲ ಅವನು. ಅಂದರೆ ಇಂತಹ ವೈರಾಗ್ಯ ಕೂಡ ಆ ಗರುಡನಲ್ಲಿ ಶಕ್ತಿ ಇದೆ, ವೈರಾಗ್ಯ ಇದೆ. ಆದರೆ ಆ ಗರುಡನಿಗಿಂತ ಶ್ರೇಷ್ಠವಾದಂಥವನು, ಈ ಗುಣಗಳು ಕೊಟ್ಟಂಥವನು ನಾನು. ಸೊ ಪಕ್ಷಿಗಳಲ್ಲಿ ನಾನು ಗರುಡ, ನನ್ನ ವೈಭವ ಕೃಷ್ಣ ಹೇಳ್ತಾ ಇದ್ದಾನೆ. ಅನಂತರ ಮನುಕುಲಾತ್ ಪಿತೃಗಳಲ್ಲಿ ನಾನು ದಕ್ಷ ಮತ್ತು ಪಿತೃಗಳಲ್ಲಿ ನಾನು ಅರ್ಯಮ. ಸೊ ದಕ್ಷ ಪ್ರಜಾಪತಿ, ದಕ್ಷ ಅಂತ ಹೇಳಿದ್ರೆ ಎಕ್ಸ್ಪರ್ಟ್, ಪರಿಣಿತನಾದಂಥವನು. ಸಾವಿರಾರು ಮಕ್ಕಳನ್ನು ಸೃಷ್ಟಿ ಮಾಡ್ದವನು, ಲಕ್ಷಾಂತರ ಮಕ್ಕಳನ್ನು ಸೃಷ್ಟಿ ಮಾಡಿದ ದಕ್ಷ ಪ್ರಜಾಪತಿ. ಅವನು ಯಜ್ಞಗಳು ಮಾಡಿ, ಅನೇಕ ಯಜ್ಞಗಳು ಮಾಡೋದು, ಮಕ್ಕಳನ್ನು ಸೃಷ್ಟಿ ಮಾಡೋದು. ಆದರೆ ಅವನಿಗೆ ಆ ಶಕ್ತಿ ಎಲ್ಲಿಂದ ಸಿಗ್ತಾ ಇದೆ? ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಕೊಡ್ತಾ ಇರೋವಂಥವನು ನಾನು ಪ್ರಜಾಪತಿ. ಯಾಕಂದರೆ ಅನೇಕರು ಮಕ್ಕಳಾಗಬೇಕು ಅಂತ ಹೇಳಿದರೆ ಬೇರೆ ಬೇರೆ ಔಷಧಿ ಕುಡಿದ್ರೆ ನನಗೆ ಮಕ್ಕಳಾಗತ್ತೆ ಅಂತನೋ, ಅಥವಾ ಬೇರೆ ಬೇರೆಯವ್ರನ್ನ ಆರಾಧನೆ ಮಾಡೋದರಿಂದ ಮಕ್ಕಳಾಗುತ್ತೆ ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರಜೆ ಉತ್ಪನ್ನ ಆಗಬೇಕು ಅಂತ ಹೇಳಿದ್ರೆ ಅದೇ ಮೂಲ ಕಾರಣ ನಾನು. ನನ್ನ ಅನುಮತಿ ಇಲ್ಲದೆ ಯಾವುದೇ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅನಂತರ ಅರ್ಯಮ ಇವರು ಕೂಡ ಆದಿತ್ಯರಲ್ಲಿ ಒಬ್ಬರು. ಸೊ ನ್ಯಾಯ ಕೊಡುವಂಥವರು. ಸೊ ಯಮರಾಜನ ಹಾಗೆ ಆರ್ಯಮ ಅನ್ನುವಂಥದ್ದೊಂದು ಲೋಕ ಇದೆ. ಸೊ ನ್ಯಾಯ ಸರಿಯಾಗಿ ಕೊಡುವಂಥವನು ಆರ್ಯಮ, ಧರ್ಮರಾಜ. ಆದರೆ ಆ ಧರ್ಮಕ್ಕೆ ಕಾರಣ ನಾನು. ಅನಂತರ ಮಾವಿದ್ಯಾನಾಂ ದೈತ್ಯಾನಾಂ ಪ್ರಹ್ಲಾದಂ ಅಮೈಶ್ವರಂ. ದ್ವಿತೀಯ ಆಸುರಿ ಪುತ್ರರಲ್ಲಿ ಪ್ರಹ್ಲಾದ ಮಹಾರಾಜನು ನಾನು. ಪ್ರಹ್ಲಾದ ಮಹಾರಾಜ ಎಷ್ಟು ಮಹಾನ್ ಭಕ್ತ. ಎಂತೆಲ್ಲ ಕಷ್ಟಗಳು ಹಿರಣ್ಯಕಶಿಪು ಕೊಟ್ಟರೂ ಕೂಡ ಆ ಎಲ್ಲ ಕಷ್ಟಗಳನ್ನು ಎದುರಿಸ್ತಾ ಆ ತಾಳ್ಮೆಯಲ್ಲಿ ಮುಂದುವರೆದ. ಎಷ್ಟೆಲ್ಲ ಕಷ್ಟಗಳು ಬಂತು, ಆದರೆ ಪ್ರಹ್ಲಾದನಿಗೆ ಆ ತಾಳ್ಮೆ ಕೊಟ್ಟಂಥವ್ನು ಯಾರು? ಆ ಧೈರ್ಯ ಕೊಟ್ಟಂಥವ್ನು ಯಾರು? ಅವನ ರಕ್ಷಣೆ ಮಾಡಿದಂಥವ್ನು ಯಾರು? ಅದು ನಾನು. ಅನಂತರ ಸೋಮಂ ನಕ್ಷತ್ರಾನಾಂ, ನಕ್ಷತ್ರಗಳಲ್ಲಿ ಚಂದ್ರ ನಾನು. ಸೊ ಕಥೆ ಇದೆ, ಹೇಗೆ ಚಂದ್ರ ಅವನು 27 ನಕ್ಷತ್ರಗಳು. ಸೊ ಇವರೆಲ್ಲ ದಕ್ಷನ ಮಕ್ಕಳು, ಹೆಣ್ಣುಮಕ್ಕಳು. ಅವರೆಲ್ಲ ಅವನು ವಿವಾಹಿತನಾಗ್ತಾನೆ ಚಂದ್ರ. ಆದರೆ ಇವರೆಲ್ಲರೂ ಇದ್ದರೂ ಕೂಡ ಚಂದ್ರನಿಗೆ ರೋಹಿಣಿ ನಕ್ಷತ್ರದ ಮೇಲೆ ಅವನಿಗೆ ಪ್ರೀತಿ ಜಾಸ್ತಿ. ಆಗ ಮಿಕ್ಕಿದ್ದ 26 ಮಕ್ಕಳು ಹೋಗಿ ತಂದೆಗೆ ಹೇಳ್ತಾರೆ, ಹೀಗೆ ನಿಮ್ಮ ಅಳಿಯ ಒಬ್ಬಳ ಮೇಲೆ ಮಾತ್ರ ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಅವನು ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ. ದಕ್ಷನಿಗೆ ಕೋಪ ಬಂದು ಶಾಪ ಹಾಕ್ಬಿಡ್ತಾನೆ, ನಿನ್ನ ತೇಜಸ್ಸೆಲ್ಲ ಹೋಗ್ಬಿಡ್ಲಿ ಅಂತ. ತುರಂತವಾಗಿ ಚಂದ್ರನ ತೇಜಸ್ಸೆಲ್ಲ ಹೋಗ್ಬಿಡುತ್ತೆ. ಸೊ ಏನು ಮಾಡೋದು? ಮತ್ತೆ ಅವನು ತಿರ್ಗಾ ಶಿವನ ಆರಾಧನೆ ಮಾಡ್ತಾನೆ. ಶಿವನ ಆರಾಧನೆ ಮಾಡಿ ಶಿವ ಅವನಿಗೆ ವರ ಕೊಡ್ತಾನೆ, ಆಯಿತು ಯಾವಾಗಲೂ ನೀನು ಕತ್ಲೆ ಆಗಿರೋದು ಬೇಡ, 15 ದಿವಸ ಕತ್ಲೆ ಆಗಿರು, 15 ದಿವಸ ನೀನು ಪೂರ್ಣವಾಗಿ ಕಂಗೊಳಿಸು ಅಂತ. ಸೊ ಅದರಿಂದ ಇದು ಶುರು ಆಯಿತು, ಹುಣ್ಣಿಮೆ, ಅಮಾವಾಸ್ಯೆ ಅನ್ನುವಂಥದ್ದು. ಸೊ ಆ ಚಂದ್ರನ ಒಂದು ಬೆಳಕಿನಿಂದ ಎಲ್ಲ ತರಕಾರಿಗಳಲ್ಲಿ ರಸ ಅನ್ನೋದು ಬರುತ್ತೆ. ತರಕಾರಿಗಳಲ್ಲಿ, ಔಷಧಿಗಳಲ್ಲಿ, ಗಿಡಮೂಲಿಕೆಗಳಲ್ಲಿ ಆ ಸತ್ವ ಏನಿದೆ ಅದು ಬರ್ತಾ ಇರೋದು ಚಂದ್ರನ ಕಿರಣಗಳಿಂದ. ಸೂರ್ಯನ ಕಿರಣಗಳು ಬೇಕು, ಸೂರ್ಯನ ಕಿರಣಗಳಿಂದನೇ ಎಲ್ಲವೂ ಬರೋದಿಲ್ಲ. ಚಂದ್ರನ ಕಿರಣಗಳಿಂದ ಈ ಔಷಧಿಗಳಲ್ಲಿ, ತರಕಾರಿಗೆ ರಸ ಅನ್ನೋದು ಬರುತ್ತೆ. ಆದರೆ ಆ ಚಂದ್ರನಿಗೂ ಶಕ್ತಿ ಕೊಡುತ್ತಾ ಇರುವಂಥವನು ನಾನು. ಸೊ ಇದು ಭಗವಂತ ಇಲ್ಲಿ ವಿವರಿಸಿದ್ದಾನೆ. ಅನಂತರ ಸೋಮಂ ನಕ್ಷತ್ರಾಣಾಂ ಧನೇಶಾಂ ಯಕ್ಷರ ರಾಕ್ಷಸಾಂ. ಸೊ ಎಲ್ಲ ಧನಾಧಿಪತಿಗಳಲ್ಲಿ ಯಕ್ಷರಲ್ಲಿ ಮುಖ್ಯವಾದಂಥನು ಕುಬೇರ. ಕುಬೇರ ದೇವತೆಗಳ ಖಜಾನಿ.
ಸೊ ಅನೇಕರು ಕುಬೇರನ ಪೂಜೆ ಮಾಡ್ತಾರೆ, ಹಣ ಬರಲಿ. ಕೆಲವರು ಲಕ್ಷ್ಮೀದೇವಿನ ಪೂಜೆ ಮಾಡ್ತಾರೆ, ಕೆಲವರು ಕುಬೇರನ ಪೂಜೆ ಮಾಡ್ತಾರೆ. ಸೊ ಚೈನಾದಲ್ಲಿ ಜಾಸ್ತಿ ಲಾಫಿಂಗ್ ಬುದ್ಧ ನೋಡಿದ್ದೀರಾ? ಅದು ತುಂಬ ಹೊಟ್ಟೆ ದಪ್ಪ ಇಟ್ಕೊಂಡು ಒಂದು ಚೀಲದಲ್ಲಿ ಹಣ ಚಿನ್ನದ ನಾಣ್ಯಗಳು ಇಟ್ಕೊಂಡ್ರೆ ಮನೆಯಲ್ಲಿ ಐಶ್ವರ್ಯ ಬೆಳೆಯುತ್ತೆ ಅಂತ ಒಂದು ವಾಸ್ತು ನಂಬಿಕೆ ಇದೆ. ಅದೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ಕುಬೇರನಿಗೂ ಕೂಡ ಶಕ್ತಿ ಕೊಟ್ಟಂಥವನು ನಾನು. ಸೊ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಾವು ಇದೆಲ್ಲ ತಿರಸ್ಕಾರ ಮಾಡಿದ್ದೀವಿ. ನಾವು ಭಗವಂತನ ಇಟ್ಕೊಳ್ಳೋದು ಬಿಟ್ಟು ಕುಬೇರಂದು ಇಟ್ಕೋತೀವಿ. ಭಗವಂತನ ಹರಿಯನ ಬಿಟ್ಬಿಟ್ಟು ಕೇವಲ ಲಕ್ಷ್ಮೀದೇವಿನ ಪೂಜೆ ಮಾಡ್ತೀವಿ. ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಏನು ಪೂಜೆ ಮಾಡಿದ್ರು ಕೂಡ ನಾನಿಲ್ಲ ಅಂತೇಳಿ ಅವ್ರು ಯಾರೂ ಇರೋದಿಲ್ಲ. ಲಕ್ಷ್ಮೀದೇವಿ ಹೆಸರು ಕೂಡ ಚಂಚಲೆ, ಅಂದರೆ ಅವಳು ಒಂದು ಸ್ಥಳದಲ್ಲಿ ಸ್ಥಿರವಾಗಿರೋದಿಲ್ಲ. ಅದೇ ಒಂದೇ ಒಂದು ಸ್ಥಳದಲ್ಲಿ ಸ್ಥಿರವಾಗಿರ್ತಾಳೆ ಅಂತ ಹೇಳಿದ್ರೆ ಅದು ಕೇವಲ ಹರಿಯ ಪಾದಗಳಲ್ಲಿ. ಅದು ಹರಿಯಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮೀದೇವಿ ಕೂಡ ಬಂದೇ ಬರ್ತಾರೆ. ಆದ್ದರಿಂದನೇ ಕೃಷ್ಣನ ಹೆಸರು ಶ್ರೀಪತಿ. ಸೊ ಪತಿ ಇದ್ದರೆ ಹೆಂಡತಿ ಇರ್ತಾಳೆ. ಅದರಿಂದ ನನ್ನನ್ನು ಆರಾಧನೆ ಅನ್ನೋದು ಮಾಡಿ, ನನ್ನನ್ನು ಕಾಣಿ. ಐರಾವತಾಂ ಗಜೇಂದ್ರಾಣಾಂ. ಸೊ ಗಜೇಂದ್ರ, ಸೊ ಆನೆಗಳಲ್ಲಿ ತುಂಬ ಬಲಶತ್ತ ಆನೆ ಅಂತ ಹೇಳಿದ್ರೆ ಐರಾವತ. ಅದು ಕೂಡ ಸಮುದ್ರ ಮಂಥನಲ್ಲಿ ಹೊರಗೆ ಬಂದಿರುವಂಥದ್ದು. ನಾನಾ ತಲೆಗಳಿದೆ, ಸಾವಿರಾರು ಆನೆಗಳ ಬಲ ಇರುವಂಥದ್ದು ಐರಾವತ. ಅನೇಕ ಯುದ್ಧಗಳನ್ನದು ಜಯಿಸುತ್ತೆ. ಆದರೆ ತುಂಬ ಶುಭ್ರವಾದಂಥ ಬಿಳಿ ಆನೆ ಅದು. ಈಗ ಆನೆ ಎಲ್ಲ ಕಪ್ಪು ಆನೆ ಕಾಣುತ್ತೆ ಅಥವಾ ಗ್ರೇ ಕಲರ್ ಆನೆ ಇದೆ. ಅದೇ ಶುಭ್ರವಾದಂಥ ಆನೆಗೆ ಆ ಬಲ, ಆ ಸೌಂದರ್ಯ ಇದೆಲ್ಲ ಕೊಡ್ತಾ ಇರುವಂಥವನು ಅದು ನಾನು. ಅನಂತರ ಯಾದಸಾಂ ವರುಣಂ ಪ್ರಭುಂ. ವರುಣದೇವ, ವರುಣ ಎಲ್ಲ ಸಾಗರಗಳಿಗೆ, ಸಮುದ್ರಕ್ಕೆ, ನದಿಗಳಿಗೆ, ಸರೋವರಗಳಿಗೆ, ಅದಕ್ಕೆಲ್ಲ ವರುಣ ಅಧಿಪತಿ. ಸೊ ನೀರಿಲ್ಲದೆ ಇರೋದಕ್ಕಾಗಲ್ಲ. ಅದೇ ವರುಣನೇ ಎಲ್ಲ ಅಲ್ಲ, ಅದಕ್ಕೂ ಅಧಿಪತಿ ಕೃಷ್ಣ. ಅನಂತರ ತಪತಾಂ ದ್ಯುಮತಾಂ ಸೂರ್ಯಂ. ಸೂರ್ಯನಿಗೂ ಕೂಡ, ಸೂರ್ಯ ಮತ್ತು ಮಾನವರಲ್ಲಿ ನಾನು ಮಹಾರಾಜ. ಸೊ ಸೂರ್ಯನ ಪೂಜೆ ಅನೇಕರು ಮಾಡ್ತಾರೆ. ಸೂರ್ಯನ ಆರಾಧನೆ ಮಾಡೋದರಿಂದ ಯಾವುದೇ ರೀತಿಯ ಕಾಯಿಲೆಗಳು ಅನ್ನೋದು ನಾಶ ಆಗುತ್ತೆ. ಸೂರ್ಯ ಪೂಜೆ ಮಾಡ್ತಾರೆ. ಸೂರ್ಯನ ಆರಾಧನೆ ಮಾಡಿ ದ್ರೌಪದಿಗೆ ಅಕ್ಷಯ ಪಾತ್ರ ಅನ್ನೋದು ಸಿಕ್ತು. ಅಕ್ಷಯ ಪಾತ್ರದಿಂದ ಅವರು ವನವಾಸದಲ್ಲಿರಬೇಕಾದ್ರೆ ಅವ್ರ ಜೊತೆ ಇದ್ದಂತಹ ಸಾವಿರಾರು ಋಷಿಗಳಿಗೆ, ಅನೇಕ ಭಕ್ತಾದಿಗಳಿಗೆ, ಅವರೆಲ್ಲರೂ ಕೂಡ ಆಹಾರ ಸಿಗ್ತಾಯಿತ್ತು. ಅದೇ ಒಂದು ಸಮಯ ಬಂತು ಎಲ್ಲಿ ಅಕ್ಷಯ ಪಾತ್ರ ಕೂಡ ಆಹಾರ ಕೊಡಲಿಲ್ಲ. ಯಾಕಂತ ಹೇಳಿದರೆ ದ್ರೌಪದಿ ತಿಂದ ಮೇಲೆ ಅಲ್ಲಿಗೆ ಅಕ್ಷಯ ಪಾತ್ರ ಆಹಾರ ಕೊಡೋದಿಲ್ಲ. ದುರ್ವಾಸ ಮುನಿಗಳು ಬರ್ತಾರೆ, ನಮ್ಗೆ ಆಹಾರ ಬೇಕು. 50,000 ಜನ ಶಿಷ್ಯಂದಿರ್ತಾರೆ ದುರ್ವಾಸ ಮುನಿಗಳ ಜೊತೆ. ಒಬ್ರಿಗಾದ್ರೆ ಹೆಂಗೋ ಅಡುಗೆ ಮಾಡ್ಬೋದೇನೋ ತಂದುಬಿಟ್ಟು 50,000 ಜನಕ್ಕೆ ಹೆಂಗೆ ಅಡುಗೆ ಮಾಡೋದು? ಅಕ್ಷಯ ಪಾತ್ರ ಕೊಡ್ತಾ ಇಲ್ಲ. ಅವರಿಗೆ ಬೇಸರ ಅಂದರೆ ಶಾಪ ಹಾಕ್ಬಿಡ್ತಾರೆ. ಸೊ ದುರ್ಯೋಧನ ಕಳಿಸಿರ್ತಾನೆ ಇವ್ರು ಹಿಂಗೆ ಹಾಳು ಮಾಡಬೇಕು ಅಂತ. ಸೊ ಸೂರ್ಯ ಕೊಟ್ಟಂಥ ಅಕ್ಷಯ ಪಾತ್ರ ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ಸೊ ಏನು ಕೇಳ್ಕೊತಾರೆ? ಕೃಷ್ಣನ ಸ್ಮರಣೆ ಮಾಡ್ತಾರೆ. ಕೃಷ್ಣ ಬರ್ತಾನೆ. ಸೊ ಕೃಷ್ಣ ಬರ್ತಾನೆ, ಆಯಿತು ಏನೋ ಮಾಡಿದಂಥ ಅಡುಗೆಯಲ್ಲಿ ಏನೋ ಒಂದು ಸಣ್ಣ ಒಂದು ಕಾಳು ಏನಾದರೂ ಸಿಗುತ್ತಾ ನೋಡು ಅಂತ ಹುಡುಕಿ ಒಂದು ಸಣ್ಣ ಕಾಳು ಸಿಗುತ್ತೆ. ಕೃಷ್ಣ ಅದನ್ನು ತಿಂದು ತೃಪ್ತನಾಗ್ತಾನೆ. ಅವನು ತೆಗೆದಾಗ ಅಲ್ಲಿ ದುರ್ವಾಸ ಮುನಿಗಳು ಹಾಗೂ ಅವನು 50,000 ಶಿಷ್ಯಂದರು ಕೂಡ ಅವರಿಗೆ ಹೊಟ್ಟೆ ತುಂಬಿಬಿಡುತ್ತೆ. ಅವರು ಹೋಗೋದು ಬೇಡ, ಅವರು ಅಡುಗೆ ಮಾಡಿ ಮತ್ತೆಲ್ಲ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅವರು ನಮ್ಮನ್ನು ಬೈಕೋತಾರೆ, ನಾವು ಹೋಗೋದು ಬೇಡ ಅಂತ ಅಲ್ಲಿಂದ ಅವರು ಓಡೋಗ್ಬಿಡ್ತಾರೆ. ಅದರಿಂದ ಯಸ್ಮಿನ್ ತುಷ್ಟೇ ಜಗತ್ತುಷ್ಟಿಂ. ನಾನು ತೃಪ್ತನಾದರೆ ಸಕಲ ಜಗತ್ತು ತೃಪ್ತಿಯನ್ನು ಹೊಂದುತ್ತೆ. ಸೊ ಅದರಿಂದ ಸೂರ್ಯನೂ ಕೂಡ ಶಕ್ತಿ ಕೊಡುವಂಥವನು. ಸೂರ್ಯನ ತೇಜಸ್ ಏನಿದೆ ಆಕರ್ಷವಾಗಿ ಕಾಣುತ್ತೆ. ಎಷ್ಟು ತೇಜಸ್ಸಿದೆ, ಎಷ್ಟು ಪ್ರಭಾವಶಾಲಿಯಾಗಿದೆ. ಅರೆ ಅಂತಹ ಕೋಟ್ಯಾಂತರ ಸೂರ್ಯಗಳು ಸೇರಿದ್ರೂ ಕೂಡ ಕೃಷ್ಣನ ಒಂದು ತೇಜಸ್ಸಿನ ಮುಂದೆ ಒಂದು ಸಣ್ಣ ಅಣು ಇದ್ದ ಹಾಗಷ್ಟೆ. ಅಂತಹ ತೇಜಸ್ಸು, ಅಂತಹ ಶಕ್ತಿ ಕೃಷ್ಣನದು. ನಂತರ ಮನುಷ್ಯಾನಾಂ ಚ ಭೂಪತಿಂ. ಮಾನವರಲ್ಲಿ ನಾನು ಮಹಾರಾಜ. ಸೊ ಮಹಾರಾಜ, ಎಲ್ಲರಿಗೂ ರಾಜ ಅಂದರೆ ತುಂಬ ಆಸಕ್ತಿ. ಸೊ ಈ ಕೂಡ ನಮ್ಮ ಒಂದು ದೇಶದ ರಾಜರ ಮೇಲೆ ಜನರಿಗೆ ಆಸಕ್ತಿ ಜಾಸ್ತಿ ಆಗಿದೆ. ಕೆಲವರು ಅವರನ್ನೇ ಅವತಾರ ಅಂತ ಕೂಡ ಕರೀಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರನ್ನು ಪೂಜೆ ಮಾಡಲಿಕ್ಕೂ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ರಾಜನಾಗಿ ಕೂರಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಕೊಡುವಂಥವನು ನಾನು.
ಸೊ ಆ ಒಂದು ಶಕ್ತಿ, ಸೊ ಈಗಿನ ರಾಜನಿಗೆ ಇಷ್ಟು ಶಕ್ತಿ ಇದ್ದಾಗ ಇದಕ್ಕೆ ಶಾಸ್ತ್ರದಲ್ಲಿ ಇನ್ನೂ ಅನೇಕ ರಾಜರ ಬಗ್ಗೆ ವಿವರಣೆ ಇದೆ. ಪ್ರಿಯವ್ರತ ಅಂತ ಒಬ್ಬ ರಾಜ ಇದ್ದ. ಪ್ರಿಯವ್ರತ ರಾಜ ಎಂತಹ ರಾಜ ಅಂತ ಹೇಳಿದ್ರೆ, ಅವನು ಅಂದ್ಕೊಂಡ ಈ ಲೋಕದಲ್ಲಿ ಏನು ಸೂರ್ಯ 12 ತಾಸು ಕಾಣ್ತಾನೆ, 12 ತಾಸು ಕಾಣಿಸ್ತಾ ಇಲ್ಲಲ್ಲ, 24 ತಾಸು ಕಾಣಬೇಕು ಅಂತ ಹೇಳಿ ಒಂದು ತನ್ನ ರಥವನ್ನು ಏರ್ತಾನೆ. ತಪಸ್ಸೆ ರಥ ಏರಿದಾಗ ಅವನ ರಥ ಸೂರ್ಯನ ಹಾಗೆ ಕಂಗೊಳಿಸ್ತಾ ಇರುತ್ತೆ. ಸೂರ್ಯ ಒಂದು ಕಡೆ ಇದ್ದರೆ ಪ್ರಿಯವ್ರತ ರಾಜ ಇನ್ನೊಂದು ರಥವನ್ನು ಏರ್ಕೊಂಡು ಅವನು ಕೂಡ ಅದೇ ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದ. ಸೊ ಆ ಸಮಯದಲ್ಲಿ 2 ಸೂರ್ಯಗಳು ಕಾಣಿಸ್ತಾ ಇತ್ತು ಜನರಿಗೆ. ಈ ಒಂದು ಸೂರ್ಯ ಅಸ್ತ ಆಗ್ತಾ ಇದೆ, ಇನ್ನೊಂದು ಸೂರ್ಯ ಉದ್ಭವ ಆಗ್ತಾ ಇತ್ತು. ಅದು ಯಾರು? ಪ್ರಿಯವ್ರತ ರಾಜನ ರಥ. ಸೊ ಅವನು ಸಂಚಾರ ಮಾಡಿ ಏನು ಮಾಡ್ದ, ಈ ಭೂಮಂಡಲವನ್ನು 7 ದ್ವೀಪಗಳಾಗಿ ಅವನು ಪರಿವರ್ತನೆಗೊಳಿಸ್ದ. 7 ದ್ವೀಪಗಳು 7 ಸಮುದ್ರಗಳಾಗಿ ವಿಭಾಗ ಮಾಡ್ದ. ಅದು ಪ್ರಿಯವ್ರತ ಮಹಾರಾಜ. ಸೊ ಅಂತಹ ಶಕ್ತಿ ಪ್ರಿಯವ್ರತ ಮಹಾರಾಜ. ಸೊ ರಾಜರಿದ್ದಾರೆ, ದೇಶದ ರಾಜ ಆಯಿತು. ಆದರೆ ಇದಕ್ಕಿಂತ ದೊಡ್ಡದು ಅಮೇರಿಕ ರಾಜ ಇದ್ದಾರೆ. ಆದರೆ ಇದಕ್ಕಿಂತ ದೊಡ್ಡ ರಾಜರು ದೇವತೆಗಳಿದ್ದಾರೆ, ದೇವತೆಗಳಿಗೆ ರಾಜ ಇನ್ನೂ ದೊಡ್ಡರಿದ್ದಾರೆ. ಅದೇ ರಾಜಾದಿ ರಾಜ, ಎಲ್ಲ ರಾಜರಿಗೆ ರಾಜ ಕೃಷ್ಣ. ಅನಂತರ ಉಚ್ಚೈಶ್ರವರಾಣ. ಸೊ ಕುದುರೆಗಳಲ್ಲಿ, ಅಶ್ವಗಳಲ್ಲಿ ಉಚ್ಚೈಶ್ರವ. ಸೊ ಕುದುರೆಗಳಲ್ಲಿ ಶ್ರೇಷ್ಠವಾದ ಕುದುರೆ ಅನ್ನೋದು ಉಚ್ಚೈಶ್ರವ. ಅದು ಕೂಡ ಸಮುದ್ರ ಮಂಥನ ಮಾಡಬೇಕಾದ್ರೆ ಉತ್ಪನ್ನ ಆಗಿರುವಂಥದ್ದು. ಅದು ಕೂಡ ಅತಿ ವೇಗದಲ್ಲಿ ಬರುತ್ತೆ, ವೇಗವಾಗಿ ಹೋಗುತ್ತೆ. ಯಾರ ರಾಜ್ಯದಲ್ಲಿ ಆ ಕುದುರೆ ಇರುತ್ತೆ ಅಥವಾ ಯಾರು ಆ ಕುದುರೆನ ಏರಿ ಯುದ್ಧ ಮಾಡ್ತಾರೋ ಅವರಿಗೆ ಸೋಲು ಅನ್ನೋದು ಆಗೋದಿಲ್ಲ. ಅಂತಹ ಶಕ್ತಿ, ಅಂತಹ ಒಂದು ಪ್ರಭಾವ ಕುದುರೆ ಅದು. ಸೊ ಕೃಷ್ಣ ಹೇಳ್ತಾನೆ, ಆ ಕುದುರೆ ನಾನು. ಅನಂತರ ಅನೇಕ ಲೋಹ ಧಾತುಗಳಲ್ಲಿ ನಾನು ಸುವರ್ಣ. ಸೊ ಚಿನ್ನ ಅನ್ನುವಂಥದ್ದು ಎಲ್ಲರಿಗೂ ತುಂಬ ಅಮೂಲ್ಯವಾದಂಥದ್ದು. ಸೊ ಇದನ್ನು ಚಿನ್ನದ ಬೆಲೆ ಏರ್ತಾ ಹೋಗ್ತಾ ಇದೆ. ಚಿನ್ನ ಇಲ್ಲದೆ ಮದುವೆ ಮಾಡ್ಸೋಕ್ಕಾಗಲ್ಲ, ಅನೇಕ ಆಭರಣಗಳು ಬೇಕಾಗತ್ತೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಅಂಥ ವೈಭವ ಚಿನ್ನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕಾರಣಕರ್ತ ನಾನು. ನಂತರ ದೂತಾನಾಮಪಿ ಕಾಂಚನಂ ಯಮಃ ಸಂಯಮತಾಚಹಂ. ಸೊ ದಂಡನೆ ವಿಧಿಸುವಂಥವನು ಯಮರಾಜ. ಆ ಯಮರಾಜನು ಕೂಡ ನಾನು, ಸರ್ಪಗಳಲ್ಲಿ ನಾನು ವಾಸುಕಿ. ಸೊ ಯಮರಾಜನ ವೈವಿಶ್ವತೆ. ಸೊ ಯಮರಾಜ ಅವನು ನ್ಯಾಯ ಕೊಡುವಂಥವನು. ಸೊ ಎಲ್ಲ ಜೀವಿಗಳಿಗೆ ಅವರನ್ನು ಮಾಡಿರುವಂತಹ ಪಾಪ ಪುಣ್ಯಗಳಿಗೆ ಮುಂದಿನ ಒಂದು ಜೀವ ಕೊಡುವಂಥವನು, ಮುಂದಿನ ಒಂದು ಯೋನಿ ಕೊಡುವಂಥವನು ಯಮರಾಜ. ಆದರೆ ಆ ಯಮರಾಜನಿಗೂ ಕೂಡ ಶಕ್ತಿ ಕೊಡುವಂಥವನು ಅವನು ಕೃಷ್ಣ. ಅಜಾಮಿಲನ ಕಥೆಯಲ್ಲಿ ಬರುತ್ತೆ, ಹೇಗೆ ಯಮದೂತರು ಬರ್ತಾರೆ ಅಜಾಮಿಲನ ಕರ್ಕೊಂಡು ಹೋಗ್ಲಿಕ್ಕೆ, ತುಂಬ ಪಾಪಿಷ್ಟ ಅಂತೇಳಿ ಕರ್ಕೊಂಡು ಹೋಗ್ಲಿಕ್ಕೆ. ಅರೆ ಅಜಾಮಿಲ ಏನು ಮಾಡ್ತಾನೆ, ಸಾಯೋ ಸಮಯದಲ್ಲಿ ತನ್ನ ಮಗ ನಾರಾಯಣ ಅಂತ ಜಪಿಸ್ತಾನೆ. ನಾರಾಯಣ ಜಪಿಸಿದಾಗ ವಿಷ್ಣು ದೂತರು ಓಡಿ ಬರ್ತಾರೆ. ಹೇಳ್ತೀನಿ, ನಿಲ್ಲಿಸ್ತಾರೆ ಯಮದೂತರಿಗೆ, ಎತ್ತೋ ಹೋಗಿಲ್ಲ ಅಂತ. ಯಾಕೆಂದರೆ ನಾರಾಯಣ ಸ್ಮರಣೆ ಮಾಡಿದ್ದಾನೆ. ಮತ್ತು ಯಮದೂತರು ವಾಪಸ್ ಹೋಗ್ತಾರೆ, ಯಮರಾಜನ ಹೋಗಿ ಕೇಳ್ಕೊತಾರೆ, ಯಮರಾಜ ಇದೇನಿದು, ಪ್ರಥಮ ಬಾರಿಗೆ ನಮ್ಮ ಕಾರ್ಯದಲ್ಲಿ ಯಾರು ಅಡಚಣೆ ಮಾಡಿದ್ದಾರೆ, ಯಾಕೆ ಅಡಚಣೆ ಆಯಿತು, ಯಾಕೆ ಹಿಂಗಾಯಿತು? ನಾವು ಅಂದ್ಕೊಂಡು ನೀನೇ ಶಕ್ತಿಶಾಲಿ ಅಂದ್ಕೊಂಡಿದ್ದಾರೆ, ನಿನಗಿಂತ ಶಕ್ತಿಶಾಲಿ ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಯಮರಾಜ ಬೋಧನೆ ಮಾಡ್ತಾನೆ ಯಮದೂತರಿಗೆ. ಸೊ ಬೋಧನೆ ಮಾಡಿ ನಾರಾಯಣನ ವೈಭವನ್ನೇ ಹೇಳ್ತಾನೆ. ನಂತರ ಹೇಳ್ತಾನೆ, ಯಾರು ಕೃಷ್ಣನ ನಾಮಸ್ಮರಣೆ ಮಾಡ್ತಾರೋ ಅವ್ರ ಹತ್ರ ನೀವು ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ಆದ್ದರಿಂದ ಆ ಮೃತ್ಯುವನ್ನು ಕೂಡ ಮೀರಿಸುವಂಥನು. ಮೃತ್ಯು ನಮಾಮ್ಯಹಂ. ಮೃತ್ಯು ಕೂಡ ಭಗವಂತ ಕೃಷ್ಣನಿಗೆ ನಮಸ್ಕಾರ ಮಾಡುತ್ತೆ. ಅದರಿಂದ ಅವನು ನಾನು. ಅನಂತರ ವಾಸುಕಿ, ಸರ್ಪಗಳಲ್ಲಿ ವಾಸುಕಿ ನಾನು. ಸೊ ವಾಸುಕಿ ತುಂಬ ದೊಡ್ಡ ಸರ್ಪ. ಸಮುದ್ರ ಮಂಥನ ಮಾಡಬೇಕಾದ್ರೆ ಆ ಮಂದಾರ ಪರ್ವತವನ್ನು ಮಂಥನ ಮಾಡಲಿಕ್ಕೆ ಒಂದು ಹಗ್ಗ ಬೇಕಾಗಿತ್ತು. ಹಗ್ಗ, ಅಷ್ಟು ದೊಡ್ಡ ಹಗ್ಗ ಎಲ್ಲಿ ಸಿಗುತ್ತೆ, 1000 ಮೈಲಿ ದೊಡ್ಡ. ಸೊ ಹಗ್ಗ ವಾಸುಕಿ. ಸೊ ವಾಸುಕಿ ಮಂಥನ ಮಾಡಬೇಕಾದ್ರೆ ಈ ಕಡೆ ದೇವತೆಗಳು, ಈ ಕಡೆ ಅಸುರರು, ಇವರು ಕೂಡ ಎಳೆದಾಡ್ತಾರೆ. ಸೊ ಎಳೆದಾಣಿಕೆ ಬೇಕಾದ್ರೆ ಅದು ಆರಾಮಾಗಿರೋದಿಲ್ಲ, ಅದ್ರ ಮೈಯೆಲ್ಲ ಚೂರು ಆಗ್ತಾ ಇರುತ್ತೆ. ಆದರೂ ತಾಳ್ಮೆಯಿಂದ ಅದು ಸೇವೆ ಮಾಡ್ತಾ ಇದೆ. ಭಗವಂತ ಆದೇಶ ಕೊಟ್ಟಿದ್ದಾನೆ ಅಂತ ಹೇಳಿ ಆ ಸೇವೆಗೋಸ್ಕರ ತನ್ನ ದೇಹವನ್ನು ಮುಡುಪಾಗಿಡ್ತು. ಅದರಿಂದ ಅಂತಹ ಶಕ್ತಿ ಆ ವಾಸುಗೆ ಕೊಟ್ಟಿರುವಂಥದ್ದು ಅದು ನಾನು. ಅನಂತರ ನಾಗೇಂದ್ರಾಣಾಂ ಅನಂತ ಅಹಂ.
ಅದರ ಮುಂದೆ ನಾಗಗಳಲ್ಲಿ ಅನಂತಶೇಷನು ನಾನು. ಸೊ ಸರ್ಪಗಳು ಅಂದರೆ ಭೇದಗಳಿದೆ, ಇದು ಎಲ್ಲ ಒಂದೇ ಅಲ್ಲ, ನಾನಾ ರೀತಿಯ ವಿಭಾಗಗಳು ಹಾವುಗಳಲ್ಲಿ. ಇದು ಸರ್ಪ ಬೇರೆ, ನಾಗ ಬೇರೆ. ಸೊ ಈಗ ಅನಂತಶೇಷ ನಾನು. ಸೊ ಅನಂತಶೇಷ ಅನಂತವಾದಂತಹ ತಲೆಗಳಿದೆ, ವಾಸುಕಿಗಿಂತ ಜಾಸ್ತಿ ಇದೆ. ನಾನಿದ ಸರ್ಪಗಳು, ಒಂದು ಕಾಳಿಯ ಸರ್ಪ ನಾವು ಕೇಳಿದ್ದೀವಿ. ಸೊ ಕಾಳಿಯ ಸರ್ಪ ತುಂಬ ವಿಷಭರಿತವಾಗಿರುವಂಥದ್ದು. ಅದನ್ನು ಕೂಡ ಕೃಷ್ಣ ಅದರ ಒಂದು ಕ್ರೋಧವನ್ನು ಶಾಂತಗೊಳಿಸ್ತಾನೆ. ಸೊ ಇಲ್ಲಿ ವಾಸುಕಿ ಆಯಿತು. ಮತ್ತು ಅನಂತಶೇಷ. ಸೊ ಅನಂತಶೇಷ ಕೂಡ ಅನೇಕ ತಲೆಗಳಿರುವಂಥದ್ದು. ಅದೇ ಅನಂತಶೇಷ ಎಲ್ಲಿದೆ ಅದು? ಸೊ ನಾರಾಯಣನಿಗೆ ಅದು ಶಯನ ರೂಪದಲ್ಲಿ ಸೇವೆ ಅನ್ನೋದು ಮಾಡ್ತಾಯಿದೆ. ಅನೇಕರು ಹಾವಿನ ಪೂಜೆ ಮಾಡ್ತಾರೆ. ಯಾವುದೋ ಒಂದು ದಿವಸ, ಯಾವುದದು ನಾಗಪೂಜೆ, ನಾಗಪಂಚಮಿ ದಿವಸ ಹೋಗಿ ನಾಗನ ಪೂಜೆ ಮಾಡ್ತಾರೆ. ನಾಗದೋಷಗಳಿದ್ದರೆ ಹೋಗುತ್ತೆ, ಇನ್ನೇನೋ ಹೇಳುತ್ತೆ ಅಂಥೇಳಿ ಆರಾಧನೆ ಮಾಡ್ತಾರೆ. ಸೊ ತಪ್ಪೇನಿಲ್ಲ. ಅಂದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಹಾವೇ ಎಲ್ಲ ಅಲ್ಲ, ಸರ್ಪನೇ ಎಲ್ಲ ಅಲ್ಲ. ಸರ್ಪಗಳಿಂದ ನಿಮ್ಮ ದೋಷ ಪರಿಹಾರ ಆಗ್ತಾ ಇಲ್ಲ. ಆ ಸರ್ಪ ನನ್ನ ಭಕ್ತನಾಗಿರೋ ಕಾರಣ ನನ್ನ ಕೃಪೆಯಿಂದ ನಿಮ್ಮ ದೋಷಗಳು ಪರಿಹಾರ ಆಗ್ತಾಯಿದೆ. ಸೊ ನೀವು ನಾಗದೋಷ ನಾಗಪೂಜೆ ಮಾಡಬೇಕು ಅಂತ ಇಲ್ಲ, ನನ್ನ ಪೂಜೆ ಮಾಡಿದ್ರೂ ಕೂಡ ನಿಮ್ಮ ದೋಷಗಳು ಹೋಗುತ್ತೆ. ಸಕಲ ಪಾಪಗಳಿಗೆ ಈಗ ಇಷ್ಟೊಂದೆಲ್ಲ ಹೇಳ್ತಾಯಿದ್ರು. ಸೊ ಈ ಒಂದೊಂದು ವೈಭವದಿಂದ ಒಂದು ಋಷಿನ ಪೂಜೆ ಮಾಡಿದ್ರೆ ಒಂದು ವೈಭವ ಸಿಗುತ್ತೆ, ಜ್ಞಾನ ಸಿಗುತ್ತೆ, ಇನ್ನೊಬ್ಬರಿಂದ ಇನ್ನೂ ದೋಷ ಪರಿಹಾರ ಆಗುತ್ತೆ, ಇನ್ನೊಬ್ಬರಿಂದ ಜ್ಞಾನ ಸಿಗುತ್ತೆ, ಇನ್ನೊಬ್ಬರಿಂದ ರಕ್ಷಣೆ ಸಿಗುತ್ತೆ, ಇದೆಲ್ಲ ಬೇರೆ ಶಿವನಿಂದ ಈಗೆಲ್ಲ ಹೇಳ್ತಾಯಿದ್ರೆ. ಸೊ ನೀವು ಪ್ರತಿ ದಿವಸ ಒಬ್ಬೊಬ್ಬರ ಹತ್ರ ಇಲ್ಲಿ 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 ಎಲ್ಲ ಇಲ್ಲಿ ತಿರುಗಾಡ್ತೀರಾ. ನನ್ನ ಹತ್ರ ಬಂದರೆ ಇವರೆಲ್ಲ ಏನೆಲ್ಲ ಮಾಡ್ತಿರೋದು ನನ್ನ ಹತ್ರನೇ ಸಿಗುತ್ತೆ. ನೀವೆಲ್ಲೂ ಕೂಡ ಅಲ್ಲಿ ಇಲ್ಲಿ ಓಡಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಭಗವಂತ ಪ್ರಕಟವಾಗಿದ್ದಾನೆ. ಈಗ ಈ ಸಮಯದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ನಾಮದ ಜಪದಿಂದ ನಾವು ಶ್ರದ್ಧೆಯಿಂದ ಮಾಡಿದ್ರೆ, ಯಾವುದೇ ಅಪರಾಧದಿಂದ ಮಾಡೋದ್ರಿಂದ ಎಲ್ಲ ವೈಭವಗಳು ಯಾರಿಂದ ಏನೆಲ್ಲ ಸಿಗ್ತಾ ಇದೆ, ಮಕ್ಕಳು ಬೇಕಾ, ಐಶ್ವರ್ಯ ಬೇಕಾ, ಇನ್ನೇನೋ ಬೇಕಾ, ಇದೆಲ್ಲ ಪಾಪಗಳಿಂದ ಮುಕ್ತರಾಗಬೇಕಾ, ದೋಷಗಳಿಂದ ಮುಕ್ತರಾಗಬೇಕಾ, ಇದೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಕೇವಲ ಈ ನಾಮದ ಜಪದಿಂದ. ಇದನ್ನು ಇಲ್ಲಿ ಭಗವಂತ ಹೋಲಿಸ್ತದೆ. ವೈಭವ ಇದು ನಂದು. ಅನಂತರ ಮೃಗೇಂದ್ರನಾಂ, ಎಲ್ಲ ಮೃಗಗಳಲ್ಲಿ ಸಿಂಹ ನಾನು. ಸಿಂಹ ಎಲ್ಲ ಪ್ರಾಣಿಗಳಲ್ಲಿ ತುಂಬ ಬಲಿಷ್ಠವಾದಂಥದ್ದು. ಆದರೆ ಅದಕ್ಕೂ ಕೂಡ ಶಕ್ತಿ, ಆ ನಿರ್ಭಯತ್ವ ಕೊಡುವಂಥದ್ದು ನಾನು. ಹೇಗೆ ಸಿಂಹದ ಗರ್ಜನೆಯಿಂದ ಎಲ್ಲ ಪ್ರಾಣಿಗಳು ಓಡೋಡುತ್ತೆಯೋ, ಹಾಗೆಯೇ ಭಗವಂತನ ನಾಮಜಪ ಯಾರು ಮಾಡ್ತಾರೋ ಆಗ ಎಲ್ಲ ಪಾಪಕೃತ್ಯಗಳು, ದುಷ್ಕೃತ್ಯಗಳು ಇದೆಲ್ಲವೂ ಕೂಡ ಓಡಿ ಹೋಗುತ್ತೆ. ಅನಂತರ ಸನ್ಯಾಸ, ಎಲ್ಲ ಆಶ್ರಮಗಳಲ್ಲಿ ಸನ್ಯಾಸ ಆಶ್ರಮ ಇದು ಶ್ರೇಷ್ಠವಾದಂಥದ್ದು. ಆ ಸನ್ಯಾಸವೂ ಕೂಡ ನಾನು. ಸೊ ಸಾಮಾನ್ಯವಾಗಿ ಜನರಿಗೆ ಸನ್ಯಾಸಾಶ್ರಮ ತುಂಬ ಆಕರ್ಷಣೆ, ಯಾಕಂದರೆ ಎಲ್ಲನೂ ವೈರಾಗ್ಯದಲ್ಲಿ ಬಿಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ. ಆದರೆ ಭಗವಂತ ಹೇಳ್ತಾ ಇದ್ದಾನೆ, ಆ ಸನ್ಯಾಸ ಆಶ್ರಮ ಪೂರ್ಣ ಆಗಬೇಕು ಅಂತೇಳಿ ನಾನು ಇರಬೇಕು. ನಾನು ಇಲ್ಲದೆ ನೀವು ಸನ್ಯಾಸಿ ಆದರೆ ನಿಮಗೆ ಮೋಕ್ಷ ಸಿಗೋದಿಲ್ಲ. ಭರತ ಮಹಾರಾಜ ಅವನು ಎಲ್ಲ ವೈರಾಗ್ಯ, ಎಲ್ಲ ತನ್ನ ದೇಶವನ್ನೇ ಬಿಟ್ಬಿಟ್ಟಿದ್ದ. ರಾಜ್ಯ ಅಷ್ಟು ದೊಡ್ಡ ಸಮಸ್ತ ಭೂಮಿಯನ್ನು ತನ್ನ ಮಕ್ಕಳು ಕೊಟ್ಬಿಟ್ಟ. ತ್ಯಾಗ ಮಾಡಿ ಅವನು ಹೋಗಿ ತಪಸ್ಸೆ ಮಾಡ್ಕೊಂಡು ಕೂತ್ಕೊಂಡ. ಆದರೆ ತಪಸ್ಸೆ ಮಾಡಿಕೊಂಡು ಭಗವಂತನ ಚಿಂತನೆ ಮಾಡಿದೆ. ಅವನೇನು ಮಾಡ್ದ ಭರತ ಮಹಾರಾಜ? ಶುರುನಲ್ಲಿ ಮಾಡ್ತಾ ಇದ್ದ. ಕ್ರಮೇಣವಾಗಿ ಏನಂದ್ಕೊಂಡು ಅವ್ನು ಜಿಂಕೆ ಮರಿ ಸಿಕ್ತು ಅವನಿಗೆ. ಅವ್ನ ಜಿಂಕೆ ಮರಿನ ಕಾಪಾಡಬೇಕು ಅಂಥೇಳಿ ಜಿಂಕೆ ಮರಿನ ಹಾರೈಕೆ ಮಾಡಲಿಕ್ಕೆ ಶುರು ಮಾಡ್ದ. ಭಗವಂತನೇ ಚಿಂತನೆ ಬಿಟ್ಟು ಜಿಂಕೆ ಮರಿನ ಸಾಕಬೇಕು ಅಂತ ಚಿಂತನೆ ಮಾಡಿ ಅವನೇನಾದ, ಮುಂದಿನ ಜನ್ಮದಲ್ಲಿ ಅವನು ಜಿಂಕೆಯಾಗಿ ಹುಟ್ಟಿದ. ಅಂದರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರೂ ಕೂಡ ಕೃಷ್ಣ ಚಿಂತನೆ ಮಾಡದೇ ಇರೋ ಕಾರಣ ಸನ್ಯಾಸಾಶ್ರಮ ವ್ಯರ್ಥ ಆಯಿತು. ಯಾವುದೇ ಆಶ್ರಮ ಇರಲಿ, ಬ್ರಹ್ಮಚಾರಿ ಇರಲಿ, ಗೃಹಸ್ಥ ಇರಲಿ, ವಾನಪ್ರಸ್ಥ ಇರಲಿ, ಸನ್ಯಾಸಿಯಲ್ಲಿ ಪೂರ್ಣ ಆಗೋದು ಭಗವಂತನನ್ನು ಕೇಂದ್ರವಾಗಿ ಇಟ್ಕೊಳ್ಳೋದ್ರಿಂದ ಹೊರತು ಕೇವಲ ಆಶ್ರಮಗಳು, ನಿಯಮಗಳು ನಮಗೆ ಪರಿಪೂರ್ಣತೆ ಅನ್ನೋದು ಕೊಡೋದಿಲ್ಲ. ಅನಂತರ ವರ್ಣಗಳಲ್ಲಿ ಬ್ರಾಹ್ಮಣ ನಾನು. ಸೊ ಬ್ರಾಹ್ಮಣ ಆಶ್ರಮ, ಬ್ರಾಹ್ಮಣ ನಿಯಮಗಳನ್ನು ಪಾಲನೆ ಮಾಡ್ತಾನೆ, ವೇದ ಗ್ರಂಥಗಳನ್ನು ಪಠಣ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಹೋಮ ಮಾಡ್ತಾನೆ, ಸತ್ಯ ಶುಚಿ ಎಲ್ಲ ಇದೆ. ಆದರೆ ಎಲ್ಲದರ ಮಧ್ಯೆ ಅವನ ಮನಸ್ಸಲ್ಲಿ ಕೃಷ್ಣನ ಚಿಂತನೆ ಇಲ್ಲ. ಅಜಾಮಿಲನ ಕತೆ, ಅಜಾಮಿಲನ ಕೂಡ ಬ್ರಾಹ್ಮಣ, ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ದ.
ಅರೆ ಮಧ್ಯದಲ್ಲಿ ಏನಾದ ಅವನು ಒಂದು ವೇಷ ಮೇಲೆ ಆಕರ್ಷಣೆ ಬೆಳೆಸ್ಕೊಂಡ್ಬಿಟ್ಟ. ಮಾಡ್ತಾಯಿದ್ದ ಉದ್ದೇಶ ಕೃಷ್ಣನ ತೃಪ್ತಿಪಡಿಸ್ಬೇಕು ಅನ್ನೋದನ್ನು ಬಿಟ್ಟು ತಾನು ಇಂದ್ರಿಯ ಭೋಗಿಸ್ಬೇಕು ಅಂತ ಹೇಳಿ ಮುಂದಾದ. ಅದರಿಂದ ಏನಾಯಿತು, ಮಾಡಿದಂಥ ಎಲ್ಲ ತಪಸ್ಯಗಳು ಮರ್ತೋಯ್ತು. ಮಂತ್ರಗಳು ಬಾಯಿಂದ ಮಂತ್ರಗಳು ಬರ್ತಾ ಇಲ್ಲ, ಮನಸ್ಸಲ್ಲಿ ಏಕಾಗ್ರತೆ ಬರ್ತಾ ಇಲ್ಲ, ಎಲ್ಲ ಧ್ವಂಸ ಆಯಿತು. ಯಾಕಂತ ಹೇಳಿದ್ರೆ ಇಂದ್ರಿಯ ಭೋಗಿಸ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ. ಅದರಿಂದ ಎಲ್ಲಿ ತನಕ ಋಷಿಕೇನ ಸೇವನಂ, ನಮ್ಮ ಇಂದ್ರಿಯಗಳು ನಮ್ಮ ತಪಸ್ಯ ಇದೆಲ್ಲವೂ ಕೂಡ ಕೃಷ್ಣ ಕಡೆ ಕೇಂದ್ರೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ ಆ ಬ್ರಾಹ್ಮಣನೂ ಕೂಡ ವ್ಯರ್ಥನಾಗ್ತಾನೆ. ಸುಧಾಮ ತನ್ನ ಕಡು ಬಡವ, ಏನೂ ಇರಲಿಲ್ಲ. ಅದರ ಚಿಂತನೆ ಏನಿತ್ತು, ಕೃಷ್ಣನ ಸ್ನೇಹಿತ ಅಂತ ಭಾವನೆ ಇತ್ತು. ಅದರಿಂದ ಅವನ ಹೆಂಡತಿ ಏನೋ ಸ್ವೀಕಾರ ಮಾಡು, ಕೇಳ್ಕೊ, ನಮಗೆ ಬಡತನ ಇದೆ, ಅದ್ರ ಹೋಗ್ಲಾಡಿಸ್ಲಿಕ್ಕೆ ಕೃಷ್ಣನ ಪ್ರಾರ್ಥನೆ ಮಾಡು ಅಂತ ಕೇಳ್ಕೊಂಡು. ಆದರೆ ಸುಧಾಮ ಅದಕ್ಕೋಸ್ಕರ ಹೋಗಲಿಲ್ಲ. ಅವನು ಹೇಳಿದ್ದು ಕೃಷ್ಣನ್ ನೋಡಬೇಕು ಅಂತ ಹೋದ. ನನ್ನ ಸ್ನೇಹಿತ, ಬಾಲ್ಯ ಸ್ನೇಹಿತ, ಎಷ್ಟು ವರ್ಷಗಳಾಯಿತು ನೋಡಿದೆ, ನಾನು ನೆನಪಿಟ್ಕೊಂಡಿದ್ದಾನ, ನನ್ನ ಸ್ನೇಹಿತ ನನಗೆ ನೆನಪಿದೆಯಾ ಅಂತ ಚಿಂತನೆಯಿಂದ ಹೋದ. ಸೊ ಆ ಭಾವನೆಯಿಂದ ಹೋಗಿರೋ ಕಾರಣ ಅವನು ವಾಪಸ್ ಬಂದಾಗ ಅವನ ಜಾಗದಲ್ಲಿ ಆ ಗುಡಿಸಲಲ್ಲಿ ಒಂದು ದೊಡ್ಡ ಅರಮನೆ ಇತ್ತು. ಹೆಂಡತಿಗೆ ಒಳ್ಳೆಯ ವಸ್ತ್ರ, ಆಭರಣ, ಮಕ್ಕಳಿಗೆ ಆಹಾರ, ಬಟ್ಟೆ ಎಲ್ಲ ಕೂಡ ಪ್ರಾಪ್ತಿಯಾಯಿತು. ಹಾಗೂ ಅವನ ಭಕ್ತಿ ಕೂಡ ಹಾಗೆ ಮುಂದುವರಿಯಿತು. ಸೊ ಭಕ್ತಿ ಇದ್ದರೆ ಎಲ್ಲ ಸಿಗುತ್ತೆ, ಎಲ್ಲ ಇದ್ದು ಕೃಷ್ಣ ಇಲ್ಲ, ಎಲ್ಲವೂ ಕೂಡ ವಿನಾಶವಾಗುತ್ತೆ. ಮುಂದೆ ತೀರ್ಥಾನಾಂ ಸ್ತೋತ್ರಾಸಂ ಗಂಗಾ. ಸೊ ಗಂಗೆ ನಾನು. ಸೊ ಈಗ ಕೆಲವು ತಿಂಗಳ ಹಿಂದೆ ಎಲ್ಲ ಅಲ್ಲಿ ಹೋಗಿದ್ರು. ಎಲ್ಲಿಗೆ ಹೋಗಿದ್ರು? ಹಾಂ, ಪ್ರಯಾಗ್ರಾಜ್ಗೆ ಹೋಗಿದ್ರು. ಏನಾಯ್ತು ಅವಾಗ? ಕುಂಭಮೇಳ ಅಂತ ಹೋದರು. ಎಲ್ಲ ಕುಂಭಮೇಳಕ್ಕೆ ಏನಕ್ಕೆ ಹೋಗ್ತಾ ಇದ್ದಾರೆ? ಅಲ್ಲಿ ಆ ಸಮಯದಲ್ಲಿ ಅಮೃತ ಪ್ರಕಟವಾಗುತ್ತೆ, ಸಂಗಮದಲ್ಲಿ ಅಮೃತ ಪ್ರಕಟವಾಗುತ್ತೆ. ಅಮೃತ ಸಿಕ್ಕೋದ್ರಿಂದ ಏನಾಗುತ್ತೆ? ಆಯಸ್ಸು ಜಾಸ್ತಿ ಆಗುತ್ತೆ ಅಂತ. ಎಲ್ಲ ದೇವತೆಗಳು ಅಮೃತ ಕುಡಿದಿದ್ದಾರೆ. ಅಮೃತ ಕುಡಿದು ಕೂಡ ಕ್ರಮೇಣವಾಗಿ ಬೇರೆ ಬೇರೆ ಅಸುರರು ಬಂದು ಆಕ್ರಮಣ ಮಾಡ್ತಾಯಿದ್ದಾರೆ. ರಾವಣ ಆಕ್ರಮಣ ಮಾಡಿದಾಗ, ಹಿರಣ್ಯಕಶಿಪು ಆಕ್ರಮಣ ಮಾಡಿದಾಗ ಸಾಯೋಕ್ಕಾಗಲ್ಲ. ಅವರೆಲ್ಲ ಹೊಡೆದು ಅವ್ರನ್ನ ಏನೋ ರಾವಣ ಮೆಟ್ಲಾಗಿ ಮಾಡ್ಕೊಂಡಿದ್ದ. ಮೃತ್ಯು ಇಲ್ಲ, ಅರೆ ಶಕ್ತಿ ಇಲ್ಲ. ಸೊ ಅಮೃತ ಕುಡಿದು ಬಿಟ್ಟರೆ ನೀವು ಆರಾಮಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ತಾಪತ್ರಯಗಳು, ದೇವತೆಗಳು ಕೂಡ ಕಾಡುತ್ತೆ, ಅಮೃತ ಪಾನ ಮಾಡಿದವ್ರಿಗೂ ಕಾಡುತ್ತೆ. ಯಾಕಂದರೆ ಕೇವಲ ಹೋಗಿ ಗಂಗಾ ಪೂಜೆ ಮಾಡ್ಕೊಂಬಿಟ್ಟು ಗಂಗೆ ಎಲ್ಲ ಅಂತ ಆರಾಧನೆ ಮಾಡಿಕೊಂಡು ಇರಬೇಡಿ. ಕೃಷ್ಣನ ಕೃಪೆ ಇಲ್ಲದೆ ಕೇವಲ ಗಂಗಾ ಸ್ನಾನ ಮಾಡೋದ್ರಿಂದ, ಗಂಗಾ ಸ್ನಾನ ಯಾಕೆ ಮಾಡ್ತಾ ಇದ್ದೀವಿ? ಗಂಗೆ ಸಂಘಕ್ಕೋಸ್ಕರ. ಗಂಗೆ ವಿಷ್ಣುವಿನ ಪಾದ ಪದ್ಮಗಳನ್ನು ಸ್ಪರ್ಶ ಮಾಡಿ ಹಡ್ತಾ ಇರೋದ್ರಿಂದ ಪಾಪಗಳನ್ನು ತೆಗಿತಾ ಇದ್ದಾಳೆ. ಸುಮ್ಮನೆ ನೀರಲ್ಲ ಅದು, ಅದು ನದಿ ಅಲ್ಲ ಅದು. ಬ್ರಹ್ಮಾಂಡದ ಹೊರಗಡೆಯಿಂದ ಬರ್ತಾ ವಾಮನ ರೂಪದಲ್ಲಿ ಇದ್ದಾಗ, ವಾಮನ ತನ್ನ ಹೆಬ್ಬಟ್ಟನ್ನು ಬ್ರಹ್ಮಾಂಡದ ಹೊರಗೆ ಹೊಡೆದಾಗ ಹೊರಗೆ ನೀರು ಕಾಣತಕೋಶ ಈ ಸಾಗರ ಒಳಗೆ ಬಂದು ಕೃಷ್ಣನ ವಾಮನನ ಪಾದ ಪದ್ಮಗಳನ್ನು ಸ್ಪರ್ಶ ಮಾಡ್ತಾ ಬ್ರಹ್ಮನ ಕಮಂಡಲಕ್ಕೆ ಸೇರಿ ಬ್ರಹ್ಮನ ಕಮಂಡಲಿನಿಂದ ಶಿವನ ತಲೆ ಮೇಲೆ ಬಂದು ಅಲ್ಲಿಂದ ಹರಿದು ಬರ್ತಾ ಇರೋ ಕಾರಣ ಅವಳು ಪಾಪಗಳನ್ನು ತೊಡಿತಾಳೆ ಅಂತ. ಅಲ್ಲೇ ಪಾಪಗಳು ತೊಳೆದು ಬಿಟ್ಟು ತಿರ್ಗಾ ಪಾಪ ಕೆಲಸಗಳನ್ನು ಮಾಡ್ತಾಯಿದ್ರೆ ಗಂಗೆಯ ರಕ್ಷಣೆಗೆ ಬರೋದಿಲ್ಲ. ಪಾಪಗಳು ತೊಳೆದು ವಿಷ್ಣು ಭಕ್ತಿ ಮಾಡಿದ್ರೆ ಅವಳು ನಮಗೆ ಆಶೀರ್ವಾದ ಮಾಡ್ತಾಳೆ. ಅನಂತರ ಸಮುದ್ರಾನಾಂ ಸರಮಹಂ, ಸರೋವರಗಳಲ್ಲಿ ನಾನು ಸಮುದ್ರ, ಸಾಗರ ಕೂಡ ನಾನು. ಸೊ ಹಿಂದೆ ವರ್ಣದೇವನ ಹೆಸರು ಬಂತು, ಈಗ ಸಾಗರ ಕೂಡ ವಿಶಾಲವಾದಂಥದ್ದು. ನದಿಗಳ ಸ್ಥಾನಕ್ಕಿಂತ ಸಮುದ್ರ ಸ್ಥಾನ ಶ್ರೇಷ್ಠ ಅಂತ ಹೇಳಲಾಗಿದೆ. ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ಎಲ್ಲ ನದಿಗಳು ಬಂದು ಸೇರುತ್ತೆ. ಸಪ್ತ ನದಿಗಳು ಹೋಗಿ ಸೇರೋದ್ರಿಂದ ಸಮುದ್ರ ಸ್ಥಾನ ನದಿ ಸ್ಥಾನಕ್ಕಿಂತ ಶ್ರೇಷ್ಠ. ಆದರೆ ಆ ಸಮುದ್ರನೂ ಕೂಡ ಅದಕ್ಕೆ ಭಗವಂತನ ಕೃಪೆ ಅನ್ನೋದು ಬೇಕು. ಈಗ ರಾಮಾಯಣದಲ್ಲಿ ನೋಡ್ತೀವಿ, ರಾಮಚಂದ್ರ ಹೋಗಿ ನನಗೆ ಲಂಕೆಗೆ ಹೋಗಬೇಕು, ದಾರಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಫಸ್ಟು ಧ್ಯಾನ ಮಾಡ್ತಾರೆ, ಸಮುದ್ರ ರಾಜ ಪ್ರಕಟನ ಆಗುವ ಅಂತ. ಸಮುದ್ರ ರಾಜ ಬರೋದೇ ಇಲ್ಲ. ಅನಂತರ ರಾಮಚಂದ್ರ ಬಿಲ್ ಇಟ್ಕೊಂಡು ಬಾಣ ಇಟ್ಕೊಂಡು ಹೊಡಿಲಿಕ್ಕೆ ಶುರು ಮಾಡ್ತಾನೆ, ತಯಾರಾಗ್ತಾನೆ. ಆಗ ಬಾಣ ಇಟ್ಟ ಹಾಗೆ ಅದು ಬೆಂಕಿ ಅದು ಬಿಸಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸಮುದ್ರದ ನೀರು, ಸಮುದ್ರ ನೀರು ಹೆಂಗೆ ಬಿಸಿ ಮಾಡ್ತೀರಾ? ಬಕೆಟಲ್ಲಿ ನೀರು ಬಿಸಿ ಮಾಡ್ಬೋದು, ಹೀಟರ್ ಹಾಕ್ಬಿಟ್ಟು. ಸಮುದ್ರವನ್ನೇ ಬಿಸಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ರಾಮಚಂದ್ರ. ಮತ್ತು ಸಮುದ್ರ ರಾಜ ಓಡಿ ಬರ್ತಾನೆ, ಆಯಿತು ಕ್ಷಮಿಸು, ತಡ ಆಯಿತು.
ಆಯಿತು, ನೀನು ನಾಮಸ್ಮರಣೆ ಮಾಡಿ ಕಲ್ಲುಗಳನ್ನ ಹಾಕಿದ್ರೆ ಅದು ನಾನು ತೇಲಿಸ್ತೀನಿ, ಸಹಾಯ ಮಾಡ್ತೀನಿ ಅಂತ. ಅಂದರೆ ಆ ಸಮುದ್ರದ ಆಳ ಎಷ್ಟಿದೆ, ನಾವು ಸಾಮಾನ್ಯ ಮನುಷ್ಯ ಅದನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಆಳ ಇದೆ. ಆದರೆ ಅದನ್ನು ಕೂಡ ಉದ್ವೇಗಗೊಳಿಸುವಂಥವನು, ಅದಕ್ಕೆ ಶಕ್ತಿ ಕೊಟ್ಟಂಥವನು ಇದು ಕೃಷ್ಣ. ಅನಂತರ ಧಾಮಗಳಲ್ಲಿ ಶಸ್ತ್ರಾಸ್ತ್ರಗಳಲ್ಲಿ ನಾನು ಬಿಲ್ಲು, ಅದು ಧನಸ್ಸು. ಧನಸ್ಸನ್ನು ಪ್ರಯೋಗಿಸುವವರಲ್ಲಿ ನಾನು ಶಿವ. ಅನೇಕ ಶಸ್ತ್ರಗಳಿದೆ. ಶಸ್ತ್ರಾಸ್ತ್ರಗಳಲ್ಲಿ ಬಿಲ್ಲು ಅನ್ನುವಂಥದ್ದು ತುಂಬ ಪ್ರಭಾವಶಾಲಿ ಆದಂಥದ್ದು. ಅನೇಕ ಬಿಲ್ಲುಗಳಿದೆ. ಶಿವಧನುಷ್ಯ, ಸೊ ಜನಕ ಮಹಾರಾಜನ ಇತ್ತು ಶಿವಧನುಷ್ಯ. ಅದೇ ಶಿವಧನುಷ್ಯವನ್ನು ಅದನ್ನ ಎತ್ತಬೇಕು ಅಂತ ಹೇಳಿದ್ರೆ ಸಾವಿರಾರು ಮಂದಿ ಬೇಕಾಗಿತ್ತು ಅದನ್ನ ಎತ್ಕೊಂಡ್ಬರ್ಲಿಕ್ಕೆ ಹೋಗಲಿಕ್ಕೆ. ಅದಕ್ಕೆ ಜನಕ ಮಹಾರಾಜ ಸ್ಪರ್ಧೆ ಇಡ್ತಾನೆ, ಯಾರು ಈ ಬಿಲ್ಲನ್ನು ಮುರಿತಾರೆ ಅವಳಿಗೆ ಸೀತೆಯನ್ನು ಕೊಡ್ತಾರೆ ಅಂತ. ಸೊ ಸೀತೆ ಕೂಡ ಸಣ್ಣ ಮಗುವಾಗಿರಬೇಕಾದ್ರೆ ಆ ಬಿಲ್ಲನ್ನು ಇಟ್ಕೊಂಡು ಮರದಿಂದ ಹೂ ಕೀಳ್ತಾ ಇತ್ತು. ಸೀತೆಯ ಶಕ್ತಿ. ಸೊ ಅಂತಹ ಶಕ್ತಿಯುತವಂಥವಳು ಹೆಣ್ಣನ್ನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಬೇಕು ಅಂತ ಹೇಳಿ ಸ್ವಯಂವರ ಆಗುತ್ತೆ. ಈಗ ರಾಮಚಂದ್ರ ಬರ್ತಾನೆ, ರಾಮಚಂದ್ರ ಸುಲಭವಾಗಿ ಅದನ್ನು ಮುರಿದು ಹಾಕ್ತಾನೆ. ಅದರಿಂದ ಅಂತಹ ಬಿಲ್ಲುಗಳನ್ನು ಮುರಿಯುವಂಥವನು, ಬಿಲ್ಲೇ ಶಕ್ತಿಯಲ್ಲ, ಸೊ ಅದನ್ನು ಕೂಡ ಮುರಿಯುವಂಥ ವ್ಯಕ್ತಿ ಇದ್ದಾನೆ, ಅದಕ್ಕೆ ಶಕ್ತಿ ಕೊಡುವಂಥವನು ಕೃಷ್ಣ. ಹಾಗೂ ಆ ಧನಸ್ಸುಗಳನ್ನು ಪ್ರಯೋಗಿಸುವಲ್ಲಿ ಶಿವ ತುಂಬ ಪ್ರಭಾವಶಾಲಿಯಾದಂಥವನು. ಶಿವನ ಹತ್ರ ಪಶುಪತಾಸ್ತ್ರ ಇದೆ. ಸೊ ಆ ಪಶುಪತಾಸ್ತ್ರವನ್ನು ಪಡೆದ್ರಿಂದನೇ ಅರ್ಜುನ ಸೊ ಈ ಲೋಕದಿಂದ ಸ್ವರ್ಗಲೋಕಕ್ಕೆ ಹೋದ, ಆ ಅಸ್ತ್ರದ ಒಂದು ಶಕ್ತಿಯಿಂದ. ಆದರೆ ಆ ಪಾಶುಪತಾಸ್ತ್ರವನ್ನು ಮೀರಿಸುವಂತಹ ಶಕ್ತಿ ಇದು ಕೃಷ್ಣನಿಗಿದೆ. ಸೊ ಮುಂದೆ ಕೂಡ ಯಾರ ಕತೆ ಬರುತ್ತೆ, ಇದು ಬಾಣಾಸುರನ ಕತೆ ಬರುತ್ತೆ. ಸೊ ಬಾಣಾಸುರ ಕೃಷ್ಣನ ಮೊಮ್ಮಗನನ್ನು ಅಪಹರಿಸ್ತಾನೆ, ಅನಿರುದ್ಧ ಬಂಧಿಸ್ತಾನೆ. ಸೊ ಆಗ ಎಲ್ಲ ಯಾದವರು ಆಕ್ರಮಣ ಮಾಡ್ತಾರೆ. ಬಾಣಾಸುರ ಶಿವನ ಪ್ರಾರ್ಥನೆ ಮಾಡ್ತಾನೆ, ನಾನು ನಿನ್ನ ಭಕ್ತ, ನನ್ನ ಕಾಪಾಡ್ಲಿಕ್ಕೆ ನೀನು ಬರಬೇಕು ಅಂತ. ಶಿವ, ಕಾರ್ತಿಕೇಯ, ಗಣಪತಿ, ದೇವಿ ಎಲ್ಲರೂ ಕೂಡ ಬಾಣಾಸುರನ ಕಡೆಯಿಂದ, ಈ ಕಡೆ ಯಾದವ ಕಡೆಯಿಂದ ಕೃಷ್ಣ ಯುದ್ಧ ಮಾಡ್ತಾರೆ. ಸೊ ಕೊನೆಯಲ್ಲಿ ಉಳಿಯೋದೇ ಇಬ್ಬರು, ಕೃಷ್ಣ ಮತ್ತು ಶಿವ. ಅವ್ರ ಮಧ್ಯೆ ಯುದ್ಧ ಆಗುತ್ತೆ, ಎಲ್ಲ ಅಸ್ತ್ರಗಳು ಪ್ರಯೋಗ ಆಗುತ್ತೆ. ಕೊನೆಯ ಅಸ್ತ್ರಗಳು ಶಿವ ಜ್ವರ, ಈ ಕಡೆ ನಾರಾಯಣ ಜ್ವರ. ನಾರಾಯಣ ಜ್ವರ ಕೂಡ ಆ ಶಿವ ಜ್ವರವನ್ನು ಅದು ಆವರಿಸ್ಕೊಳ್ಳೋಕೆ ಶುರು ಆಗುತ್ತೆ. ಶಿವ ಜ್ವರ ಹೋಗಿ ಕೃಷ್ಣನ ಆಶ್ರಯ ಪಡ್ಕೊಳ್ತೆ, ದೈವನನ್ನು ಕಾಪಾಡು. ಸೊ ಹೀಗೆ ಆ ಶಿವನನ್ನು ಕೂಡ ಮೀರಿಸುವಂಥವನ ಶಕ್ತಿ ನಂದು. ಸೊ 2 ಬಾರಿ ಶಿವನ ಇಲ್ಲಿ ಹೆಸರು ಬಂತು. ಸೊ ಹಿಂದೆ ಬಂದಿದ್ದು ರುದ್ರರಲ್ಲಿ. ಸೊ ಪ್ರಳಯ ಮಾಡುವಂಥವನು ಶಿವ. ಇಲ್ಲಿ 2ನೇ ಸಾಲಿಯಲ್ಲಿ ಹೇಳ್ತಾ ಇರುವಂಥದ್ದು ಧನಸ್ಸನ್ನು ಉಪಯೋಗಿಸುವಂಥವನು ಶಿವ. ಸೊ ಇದರಲ್ಲೂ ಕೂಡ ನಾನೇ ಶ್ರೇಷ್ಠ. ಅದರ ಮುಂದೆ ಸುಮೇರು, ಧಾಮಗಳಲ್ಲಿ ನಾನು ಸುಮೇರ ಪರ್ವತ. ಸೊ ಸುಮೇರು, ಸೊ ಅನೇಕರು ಇದು ಕೂಡ ಇಟ್ಕೊಳ್ತಾರೆ ಮನೆಗಳಲ್ಲಿ, ನೋಡಿರ್ತಾರಲ್ಲ ಅಂಗಡಿಗಳಲ್ಲಿ ಒಂದು ಗೋಲ್ಡ್ ಕಲರ್ ಚಿನ್ನದು ಬೆಟ್ಟ ಥರ ಇಟ್ಕೊಂಡಿರ್ತಾರೆ ನೀರಲ್ಲಿ ಹಾಕ್ಬಿಟ್ಟು. ಸೊ ಚಿನ್ನದ ಪರ್ವತ. ಸೊ ಸಮಸ್ತ ಈ ಬ್ರಹ್ಮಾಂಡದಲ್ಲಿ ಮೊದಲಿರುವಂತಹ ಒಂದು ಪರ್ವತ ಸುಮೇರು ಪರ್ವತ. ಅದರಲ್ಲಿ ಬೇರೆ ಬೇರೆ ಲೋಕಗಳಿದೆ, ಸ್ವರ್ಗಲೋಕ, ಇದೆಲ್ಲವೂ ಕೂಡ ನಂದನಂದನ ವನ ಅನ್ನುವಂಥದ್ದು ಆ ಪರ್ವತದ ಮೇಲಿದೆ. ತುಂಬ ಆನಂದ ಕೊಡುವಂತಹ ಪರ್ವತ. ಸೊ ಆದರೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಆ ಪರ್ವತ ಕೂಡ ನಾನೇ ಆದಿ, ಅದಕ್ಕೆ ಶಕ್ತಿ ಕೊಡೋದು ನಾನು. ಹಿಮಾಲಯಕ್ಕೆ ನಾನೇ ಆದಿ. ಹಿಮಾಲಯ ಅಂತ ಹೇಳಿದ್ರೆ, ಹಿಮ ಅಂತ ಹೇಳಿದ್ರೆ ಐಸ್, ಸ್ನೋ. ತುಂಬ ಆನಂದವಾಗಿ ಕಾಣುತ್ತೆ, ಎಷ್ಟು ವಿಶಾಲವಾಗಿ ಕಾಣುತ್ತೆ ಹಿಮಾಲಯ. ಅಲ್ಲಿ ನಾನಾ ರೀತಿಯ ಧಾಮಗಳಿದೆ ಹಿಮಾಲಯದಲ್ಲಿ. ಬದ್ರಿನಾಥ, ಕೈಲಾಸ, ಮಾನಸ ಸರೋವರ, ಕೇದಾರನಾಥ. ಸೊ ಇದೆಲ್ಲ ಕೂಡ ಜನ ಅಲ್ಲಿ ಹೋಗಿ ದರ್ಶನ ಪಡೆಯಕ್ಕೆ ಹೋಗ್ತಾರೆ. ಆದರೆ ಆ ಪರ್ವತಗಳಿಗೂ ಕೂಡ ನಾನೇ ಎಲ್ಲ. ಅನೇಕ ತಪಸ್ವಿಗಳು ಕೂತಿದ್ದಾರೆ ಅಲ್ಲಿ ತಪಸ್ಸೆ ಮಾಡಿಕೊಂಡು. ಆದರೆ ಆ ಹಿಮಾಲಯ ಪರ್ವತ ಕೂಡ ನಾನೇ. ಅನಂತರ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ. ಸೊ ಅಶ್ವತ್ಥ ವೃಕ್ಷ, ಸೊ ಅನೇಕರು ಪಾಪಗಳಿಂದ ಪರಿಹಾರ ಸಿಗಲಿಕ್ಕೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹಾಕ್ತಾರೆ. ಅನೇಕ ತುಂಬ ಗಾಳಿ ಕೊಡುವಂತಹ ವೃಕ್ಷ ಅದು ಅಶ್ವತ್ಥ ವೃಕ್ಷ. ಅದೇ ಅಶ್ವತ್ಥ ವೃಕ್ಷಕ್ಕೂ ಕೂಡ ನಾನೇ ಆದಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಊರ್ಧ್ವ ಮೂಲ ಮಧಾಶಾಕಂ. ಸೊ ಒಂದು ವೃಕ್ಷ ಇದೆ, ಭೌತಿಕ ಜಗತ್ತು ಒಂದು ವೃಕ್ಷ ಇದ್ದ ಹಾಗೆ, ಅಶ್ವತ್ಥ ವೃಕ್ಷದ ಹಾಗೆ. ಅದರ ಬೇರುಗಳು ಮೇಲೆ ಇದೆ, ಕೊಂಬೆಗಳೆಲ್ಲ ಕೆಳಗಡೆ ಇದೆ, ಎಲೆಗಳೆಲ್ಲ ಕೆಳಗಡೆ ಇದೆ, ವೇದ ಮಂತ್ರಗಳಿದೆ. ಆದರೆ ಈ ಮರವನ್ನು ಕಡ್ದು ಹಾಕಬೇಕು, ನನ್ನ ಹತ್ರ ಬರಬೇಕು. ಸೊ ಈ ಸಂಸಾರದ ವೃಕ್ಷ.
ಸೊ ಇದನ್ನು ಮೀರಿ ನನ್ನ ಹತ್ರ ಬರುವಂಥದ್ದು ಎಲ್ಲರಿಗೂ ಒಳ್ಳೆಯದು. ಅನಂತರ ನಾನಾ ರೀತಿಯ ಗಿಡಮೂಲಿಕೆಗಳು, ಸಸ್ಯಗಳಲ್ಲಿ ನಾನು ಧಾನ್ಯ ಬಿಡುವ ಸಸ್ಯವಾಗಿದ್ದೇನೆ. ಸೊ ಎಲ್ಲ ಧಾನ್ಯಗಳು ಕೊಡುವಂಥದ್ದು ಅಕ್ಕಿ, ಬೇಳೆ, ಗೋಧಿ. ಸೊ ಇವತ್ತೆಲ್ಲ ಮಿಲ್ಲೆಟ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಏನು ಮಿಲ್ಲೆಟ್ಗೆ ಏನಂತೀರ? ಸಿರಿಧಾನ್ಯಗಳು. ಸಿರಿಧಾನ್ಯ ತಿಂದರೆ ಆರೋಗ್ಯ. ಅದರಿಂದ ಎಲ್ಲ ಅಕ್ಕಿ ಎಲ್ಲ ಬಿಡಿ, ಅಕ್ಕಿಯಿಂದ ಶುಗರ್ ಬರುತ್ತೆ, ಅದು ಬರುತ್ತೆ. ಅದನ್ನು ಸಿರಿಧಾನ್ಯಗಳನ್ನು ತಿನ್ನಿ, ಆರೋಗ್ಯವಾಗಿರ್ತೀರ. ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಸಿರಿಧಾನ್ಯದಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ. ಕೆಲವು ಧಾನ್ಯ ತಿಂದ್ಕೊಂಡು ಸಿರಿಧಾನ್ಯ ತಿಂದ್ಬಿಟ್ಟು ಕೃಷ್ಣನ ಭಕ್ತಿ ಮಾಡದೇ ಇದ್ದರೆ ಸಿರಿಧಾನ್ಯ ನಮ್ಮನ್ನು ಕಾಪಾಡೋದಿಲ್ಲ. ಇದು ಎಚ್ಚರಿಕೆ ಇರಬೇಕು. ಸೊ ಜನ ಚೇಂಜ್ ಪಡಿತಾ ಇದ್ದಾರೆ, ಕೆಲವು ಸಾತ್ವಿಕ ಗುಣಕ್ಕೆ ಬರ್ತಾ ಇದ್ದಾರೆ. ಹೌದು, ಫಸ್ಟೆಲ್ಲ ಪಿಜ್ಜಾ ತಿಂತಾಯಿದ್ರು, ಇನ್ನೂ ತಿಂತಾಯಿದ್ರು, ಅದರಿಂದ ಈಗ ಇದೆಲ್ಲ ತಿನ್ನಬಾರ್ದು, ಮಿಲ್ಲೆಟ್ಗಳು ತಿನ್ನಬೇಕು ಅಂತ ಭಾವನೆ ಬಂದಿದೆ. ಅರೆ ಮಿಲ್ಲೆಟ್ ಭಾವನೆಯಿಂದನೇ ಸತ್ತರೆ ನೀವು ಮಿಲ್ಲೆಟಾಗಿ ಹುಟ್ಟುತ್ತೀರ, ಸಿರಿಧಾನ್ಯ ಗಿಡವಾಗಿ ಹುಟ್ಟುತ್ತೀರ. ಸೊ ಸಿರಿಧಾನ್ಯವೇ ಎಲ್ಲ ಅಲ್ಲ. ಸೊ ಇದು ಒಂದು ಎಚ್ಚರಿಕೆ. ಕೃಷ್ಣನ ಚಿಂತನೆ ಮಾಡದೆ ಕೇವಲ ನಾವು ಆರೋಗ್ಯವರ್ಧ ವಸ್ತುಗಳನ್ನು ತಿನ್ಕೊಂಡೇ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ತಿಳಿಬೇಕಾಗಿರುವಂಥದ್ದು. ಅನಂತರ ಪುರೋಹಿತರಲ್ಲಿ ನಾನು ವಶಿಷ್ಠ ಮುನಿ. ಮುಂದೆ ಅನೇಕ ಬ್ರಾಹ್ಮಣರು ಕೊಂದರೆ ಕೂಡ ತಪಸ್ವಿಗಳು, ಅದು ಕೂಡ ಆಕರ್ಷಣೀಯವಾದಂಥದ್ದು. ಸಪ್ತ ಋಷಿಗಳಲ್ಲಿ ವಶಿಷ್ಠ ಮುನಿಗಳು ಮತ್ತು ಕಾಮಧೇನು ಇತ್ತು. ಸೊ ಆದರೆ ಅವರು ಕೂಡ ಶಕ್ತಿ ಕೊಡುವಂಥ ನಾನು, ಬೃಹಸ್ಪತಿ ನಾನು. ಸೊ ಬೃಹಸ್ಪತಿಗಳು ಕೂಡ ಗುರು, ನವಗ್ರಹಗಳಲ್ಲಿ ತುಂಬ ಬಲಿಷ್ಠವಾದಂಥ ಒಬ್ಬರು ಗುರು. ಸೊ ಗುರುಬಲ ಇದ್ದರೆ ಮದುವೆ ಆಗುತ್ತೆ ಅಂತ ಹೇಳಿ. ಸೊ ಅದರಿಂದನೇ ಯಾವಾಗಲೂ ಗಂಡು ಹೆಣ್ಣು ಮದುವೆ ಮಾಡಿಸ್ಬೇಕಂದ್ರೆ ಗುರುಬಲ ಇದ್ದಾಗ ಅವ್ರು ಮದುವೆ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಗುರುಬಲ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾನಿದ್ದರೆ, ಯಾಕಂದರೆ ನಾನೇ ಆ ಗುರುಬಲ. ಕಾರ್ತಿಕೇಯ ನಾನು, ಸ್ಕಂದ, ಸುಬ್ರಹ್ಮಣ್ಯ. ಸೊ ಅನೇಕರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಎಲ್ಲ. ಮತ್ತೆ ಪುನಃ ಅದೇ ನಾಗದೋಷಗಳು, ಇನ್ನೇನೋ ಪೂಜೆಗಳಿಗೆಲ್ಲ ಹೋಗ್ತಾರೆ. ಅವನು ಎಲ್ಲ ದೇವತೆಗಳಿಗೆ ಅವನು ಆ ಆರ್ಮಿಗೆ ಕಮಾಂಡರ್ ಅವನು. ಸೊ ದೇವತೆಗಳ ರಾಜ ಇಂದ್ರ, ಆದರೆ ಸೈನ್ಯಕ್ಕೆ ಅಧಿಪತಿ ಸ್ಕಂದ. ಅದೇ ಸ್ಕಂದಗೆ ಆ ಶಕ್ತಿ, ಸ್ಕಂದನ ಹೇಗೆ ಹುಟ್ಟಿದ ಇದು ಕೂಡ ಇದೆ. ಹೇಗೆ ಶಿವ ಹಾಗೂ ಪಾರ್ವತಿಯಿಂದ ವೀರ್ಯದಿಂದ ಸ್ಕಂದ ಪ್ರಕಟನ ಆಗ್ತಾನೆ. ಸೊ ಕಾರ್ತಿಕೇಯರು, ಸೊ ಅವರೆಲ್ಲ ಕೂಡ ಪಾಲನೆ ಮಾಡಿ, ಅವನು ಷಣ್ಮುಗ, 6 ತಲೆಗಳಿದೆ. ಆದರೆ ಅಂತಹ ಶಕ್ತಿ ಅವನಿಗೆ ಬರ್ತಾ ಇರೋದು ಎಲ್ಲಿಂದ? ನನ್ನಿಂದ. ಅನಂತರ ವೇದಗಳು ಕೂಡ ನಾನೇ, ಅಪೌರುಷೇಯ. ಸೊ ವೇದಗಳು, ಸೊ ಇದು ಯಾವುದೇ ಸಾಮಾನ್ಯವಾದಂತಹ ಮಾತುಗಳಲ್ಲ, ಯಾವುದೋ ವ್ಯಕ್ತಿ ಬರೆದಂಥದ್ದಲ್ಲ. ಸೊ ವೇದ ಮಂತ್ರಗಳು ಉಚ್ಚಾರಣೆ ಮಾಡ್ತಾರೆ, ಆದರೆ ವೇದಗಳೇ ಎಲ್ಲ ಅಲ್ಲ. ಸೊ ಆ ವೇದಗಳನ್ನು ಕೊಟ್ಟಂಥವನು ಯಾರು? ಕೃಷ್ಣ. ಸೊ ಒಂದು ಕಡೆ ವಿವರಣೆ ಇದೆ, ಭಗವಂತನನ್ನು ದರ್ಶನ ಪಡೆದಾಗ ಆ 3 ವೇದಗಳು ಭಗವಂತನ ಪಾದಗಳಲ್ಲಿ ನಿಂತ್ಕೊಂಡಿತ್ತಂತೆ, ಪೂಜೆ ಮಾಡ್ತಾಯಿತ್ತು. ಒಬ್ಬ ಅಸುರ ಇದ್ದ, ಅವನು ಪ್ರಳಯದಲ್ಲಿ ಬ್ರಹ್ಮನಿಂದ ವೇದಗಳನ್ನು ಅಪಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದ. ಸೊ ಆಗ ವೇದಗಳು ನೀರೊಳಗಡೆ, ಸಮುದ್ರದ ಒಳಗಡೆ ಸೇರ್ಕೊಂಡ್ಬಿಡ್ತು. ಸೊ ಮತ್ತೆ ಪುನಃ ವೇದ ಸ್ಥಾಪನೆಗೋಸ್ಕರ ಮತ್ಸ್ಯ ರೂಪದಲ್ಲಿ ಭಗವಂತ ಪ್ರಕಟನಾಗಿ ಆ ವೇದಗಳನ್ನು ಮತ್ತೆ ಕೊಡುವಾಗ ಬ್ರಹ್ಮನಿಗೆ ನೀಡ್ತಾರೆ. ಸೊ ಅದರಿಂದ ಆ ವೇದಗಳು ಕೂಡ ನಾನೇ. ಮುಂದೆ ಅಹಿಂಸಾ ನಾನು. ಅಹಿಂಸೋ ಪರಮೋ ಧರ್ಮ ಎಲ್ಲರೂ ಹೇಳ್ಕೊತಾರೆ. ಸೊ ಬುದ್ಧನ ಒಂದು ಬೋಧನೆ, ಪರಮ ಧರ್ಮ ಏನು? ಅಹಿಂಸೆ. ಇಲ್ಲಿ ಕೃಷ್ಣ ಹೇಳ್ತಾನೆ ಆ ಅಹಿಂಸೆ, ಅದಕ್ಕೆ ಹಿಂದಿರೋ ಶಕ್ತಿ ಕೂಡ ನಾನು. ಅದೇ ಕೃಷ್ಣನ ಲೀಲೆಗಳು ನೋಡಿದಾಗ ಕೃಷ್ಣ ಅನೇಕ ಯುದ್ಧಗಳನ್ನು ಮಾಡ್ದ, ರಾಮನ ಅನೇಕ ಯುದ್ಧಗಳನ್ನು ಮಾಡ್ದ, ಅನೇಕ ಅಸುರನ ಸಂಹಾರ ಮಾಡ್ದ, ಲಕ್ಷಾಂತರ ಸಂಹಾರರಾದರು. ಅರೆ ಅಹಿಂಸೆಗೆ ಅಂತ ಒಂದು ಸ್ಥಾನ ಇದೆ. ಯಾವ ಜಾಗದಲ್ಲಿ ಉಪಯೋಗ ಮಾಡಬೇಕು, ಯಾವ ಪರಿಸ್ಥಿತಿಯಲ್ಲಿ ಉಪಯೋಗ ಮಾಡಬೇಕು, ಅದು ಮಾಡಬೇಕು. ಯಾವಾಗಲೂ ಅಹಿಂಸೆ ಅಂದರೆ ಆಗೋದಿಲ್ಲ. ಸೊ ಮೊದಲು ಸೀತಾಮಾತೆಯನ್ನು ಅಪಹರಣ ಮಾಡಿದಾಗ ರಾಮಚಂದ್ರ ಅವಕಾಶ ಕೊಟ್ಟ, ದೂತರನ್ನು ಕಳಿಸ್ತಾ, ವಾಪಸ್ ಕೊಟ್ಬಿಡು, ನಿನ್ನ ಪಾಡಿಗೆ ನೀರು, ನನ್ನ ಪಾಡಿಗೆ ನಾನು ಇರ್ತೀನಿ, ನನಗೂ ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ. ಅರೆ ಯಾವಾಗ ಅವನು ಒಪ್ಕೊಳ್ಳಿಲ್ಲ, ಆಗ ರಾಮಚಂದ್ರ ಇಲ್ಲ, ನಾನು ಅಹಿಂಸೆನೇ ಪಾಲನೆ ಮಾಡ್ತೀನಿ, ಅವ್ನು ಹೆಂಗಾದ್ರೂ ಇರಲಿ, ನನ್ನ ಹೆಂಡತಿ ಹಂಗೆ ಇರಲಿ ಅಂತ ಹೇಳಿ ಬಿಡಲಿಲ್ಲ.
ಏನು ಮಾಡ್ದ? ಯುದ್ಧ ಮಾಡ್ದ. ಹಾಗೆ ಕೌರವರು ಪಾಂಡವರು ಅಷ್ಟೇ. ಕೃಷ್ಣ ಹೋಗಿ ಕೇಳ್ಕೊಂಡ, ಹಿಂಸೆ ಬೇಡ, ಹಿಂಸೆ ಅನಾವಶ್ಯಕವಾದಂಥದ್ದು, ಕೋಟ್ಯಾಂತರ ಜನ ಸಾಯ್ತಾರೆ, 5 ಜನ ಪಾಂಡವರಿಗೆ 5 ಹಳ್ಳಿಗಳು ಕೊಟ್ಬಿಡಿ ಸಾಕು. ದುರ್ಯೋಧನ ಒಪ್ಕೊಳ್ಳಿಲ್ಲ. ಸೊ ಆಗ ಏನು ಮಾಡಬೇಕಾಗಿತ್ತು? ಯುದ್ಧ ಮಾಡಲೇಬೇಕಾಗಿತ್ತು. ಅದರಿಂದ ಕೇವಲ ಅಹಿಂಸೆಯೇ ಪರಮ ಧರ್ಮ ಅಲ್ಲ, ಭಗವಂತ ಏನು ಹೇಳಿಕೊಟ್ಟಿದ್ದಾನೆ ಆ ಮಾರ್ಗದಲ್ಲಿ ನಡೆಯುವಂಥದ್ದು ಅದು ಧರ್ಮ. ಅಹಿಂಸಾ ಮೊದಲ ಪ್ರಯತ್ನ ಅಹಿಂಸೆಯಿಂದ ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಯುದ್ಧವನ್ನು ಮಾಡಬೇಕಾಗತ್ತೆ. ಅನಂತರ ವಾಕ್ಶಕ್ತಿ ನಾನು, ಸರಸ್ವತಿ ದೇವಿಯ ಒಂದು ಕೃಪೆಯಿಂದ ಅನೇಕರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ. ಈ ಕೆಲವರು ಕಲೆಗಾರರಿಗೆ ಅವರಿಗೆ ಸಂಗೀತವೇ ದೇವರು ಅಂತ ಹೇಳಿಬಿಡ್ತಾರೆ. ಅವರು ಬಿಡ್ರಿ, ಗುಡಿಗೇನು ಬರೋ ಅವಶ್ಯಕತೆ ಇಲ್ಲ, ನಾನು ಪ್ರತಿನಿತ್ಯ ಪೂಜೆ ಮಾಡ್ತೀನಿ, ಸಂಗೀತದಲ್ಲೇ ನನ್ನ ಭಗವಂತನ ಆರಾಧನೆ ಆಗುತ್ತೆ, ಹಾರ್ಮೋನಿಯಂ ನುಡಿಸೋ ನನ್ನ ಹಾರ್ಮೋನಿಯಮೇ ದೇವರು. ಸೊ ಹೀಗೆ ಅನೇಕ ಜನರು ಕಲೆಗಾರರು ಇದಕ್ಕೆ ಆ ಒಂದು ವಾದ್ಯಗಳೇ ಎಲ್ಲ, ಸಂಗೀತವೇ ಎಲ್ಲ, ಕಲೆನೇ ಎಲ್ಲ ಅಂತ ತಿಳ್ಕೊತಾರೆ ಆರ್ಟಿಸ್ಟ್ಗಳು. ಇಲ್ಲೇ ಇದೆ ಕಲೆ, ಇಲ್ಲೇ ಇದೆ ರೀ, ಇನ್ನೇನು ಭಗವಂತ ಇಲ್ಲೇ, ನನ್ನ ಕಲೆ ಮುಖಾಂತರನೇ ಭಗವಂತನ ಕಾಣ್ತೀನಿ. ಆದರೆ ಆಗೋದಿಲ್ಲ. ಭಗವಂತ ಕೃಷ್ಣ ಇದ್ದಾನೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಂದ ಎಲ್ಲ ಕಲೆಗಳು ಬರ್ತಾ ಇರುವಂಥದ್ದು. ಅದನ್ನು ಅರಿವಿಕೆಗೆ ತರದೆ ಕೇವಲ ಈ ಸಂಗೀತವೇ ಎಲ್ಲ, ಕಲೆನೇ ಎಲ್ಲ ಅಂತ ತಿಳಿದಂಥವರು ಸಂಸಾರದ ಮನೇಲಿ ಸಿಕ್ಕಾಕೋತಾರೆ. ಆದ್ದರಿಂದ ಎಲ್ಲರಿಗೂ ಕೂಡ ಇದೆಲ್ಲ ಭಗವಂತ ಈ ಬೇರೆ ಬೇರೆ ವ್ಯಕ್ತಿಗಳಿಗೆ ಅವರವರ ಚಿಂತನೆ ಭಗವಂತ ಹೇಳ್ತಾನೆ ಮುಂದೆ. ಸೊ ಇದೆಲ್ಲ ಯಾಕೆ ಇಷ್ಟೊಂದೆಲ್ಲ ಯಾಕೆ ಹೇಳಬೇಕಾಗಿತ್ತು? ಯಾಕಂದರೆ ಒಬ್ಬೊಬ್ಬರು ಒಂಥರ ಚಿಂತನೆಯಲ್ಲಿದ್ದಾರೆ. ಎಲ್ರಿಗೂ ಆ ಚಿಂತನೆ ಇಲ್ಲ, ಕಲೆ ಬಗ್ಗೆ ಇಲ್ಲ, ಒಬ್ಬರಿಗೆ ಇದ್ರ ಮೇಲೆ ಆಸಕ್ತಿ, ಒಬ್ಬರಿಗೆ ಅದ್ರ ಬಗ್ಗೆ ಆಸಕ್ತಿ, ಒಬ್ಬರಿಗೆ ಅದ್ರ ಬಗ್ಗೆ ಆಸಕ್ತಿ. ಸೊ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ, ಸೊ ನಿನಗೆ ಇದು ಆಸಕ್ತಿ ಇದೆಲ್ಲ, ಆ ವಸ್ತು ನಾನು ಅಂತ ಹೇಳ್ತಾ ಇದ್ದಾನೆ. ಯಾವ್ಯಾವ ಬುದ್ಧಿ ಅಂತರೂ ಯಾವ್ಯಾವ ಜಾಗದಲ್ಲಿದ್ದಾರೆ. ಇವಾಗ ಸಣ್ಣ ಮಗುಗೆ ಸೊ ಅದಕ್ಕೆ ಇದೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇನ್ನೇ ಚಾಕ್ಲೇಟ್ ತಿಂತೆ, ಆ ಚಾಕ್ಲೇಟಲ್ಲಿ ಇರುವಂಥ ಸಿಹಿ ಕೃಷ್ಣ ಅಂತ ಹೇಳಿದ್ರೆ ಅವಾಗ ಅದಕ್ಕೆ ಅರಿವಿಕೆಗೆ ಬರುತ್ತೆ. ಆ ಚಾಕ್ಲೇಟ್ ಅದು ಕೃಷ್ಣ ಅಂತ ಹೇಳಿದ್ರೆ ಓ ಚಾಕ್ಲೇಟ್ ಕೃಷ್ಣ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಸೊ ಹಾಗೆಯೇ ಭಗವಂತ ನಾನಾ ರೀತಿಯ ಜನ ನಾನಾ ರೀತಿಯ ಆರಾಧನೆಯಲ್ಲಿ ತೊಡಗಿದ್ದಾರೆ, ನಾನಾ ರೀತಿ ಪೂಜೆಗಳಲ್ಲಿ ತೊಡಗಿದ್ದಾರೆ, ನಾನಾ ರೀತಿ ಚಟುವಟಿಕೆಗಳಲ್ಲಿ ತೊಗೊಂಡಿದ್ದಾರೆ. ಸೊ ಅಂಥವರಿಗೆ ಭಗವಂತ ನೀನೇನೆಲ್ಲ ಆಕರ್ಷಣೆ ಅಂತ ಕಾಣ್ತದೆ ನಿನಗೆ, ಅದರ ಹಿಂದೆ ನಾನು ಅಂಥದ್ದನ್ನು ವಿವರಿಸ್ತಾ ಹೋಗ್ತಾ ಇದ್ದೀನಿ. ಇದೆ 50 ಆಯಿತು, ಇನ್ನೂ 80 ಹೇಳ್ತೀನಿ ನಾನು, ಅದೇನು ಮಾಡಲಿಕ್ಕಾಗೋದಿಲ್ಲ. ಹರೇ ಕೃಷ್ಣ. ಸೊ ಅನಂತರ ಸಮಾಧಿಯು ನಾನು, ಅಷ್ಟಾಂಗ ಯೋಗ ಸಾಧನೆಯಲ್ಲಿ ನಾನು ಅಂತಿಮ ಘಟ್ಟವಾದ ಸಮಾಧಿ ಸ್ಥಿತಿ. ಸೊ ಇಲ್ಲಿ ಯೋಗದ ಬಗ್ಗೆ ಅನೇಕರಿಗೆ ಯೋಗವೇ ಎಲ್ಲ, ಓಂ ಅಂತ ಹೇಳ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಕೃಷ್ಣ ಹೇಳ್ತಾನೆ ನೀನು ಆ ಸಮಾಧಿಗೆ ಬರಬೇಕು ಅಂತ ಹೇಳಿದ್ರೆ ಸಮಾಧಿ ನಾನು. ಸೊ ನನ್ನ ಚಿಂತನೆ ಮಾಡದೆ ನೀನು ಸಮಾಧಿಗೆ ಬರಲಿಕ್ಕೂ ಸಾಧ್ಯನೇ ಇಲ್ಲ. ಆ ಸಮಾಧಿ ಕೂಡ ವ್ಯರ್ಥ. ಕೇವಲ ಆಸನಗಳನ್ನು ಮಾಡಿಕೊಂಡು ಕೃಷ್ಣ ಚಿಂತನೆ ಮಾಡದೆ ಸೊ ಅನೇಕರು ಬರೋದಿಲ್ಲ. ಗುಡಿಗೆ ಯಾಕಪ್ಪ ಹೋಗೋದು, ನಾನು ಯೋಗಾಸನ ಮಾಡ್ಕೋತೀನಿ, ಸಮಯ ಇದ್ದಾಗ ಹೋಗ್ತೀನಿ. ಸೊ ಯೋಗಾಸನ ನಮ್ಮನ್ನು ಮೃತ್ಯುವಿಂದ ಕಾಪಾಡೋದಿಲ್ಲ. ಸೊ ಸಮಾಧಿ ಸ್ಥಿತಿ ನಾನು. ಅನಂತರ ಶತರೂಪ ಮತ್ತು ಮನು ನಾನು. ಸೊ ಶತರೂಪ ಹಾಗೂ ಮನು ಇವರಿಬ್ಬರಿಂದನೇ ಈ ಮನುಷ್ಯ ಜೀವನದ ಶುರುವಾಗಿರುವಂಥದ್ದು ಯೋನಿಗಳು. ಸೊ ಅವರಿಬ್ಬರು ಕೂಡ ನಾನೇ. ಅನಂತರ ನಾರಾಯಣ ಕೂಡ ನಾನು, ನರನಾರಾಯಣ. ಸೊ ನರನಾರಾಯಣ ಋಷಿಗಳು ಈ ಜಂಬೂ ದ್ವೀಪಕ್ಕೆ ಅಧಿಪತಿ. ಸೊ ಬೇರೆ ಬೇರೆ ದ್ವೀಪಗಳಿದೆ, 7 ದ್ವೀಪಗಳು. ಅದೇ ಈ ದ್ವೀಪಕ್ಕೆ ಅಧಿಪತಿ ಕೂತಿರುವಂಥವ್ರು ನರನಾರಾಯಣ ಋಷಿಗಳು. ಸೊ ನಾರಾಯಣ ಋಷಿಗಳು ಎಂತಹ ಪ್ರಭಾವಶಾಲಿ ತಪಸ್ಸಲ್ಲಿ ಕುಳಿತಿದ್ದಾರೆ. ಇಂದ್ರ ಒಮ್ಮೆ ಅನೇಕ ಅಪ್ಸರೆಯನ್ನು ಕಳಿಸ್ಕೊಡ್ತಾನೆ ಅವರ ತಪಸ್ಸೆ ಭಂಗ ಮಾಡಬೇಕು ಅಂತ. ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವ್ರು ನಾರಾಯಣ ಋಷಿ ಏನೂ ಕೂಡ ಆಕರ್ಷಣೆ ಆಗೋದಿಲ್ಲ, ಸೋತೋಗ್ಬಿಡ್ತಾರೆ. ಯಾಕಂದರೆ ಇಂದ್ರ ಓಡಿ ಬರ್ತಾನೆ. ಸೊ ಇಂದ್ರ ನೋಡಿಬಿಟ್ಟು ನಾರಾಯಣ ಅವನು ತೊಡೆ ತಟ್ಟಿದಾಗ ಅವನ ತೊಡೆಯಿಂದ ಇನ್ನೂ ಅನೇಕ ಅಪ್ಸರು ಉತ್ಪನ್ನ ಆಗ್ತಾರೆ. ನೀನು ತಗೊಂಡು ನಿನ್ನ ಇಂದ್ರಲೋಕಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿ. ಸೊ ಅಂತಹ ಸೌಂದರ್ಯ ಏನೆಲ್ಲ ಕಾಣುತ್ತೆ ಅಥವಾ ಶಕ್ತಿ, ತಪಸ್ಯಾಶಕ್ತಿ ಏನಿದೆ ಆ ಋಷಿಗಳು ಕೂಡ ಅದು ನನ್ನಿಂದನೇ ಬರ್ತಾ ಇರುವಂಥದ್ದು. ಅನಂತರ ಚತುರ್ಕುಮಾರರು, 4 ಜನ ಚತುರ್ಕುಮಾರರು, ಬ್ರಹ್ಮನ ಮಾನಸ ಪುತ್ರರು. ಅವರು ಪ್ರಕಟವಾದ ತಕ್ಷಣ ಅವರು ಬ್ರಹ್ಮರ್ಷಿಗಳಾಗಿದ್ದರು. ಅವರು ಅಂದ್ಕೊಂಡ್ರು ನಮಗೆ ಈ ಸಂಸಾರದಲ್ಲಿ ಏನೂ ಬೇಕಾಗಿಲ್ಲ, ನಾನೇನೋ ಸೃಷ್ಟಿ ಮಾಡೋದಿಲ್ಲ, ನಾವು ಮಕ್ಕಳಾಗೆ ಉಳ್ಕೊಳ್ತೀವಿ ಅಂತ ತಪಸ್ಸದಿಂದ ಸಣ್ಣ ಮಕ್ಕಳಾಗೆ ಉಳ್ಕೊಂಡ್ಬಿಡ್ತಾರೆ. ಮತ್ತು ಅವರು ಆ ಬ್ರಹ್ಮನ ಚಿಂತನೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಯಾವಾಗ ಅವರು ವೈಕುಂಠ
ದ್ವಾರಕ್ಕೆ ಹೋಗ್ತಾರೆ. ವೈಕುಂಠ ದ್ವಾರಕ್ಕೆ ಹೋಗಿದಾಗ ಕತೆ ಬರುತ್ತೆ, ಹೀಗೆ ಜಯ ವಿಜಯ ತಡೆಯುವಂಥದ್ದು, ನಂತರ ಶಾಪ ಹಾಕುವಂಥದ್ದು. ಆಗ ವಿಷ್ಣು ಬರ್ತಾನೆ ಅಲ್ಲಿ. ಸೊ ವಿಷ್ಣು ಬರ್ತಾ ಇದ್ದ ಹಾಗೆ ಆ ವಿಷ್ಣುವಿನ ಪಾದಗಳಿಗಿಂತ ತುಳಸಿ ಅದರ ಸುಗಂಧ ಆ ಚತುರ್ಕುಮಾರರ ಮೂಗಿಗೆ ಹೋಗುತ್ತೆ. ಸೊ ಯಾವಾಗ ಅವರ ಮೂಗನ್ನು ಪ್ರವೇಶ ಮಾಡುತ್ತೆ ಆ ತುಳಸಿಯ ಒಂದು ವಾಸನೆ, ಸೊ ಅವರಿಗೆ ಏನು ನಾವು ಬ್ರಹ್ಮನ ಚಿಂತನೆಯನ್ನು ಮಾಡ್ತಾಯಿದ್ವಿ, ಬ್ರಹ್ಮಚಿಂತನೆ ಮಾಡ್ತಾಯಿದ್ರು, ಅದಕ್ಕಿಂತ ಜಾಸ್ತಿ ಆಸಕ್ತಿ ಈ ಸುವಾಸನೆ ಮೇಲೆ ಬರುತ್ತೆ. ಸೊ ಅಂದರೆ ಆ ವಿಷ್ಣುವಿನ ಪಾದದಿಂದ ಬರುವಂತಹ ತುಳಸಿಯ ಸುವಾಸನೆ ಎಷ್ಟಿರಬೇಕಾದ್ರೆ ಹಾಗಿದ್ರೆ ಭಗವಂತ ಎಷ್ಟು ಶ್ರೇಷ್ಠನಾಗಿರಬಹುದು. ಸೊ ಆ ಚತುರ್ಕುಮಾರನು ನಾನು ಅನಂತರ ಆತ್ಮದಿಂದ ಪ್ರಜ್ಞೆ ನಾನು. ಸೊ ಆತ್ಮ ಇದೆ. ಸೊ ಆತ್ಮದಲ್ಲಿ ಪ್ರಜ್ಞೆ, ನಾನು ಭಗವಂತನ ಸೇವಕ ಅನ್ನುವಂತಹ ಪ್ರಜ್ಞೆ, ಅದು ನಾನಾಗಿದ್ದೇನೆ. ಅನಂತರ ಸಂವತ್ಸರ, ವರ್ಷಗಳು, ವರ್ಷ ಏನು ಸಮಯ ಇದೆ ಅದು ಕೂಡ ನಾನೇ. ವಸಂತ ಋತು ನಾನು. ಸೊ ಒಂದು ವರ್ಷದಲ್ಲಿ ಅನೇಕ ಋತುಗಳು ಬರುತ್ತೆ. ಎಷ್ಟು ಋತುಗಳು ಬರುತ್ತೆ? 6 ಋತುಗಳು. ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಮತ್ತು ಶಿಶಿರ. ಸೊ 6 ಋತುಗಳು. ಸೊ ಈಗ ನಡೀತಾ ಇರುವಂಥದ್ದು ಈಗ ಗ್ರೀಷ್ಮ ಋತು. ವಸಂತ ಮುಗೀತು, ಈಗ ಬೇಸಿಗೆ ಸುಡ್ತಾ ಇದೆ. ಸೊ ನಂತರ ಮುಂದೆ ಬರುವಂಥದ್ದು ವರ್ಷ, ಮಳೆಗಾಲ ಬರುತ್ತೆ. ಹೂಗಳು ಬಿಡುವಂಥದ್ದು ಅದು ವಸಂತ ಋತು. ವಸಂತದ್ದು ಗ್ರೀಷ್ಮ ಋತು ಬರ್ತಾ ಇದೆ. ಸೊ ಇದು ಕೂಡ ಕಾರಣ ನಾನು. ಸೊ ಕೇವಲ ಆ ಋತುಗಳಿಂದ ಆಕರ್ಷಿತರಾಗಬೇಡಿ. ಈ ಚಕ್ರ ನಡೀತಾ ಇದೆ ಅಂತ ಹೇಳಿದ್ರೆ ಸೊ ಅದು ನನ್ನಿಂದ ನಡೀತಾ ಇದೆ. ಅನಂತರ ಮಾಸಗಳು, ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ. ಸೊ ಈ ಮಾರ್ಗಶಿರ ಮಾಸಕ್ಕೆ ಮಹತ್ವ ಏನು? ಮಾರ್ಗಶಿರ ಮಾಸ ತಪಸ್ಸೆ ಮಾಡಲಿಕ್ಕೆ ತುಂಬ ಶ್ರೇಷ್ಠವಾದಂತಹ ಮಾಸ. ಸೊ ಒಂದು ತಿಂಗಳು, ಒಂದು ವರ್ಷದಲ್ಲಿ 12 ಮಾಸಗಳಿದೆ ಅಲ್ವಾ? ಯಾರು ಶುರುವಾಗುತ್ತೆ? ಚೈತ್ರದಿಂದ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿನ, ಕಾರ್ತಿಕ, ಮಾರ್ಗಶಿರ, ಪೌಷ, ಮಾಘ, ಫಾಲ್ಗುಣ. ಸೊ ಇದು ಅವೇನು ಜನವರಿ, ಫೆಬ್ರವರಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು 12 ಮಾಸಗಳು. ಸೊ ಅದರಲ್ಲಿ ಶ್ರೇಷ್ಠವಾದಂಥ ಮಾರ್ಗಶಿರ ಮಾಸ. ಮಾಸಾನ ಮಾರ್ಗಶಿರ ಅಸ್ಮಿ. ಸೊ ಅಂದರೆ ಈ ತಿಂಗಳಲ್ಲಿ ಏನು ತಪಸ್ಸೆ ಮಾಡ್ತೀವಿ, ಏನು ಯಜ್ಞಗಳು ಮಾಡ್ತೀವಿ, ಅದು 1000 ಪಟ್ಟು ಜಾಸ್ತಿ ಫಲವನ್ನು ಕೊಡುತ್ತೆ. ಸೊ ಕಾರ್ತಿಕ ಮಾಸ ಇದೆ. ಕಾರ್ತಿಕ ಮಾಸ ಆದಮೇಲೆ ಬರುತ್ತೆ ಮಾರ್ಗಶಿರ ಮಾಸ. ಸೊ ನಂತರ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ನಕ್ಷತ್ರಗಳಲ್ಲಿ ಅಭಿಜಿತ್ ನಕ್ಷತ್ರ ನಾನು, ಅಥವಾ ಇದು ಸಮಯ. ಸೊ 27 ನಕ್ಷತ್ರಗಳಿದೆ. 28ನೇ ನಕ್ಷತ್ರ ಅಭಿಜಿತ್. ಈ ನಕ್ಷತ್ರ ಯಾವಾಗಲೂ ಇರುತ್ತಂತೆ. ಮತ್ತು ಅಭಿಜಿತ್ ಅನ್ನುವಂತಹ ಮುಹೂರ್ತ ಕೂಡ ಇದೆ ದಿನದಲ್ಲಿ. ಅಭಿಜಿತ್ ಮುಹೂರ್ತ ಅನ್ನುವಂಥದ್ದು ತುಂಬ ಶ್ರೇಷ್ಠಕರವಾದಂಥದ್ದು. ಅದು ಸುಮಾರು 48 ನಿಮಿಷಗಳು ಬರುತ್ತೆ ಮಧ್ಯಾಹ್ನದ ಸಮಯದಲ್ಲಿ. ಮಧ್ಯಾಹ್ನದ ಸಮಯದಲ್ಲಿ 24 ನಿಮಿಷ, ಮಧ್ಯಾಹ್ನಕ್ಕಿಂತ ಮುಂಚೆ, ಮಧ್ಯಾಹ್ನದ ನಂತರ ಬರುವಂಥದ್ದು 48 ನಿಮಿಷ. ಇದನ್ನು ಅಭಿಜಿತ್ ಮುಹೂರ್ತ ಅಂತ ಕರೆಯಲಾಗಿದೆ. ಅಂದರೆ ಈ ಸಮಯದಲ್ಲಿ ಏನೇ ಮಾಡಿದ್ರೂ ಕೂಡ ಆ ಕೆಲಸ ಅದು ಜಯ ಆಗುತ್ತೆ. ಅದರಿಂದ ದುರ್ಯೋಧನ ಕೂಡ ಈ ಸಮಯದಲ್ಲಿ ಯುದ್ಧ ಮಾಡಬೇಕು ಅಂತ ಅವನು ಯೋಚನೆ ಮಾಡಿರ್ತಾನೆ. ಆದರೆ ಕೃಷ್ಣ ತನ್ನ ಉಪಾಯದಿಂದ ಆ ಸಮಯದಲ್ಲಿ ಮಾಡದಿರೋ ಹಾಗೆ ಅವನು ಏರ್ಪೇರ್ ಮಾಡಿಬಿಡ್ತಾನೆ. ಅಂದರೆ ಈ ಅಭಿಜಿತ್ ಸಮಯ ಅನ್ನುವಂಥದ್ದು ತುಂಬ ಶಕ್ತಿಶಾಲಿಯಾದಂಥದ್ದು. ಅದು ನಾನು. ಯುಗಗಳಲ್ಲಿ ನಾನು ಸತ್ಯಯುಗ. ಸತ್ಯಯುಗ ಅದು ವೈಕುಂಠದ ಹಾಗೇನೆ. ಅದು ಎಲ್ಲ ಜನರು ಬಲಿಷ್ಠವಾಗಿರ್ತಾರೆ. ಎಲ್ಲ ರೀತಿಯ ಧರ್ಮ ಪಾಲನೆ, ಸತ್ಯ, ಧರ್ಮ ಎಲ್ಲವೂ ನೆಲೆಸುತ್ತೆ. ಅರೆ ಅದು ಕಾರಣಕರ್ತ ನಾನು. ದೇವಲ ಅಸಿತ, ಋಷಿಗಳಲ್ಲಿ ದೇವಲ ಅಸಿತ ನಾನು. ಸೊ ದೇವಲ ಅಸಿತ ಮಹಾ ತಪಸ್ವಿಗಳು. ಸೊ ಅವರು ಕೃಷ್ಣ ಯಾವ ಸಮಯದಲ್ಲಿ ಪ್ರಕಟ ಆಗ್ತಾನೆ ಅಂತ ಭವಿಷ್ಯವಾಣಿ ಕೂಡ ನೋಡ್ದಿದ್ರು ಅವರು. ಅರ್ಜುನ ಕೂಡ ಗುಣಗಾನ ಮಾಡ್ತಾನೆ, ದೇವಲ ಅಸಿತೋ ದೇವಲಹ. ಸೊ ದೊಡ್ಡ ಮಹರ್ಷಿಗಳು ಗುಣಗಾನ ಮಾಡ್ತಾರೆ. ಸೊ ಅವರು ನಿಮಿ ಮಹಾರಾಜನ ಗುರುಗಳು. ಸೊ ಅವರು ಕೂಡ ನಾನು. ಋಷಿಗಳಲ್ಲಿ ನಾನು ವೇದವ್ಯಾಸ. ಸೊ ವೇದವ್ಯಾಸರು ಕಲಿಯುಗದ ಒಂದು ಜನರಿಗೆ ವೇದಗಳನ್ನು 4 ವಿಭಾಗ ಮಾಡ್ತಾರೆ. ಮತ್ತು ಮಹಾಭಾರತ, 18 ಪುರಾಣಗಳು, 108 ಉಪನಿಷತ್ತುಗಳನ್ನು ಕೊಟ್ಟಂಥವ್ರು. ಸೊ ಆ ವೇದವ್ಯಾಸರು ನಾನೇ. ನನ್ನ ಒಂದು ಶಕ್ತಿಯಿಂದ, ಶಕ್ತ್ಯಾವೇಶ ಅವತಾರ, ಕೃಷ್ಣ ಶಕ್ತ್ಯಾವೇಶ ವೇದವ್ಯಾಸರು. ಅನಂತರ ಶುಕ್ರಾಚಾರ್ಯರು ನಾನು. ಸೊ ಶುಕ್ರಾಚಾರ್ಯ ಅಸುರರ ಕುಲಗುರುಗಳು. ಸೊ ಅವರ ಹತ್ರ ಅಮೃತ ಸಂಜೀವಿನಿ ಮಂತ್ರ ಇತ್ತು. ಸೊ ಅಮೃತ
ಸತ್ತವ್ರನ್ನೂ ಕೂಡ ಜೀವಂತಗೊಳಿಸುವಂಥ ಶಕ್ತಿ ಶುಕ್ರಾಚಾರ್ಯರಿಗಿತ್ತು. ಆದರೆ ಆ ಶಕ್ತಿ ಹಿಂದೆ ಶಕ್ತಿ ನಾನು. ಅನಂತರ ವಾಸುದೇವ ಒಂದು ಅರ್ಥ ಎಲ್ಲವನ್ನೂ ಕೂಡ ಆವರಿಸಿರುವಂಥವನು ವಾಸುದೇವ, ಜಗತ್ತನ್ನು ಆವರಿಸಿದ ವಾಸುದೇವ. ಇನ್ನೊಂದು ವಾಸುದೇವ ವಸುದೇವನ ಮಗ ವಾಸುದೇವ. ಸೊ ಅದು ನಾನೇ. ಅದರ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಉದ್ಧವ ನೀನು ನಾನೇ. ಉದ್ಧವನಿಗೆ ಹೇಳ್ತಾನೆ, ನೀನು ಮಹಾನ್ ಭಕ್ತ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಯಾದವರಲ್ಲಿ, ನಿನ್ನಲ್ಲಿ ನನ್ನ ಬಗ್ಗೆ ಭಕ್ತಿ ಬರಬೇಕು ಇಂಥ ಶ್ರದ್ಧೆ ನಿನ್ನಲ್ಲಿ ಇದೆಯಲ್ಲ, ಭಕ್ತಿಯ ಭಾವನೆ ಇದೆಯಲ್ಲ, ಅದು ಕಾರಣಕರ್ತ ನಾನೇ. ಸೊ ನನ್ನಿಂದ ನೀನಲ್ಲಿ ಭಕ್ತಿ ಅನ್ನೋದು ಬರ್ತಾ ಇದೆ. ಅನಂತರ ವಾನರರಲ್ಲಿ ಹನುಮಂತ ನಾನು. ಸೊ ಹನುಮಂತನು ಕೂಡ ಅನೇಕ ಜನ ಹನುಮಂತನ ಪೂಜೆ ಮಾಡ್ತಾರೆ. ಹನುಮಂತನ ಮಂದಿರಕ್ಕೆ ಹೋಗೋರು ರಾಮನ ಮಂದಿರಕ್ಕೆ ಹೋಗೋದಿಲ್ಲ. ಹನುಮಂತ ಇದೆಲ್ಲ ಸಾಕು ಅಂತೇಳಿ ಹನುಮಂತನ ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಹನುಮಂತ ಯಾರನ್ನು ಪೂಜೆ ಮಾಡ್ತಾ ಇದ್ದಾನೆ? ರಾಮನ ಪೂಜೆ ಮಾಡ್ತಾ ಇದ್ದಾನೆ. ಹನುಮಂತನಿಗೆ ಇಷ್ಟ ಆಗೋದಿಲ್ಲ ನೀವು ಕೇವಲ ಹನುಮಂತ ಹತ್ರ ಹೋಗ್ಬಿಟ್ಟು ರಾಮನ ಹತ್ರ ಹೋಗದೇ ಇದ್ದರೆ ಹನುಮಂತನಿಗೆ ಯಾವತ್ತೂ ಕೂಡ ಸಂತೋಷ ಅನ್ನೋದು ಆಗೋದಿಲ್ಲ. ಅದರಿಂದ ಹನುಮಂತದ ಭಕ್ತಿ, ಆ ಶಕ್ತಿ, ಏನೆಲ್ಲ ಹನುಮಂತ ಲೀಲೆಗಳು ಮಾಡ್ದ, ಸೂರ್ಯ ನುಂಗಾಕ್ಲಿಕ್ಕೆ ಹೋದ, ಅಥವಾ ಲಂಕೆಗೆ ಬೆಂಕಿ ಹಚ್ಚಿದ, ಅಥವಾ ಆ ಭಾವನೆ ಏನಿತ್ತು ರಾಮಚಂದ್ರನಿಗೋಸ್ಕರ ಅಂಥ ಶಕ್ತಿ ಇದ್ದರೂ ಕೂಡ ಆ ಭಕ್ತಿಯಿಂದ ಸೇವೆ ಮಾಡೋಂಥ ಭಾವನೆ ಏನು ಹನುಮಂತ ಪ್ರಕಟ ಮಾಡ್ತಾ ಇದ್ದ, ಅದ್ರ ಹಿಂದೆ ಕಾರಣ ನಾನು. ಕೃಷ್ಣ ಹೇಳ್ತಾ ಇದ್ದಾನೆ. ನಂತರ ಸುದರ್ಶನ ಚಕ್ರ ನಾನು. ಸುದರ್ಶನ ಚಕ್ರ ಎಲ್ಲ ಅಸ್ತ್ರಗಳಲ್ಲಿ ತುಂಬ ಪ್ರಭಾವಶಾಲಿಯಿಂದ ಸುದರ್ಶನ, ಅದಕ್ಕೆ ಎದುರು ಹಾಕುವಂಥದ್ದು ಬೇರೆ ಯಾವುದೂ ಇಲ್ಲ. ಸೂರ್ಯಕೋಟಿ ಸಮಪ್ರಭ, ಸೂರ್ಯ ಸೇರಿದ್ರೆ ಎಷ್ಟು ತೇಜಸ್ಸು ಬರುತ್ತೋ ಅಷ್ಟು ತೇಜಸ್ಸು ಸುದರ್ಶನದ್ದು. ಆದರೆ ಅದನ್ನು ಶಕ್ತಿ ನಾನು. ರತ್ನಗಳಲ್ಲಿ ಪದ್ಮರಾಗ ನಾನು. ಸೊ ಪದ್ಮರಾಗ ಅಂತ ರೂಬಿ, ಇಂಗ್ಲೀಷಲ್ಲಿ ರೂಬಿ ಅಂತಾರೆ. ಸೊ ದೊಡ್ಡ ದೊಡ್ಡ ರಾಜರು ಅದನ್ನು ಆಭರಣಗಳಾಗಿ ಉಪಯೋಗ ಮಾಡ್ತಾರೆ. ಒಂದು ರೀತಿ ಒಂದು ಗೌರವ ಕೊಡುವಂತಹ ಒಂದು ರತ್ನ ಅದು ಪದ್ಮರಾಗ. ಸೊ ಆದರೆ ಆ ಪದ್ಮರಾಗಕ್ಕೂ ಕೂಡ ಕಾಂತಿ ಕೊಡ್ತಾ ಇರುವಂಥದ್ದು, ಮಹತ್ವ ಕೊಡ್ತಾ ಇರುವಂಥದ್ದು ನಾನು. ನಂತರ ಕಮಲಗಳಲ್ಲಿ, ಹೂಗಳಲ್ಲಿ ಕಮಲ ನಾನು. ಸೊ ತುಂಬ ಶ್ರೇಷ್ಠವಾದಂಥ ಹೂವು ಅಂದರೆ ಕಮಲ. ಯಾಕಂತ ಹೇಳಿದ್ರೆ ಅದು ಕೆಸರಲ್ಲಿ ಬೆಳೆದ್ರೂ ಕೂಡ ಅದು ಆ ಕೆಸರಿನ ಲೇಪನ ಅದಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ, ಭಗವಂತನ ಹೋಲಿಸ್ತೀವಿ. ಕಮಲ ನಯನ, ಕಮಲ ನಾಭ, ಮತ್ತು ಕಮಲ ಹಸ್ತ, ಕಮಲ ಪದ್ಮ, ಕಮಲ ಪಾದ, ಎಲ್ಲನೂ ಕಮಲಕ್ಕೆ ಹೋಲಿಸ್ತೀವಿ. ಸೊ ಆ ಕಮಲಕ್ಕೆ ಭಗವಂತ ಕಮಲನ್ನು ಮೀರಿಸಿರುವಂತಹ ಸೌಂದರ್ಯ ಅವನದು. ಯಾಕೆ ನಮಗೆ ಕಾಣೋದು ಕಮಲ, ಸುಂದರವಾಗಿ ಕಾಣೋದು ಕಮಲ, ಆದರೆ ಭಗವಂತನ ಸೌಂದರ್ಯ ಅದನ್ನು ಕೂಡ ಮೀರಿಸುತ್ತೆ. ಅನಂತರ ಹುಲ್ಲುಗಳಲ್ಲಿ ಕುಶ ನಾನು. ಸೊ ಕುಶ ಯಾವುದೊಂದು ಯಜ್ಞ ಆಗಬೇಕು ಅಂತ ಹೇಳಿದ್ರೆ ಆ ಕುಶ ಹುಲ್ಲನ್ನು ಹಾಕಿರಬೇಕು, ದರ್ಬೆ ಹುಲ್ಲು, ಕುಶ ಹುಲ್ಲು. ಯಾಕಂದರೆ ಅದು ಶುದ್ಧತೆ, ಅದಿದ್ರೇ ಆ ಯಜ್ಞದ ಸ್ಥಳ ಅನ್ನೋದು ಶುದ್ಧವಾಗುವಂಥದ್ದು. ಸೊ ಆದರೆ ಅದಕ್ಕೆ ಕಾರಣಕರ್ತ ನಾನು. ಯಜ್ಞಕ್ಕೆ ಬೇಕಂತ ತುಪ್ಪ ನಾನು. ಸೊ ತುಪ್ಪ ನೈವೇದ್ಯ ಹಾಕ್ತೀವಿ, ಅಗ್ನಿಗೆ ಹಾಕ್ತೀವಿ. ಸೊ ತುಪ್ಪ ಅದನ್ನು ನವನೀತ ಅಂತ ಕರೀಲಾಗತ್ತೆ. ಸೊ ಗೀ ಬೇರೆ, ನವನೀತ ಬೇರೆ. ಸೊ ನವನೀತ ಅಂತ ಹೇಳಿದ್ರೆ ಮೊಸರು ಮಾಡಿ, ಮೊಸರಿಂದ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ಕರಗಿಸಿ ತುಪ್ಪ ಮಾಡುವಂಥದ್ದು, ಅದು ನಿಜವಾದಂತಹ ತುಪ್ಪ. ಆದರೆ ಅದಕ್ಕಿರುವಂತಹ ರಸ, ಅದರಲ್ಲಿ ಏನಿದೆ ಆನಂದ, ಅದು ನಾನು. ಅನಂತರ ಎಲ್ಲ ಮಂಗಳಮಯವಾದಂಥದ್ದು ಅದು ನಾನು. ಸೊ ಮುಂದೆ ಭಗವಂತ ಹೇಳ್ತಾನೆ ಜೂಜಾಟವು ಕೂಡ ನಾನೇ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಲಕ್ಷ್ಮೀ ವಂಚಕರಲ್ಲಿ ನಾನು ಜೂಜುಗಾರ, ಲಕ್ಷ್ಮೀ ಕಿತವಾನಾಂ ಛಲಗ್ರಹ. ಎಲ್ಲ ಮೋಸಗಾರರಲ್ಲಿ ನಾನೇ ಮೋಸಗಾರ ಅಂತ ಹೇಳ್ತಾನೆ ಕೃಷ್ಣ. ಸೊ ದುರ್ಯೋಧನ ಜೂಜಾಟ ಆಡ್ದ, ಅವನೇನು ಅಂದ್ಕೊಂಡ, ತನ್ನ ಜೂಜಾಟದಲ್ಲಿ ಇವರನ್ನು ಸೋಲಿಸಿ ನಾನು ರಾಜ್ಯ ಗೆಲ್ತೀನಿ ಅಂಥೇಳಿ ದುರ್ಯೋಧನ ಯೋಚನೆ ಮಾಡ್ದ. ಅದು ನಿಜವಾಗಿ ಜೂಜಾಟ ಆಡ್ದವನು ಯಾರು? ಕೃಷ್ಣ. ಸೊ ಇವ್ರು ಅಂದ್ಕೊಂಡ ಇವ್ರನ್ನ ಸೋಲಿಸ್ದೆ ಅಂತ, ಆದರೆ ಕೃಷ್ಣ ಇವ್ರನ್ನ ಗೆಲ್ಲಿಸ್ಬಿಟ್ಟು ಇವ್ರನ್ನ ಸಂಹಾರ ಮಾಡ್ದ. ಆ ಯೋಚನೆ ಮಾಡಿದ್ರೆ ಗೆದ್ದವ್ರು ಯಾರು? ಕೌರವರು ಅಂದ್ಕೊಂಡು ನಾವು ಗೆದ್ವಿ,
ಜೂಜಾಟ ಆಡಿದ್ವಿ, ಮೋಸ ಮಾಡಿದ್ವಿ, ನಾವು ಗೆದ್ವಿ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ಅವ್ರು ಗೆದ್ದಿರೋದ್ರಿಂದನೇ ಅವರು ನಾಶ ಆದರು. ಸೊ ಇದು ನಿಜವಾದ ಜೂಜುಗಾರ. ನಿಜವಾದ ಜೂಜುಗಾರ ಹೆಂಗೆ ಹೇಳ್ತಾನೆ ಮಾಡ್ತಾನೆ ಅಂತ ಹೇಳಿದ್ರೆ, ಮುಂದೆ ಇರೋವನಿಗೆ ಅವಕಾಶ ಕೊಡ್ತಾನೆ, ಗೆಲ್ಲು ಗೆಲ್ಲು ಗೆಲ್ಲು. ಹೆಂಗೆ ಮೋಸ ಮಾಡ್ತಲ್ಲ, ಎಲ್ಲ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಗೆಲ್ಲೋ ಹಾಗೆ ಮಾಡ್ತಾರೆ. 100 ರೂಪಾಯಿ ಹಾಕ್ತಾರೆ, ನಿನ್ನ ಗೆಲ್ಲಿಸ್ತಾರೆ. 1000 ರೂಪಾಯಿ ಹಾಕ್ತಾರೆ, ಗೆಲ್ಲಿಸ್ತಾರೆ. ಆಮೇಲೆ ಎಲ್ಲ ನಿನ್ನ ವಾಚು ಪರ್ಸು ಎಲ್ಲ ಹಾಕ್ತೀಯ, ಆವಾಗ ಸೋತೋಗ್ಬಿಡ್ತಾರೆ. ಸೊ ನಿಜವಾಗಿ ಜೂಜಾಡ್ದವನು ಯಾರು? ಈ ಕಡೆ ಇರುವವನು. ಸೊ ಹೀಗೆ ಕೃಷ್ಣ ಜೂಜುಗಾರ, ಮೋಸಗಾರಲ್ಲಿ ಮೋಸಗಾರ. ನೀವು ಒಳ್ಳೆ ರೀತಿಯಲ್ಲಿ ಭಗವಂತನಿಗೆ ಸೇವೆ ಮಾಡಿದ್ರೆ ಭಗವಂತ ಹಾಗೆ ಆರೈಕೆ ಮಾಡ್ತಾನೆ. ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಭಗವಂತ ನಿಮಗೆ ದೊಡ್ಡ ಮೋಸ ಮಾಡ್ತಾನೆ. ಹಿರಣ್ಯಕಶಿಪು ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ಅಮರನಾಗಕ್ಕಾಗಲ್ಲ ಅಂತ ಬ್ರಹ್ಮ ಹೇಳಿದ್ರು ಕೂಡ ಅವನು ಆಯಿತು, ಬೆಳಗ್ಗೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಅಲ್ಲಿ ಸಾಯಬಾರ್ದು, ಈ ಏನೆಲ್ಲೋ ಪ್ರಯತ್ನ ಮಾಡ್ದ. ಅಂದರೆ ಅವನು ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ಬ್ರಹ್ಮನಿಗೆ ಬುದ್ಧಿ ಓಡಿಸ್ಲಿಕ್ಕೆ ಶುರು ಮಾಡ್ದ. ಮತ್ತು ಭಗವಂತ ಪ್ರಕಟನ ಆದ ನರಸಿಂಹನ ರೂಪದಲ್ಲಿ. ಸೊ ಅದರಿಂದ ಅದಕ್ಕೂ ಕೂಡ ನಾನೇ ಅಧಿಪತಿ. ಅನಂತರ ಕ್ಷಮೆ ಕೊಡುವಂಥವನು. ಓಜಃ ಸಹೋ ಬಲವತಾಂ ಕರ್ಮಾಹ ವಿದ್ಧಿ ಸಾತ್ವತಾಂ ನವಮೂರ್ತಿನಾಂ ಇದಮೂರ್ತಿರಹಂ ಪರ. ಬಲಿಶ್ರೀ, ನಾನು ದೇಹ ಬಲ, ಮನೋಬಲ, ನನ್ನ ಭಕ್ತರ ಕ್ರಿಯಾಯಾದಿನಿ, ನನ್ನ ಭಕ್ತರಲ್ಲಿ ನಾನು ನವರೂಪಗಳಲ್ಲಿ ಪೂಜಿಸುತ್ತಾರೆ. ಆದಿಮೂರ್ತಿ, ಪರಮೋನ್ನತರ, ಇದೆಲ್ಲವೂ ಕೂಡ ನಾನೇ. ಕ್ಷಮೆ ಕೊಡುವಂಥವನು. ವಿಶ್ವವಸು ಗಂಧರ್ವರಲ್ಲಿ. ಸೊ ಗಂಧರ್ವ ಸಂಗೀತಗಾರರಿಗೆ ಅವನು ಹೆಡ್, ಅವನು ವಿಶ್ವವಸು. ಸೊ ಆ ಕಲೆ ನನ್ನಿಂದ ಬರ್ತಾ ಇರುವಂಥದ್ದು. ಪೂರ್ವಚಿತ್ತಿ. ಸೊ ಇವರು ಪ್ರಚೇತರ ಹೆಂಡತಿ. 10 ಜನ ಪ್ರಚೇತರಿರ್ತಾರೆ. ಸೊ ಅವರಿಗೆ ವಿವಾಹಿತರಾಗಬೇಕು ಅಂತ ಹೇಳಿ ಬ್ರಹ್ಮ ಅವರನ್ನು ಕೊಡ್ತಾನೆ. ಸೊ ಪೂರ್ವಚಿತ್ತಿ ಆ 10 ಜನ ಪ್ರಚೇತರನ್ನು ಪತಿಯಾಗಿ ಸ್ವೀಕಾರ ಮಾಡ್ತಾರೆ. ಸೊ ನಾವು ಅಂದ್ಕೊಳ್ಳೋ ಇತಿಹಾಸದಲ್ಲಿ ದ್ರೌಪದಿ ಒಬ್ಬಳೇ 5 ಜನನ ಮದುವೆ ಆಗಿರೋದು ಅಂತ. ಅದಕ್ಕಿಂತ ಪೂರ್ವದಲ್ಲಿ ಪೂರ್ವಚಿತ್ತಿ 10 ಜನನ ಮದುವೆ ಆಗಿದ್ದು. ಆದರೆ ಅಲ್ಲಿ ಬ್ರಹ್ಮನ ಆದೇಶದಿಂದ. ಸೊ ಬ್ರಹ್ಮ ಅಂತಹ ಒಂದು ಶಕ್ತಿಯುತವಾದಂತಹ ಸ್ತ್ರೀಯನ್ನು ಕೊಟ್ಟಿದ್ಲು. ಸೊ ಅದರಿಂದ ಪ್ರಚೇತರು ಮುಂದುವರಿಸಿದ್ರು ಪ್ರಜೆಗಳನ್ನು. ಸೊ ಅದರಿಂದ ಆ ಪೂರ್ವಚಿತ್ತಿಯಲ್ಲಿಂಥ ಶಕ್ತಿ ಕೂಡ ನಾನೇ ಅನ್ನುವಂಥದ್ದು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಹೀಗೆ ಇಲ್ಲಿ ಸುಮಾರು 80 ಐಶ್ವರ್ಯಗಳ ವಿವರಣೆ ಆಗಿದೆ. ಸೊ ಇದೆಲ್ಲ ತಿಳಿಬೇಕಾಗಿರುವಂಥದ್ದು. ಕೃಷ್ಣ ಈ ವೈಭವಗಳನ್ನು ವಿವರಿಸ್ತಾ ಹೇಳ್ತಾ ಇರುವಂಥದ್ದು, ದಯವಿಟ್ಟು ನನ್ನ ಈ ಶರಣಾಗತಿಯನ್ನು ಪಡ್ಕೊಳ್ಳಿ. ಸೊ ಜಗತ್ತಲ್ಲಿ ಏನೇ ಒಂದು ಅದ್ಭುತವಾಗಿ ಕಾಣ್ತಾ ಇದ್ರೂ ಕೂಡ ಅದು ನನ್ನಿಂದ. ಸೊ ಈ ಚಿಂತನೆ ನಿಮಗಿದ್ದರೆ ನೀವು ಕೊನೆಯಲ್ಲಿ ನನ್ನ ಹತ್ರ ಬರ್ತೀರ ಅಷ್ಟೇ. ಸೊ ಕೃಷ್ಣ ಉದ್ದೇಶ ಇಷ್ಟ. ಇದೆಲ್ಲ ಹೇಳ್ತಾ ಇರೋವಂಥದ್ದು ನಾನು ಅದು ಅಹಂಕಾರ ಅಲ್ಲ. ಬದಲಾಗಿ ಕೇವಲ ಕೃಪೆಯಿಂದ ನನ್ನ ಚಿಂತನೆ ಮಾಡಿ, ಎಲ್ಲೆಲ್ಲೋ ನನ್ನನ್ನು ಕಾಣಿ, ನನ್ನ ನಮಸ್ಕರಿಸಿ, ನನ್ನ ಪೂಜೆ, ನನ್ನ ಆರಾಧನೆ ಮಾಡಿ ನನ್ನ ಹತ್ರ ಬರಲಿ ಅನ್ನೋಂಥ ಉದ್ದೇಶದಿಂದ ಭಗವಂತ ಜ್ಞಾನ ಕೊಟ್ಟಿದ್ದಾನೆ. ಸೊ ಯಾರು ಇದನ್ನು ತಿಳ್ಕೊತಾರೋ ಅವರು ಖುಷಿಯಾಗಿರ್ತಾರೆ. ಸೊ ಯಾರು ಇದನ್ನು ಈ ಕಿವಿಯಿಂದ ಕೇಳಿ ಈ ಕಡೆ ಬಿಡ್ತಾರೆ ಅವರು ಮಾಯೆಯ ಅಧೀನದಲ್ಲಿ ಇರ್ತಾರೆ. ಹರೇ ಕೃಷ್ಣ. ಕಂತ್ರಾ ಶ್ರೀಮದ್ ಭಾಗವತಂ ಕಿ